Hi. Hi, Sachi. Hi, Princess. Hi, Gandama. Hi, Manju. Hi, Precious. Hi, Harish. ಊಟ ಇನ್ನೂ ಇಲ್ಲ ಹಿಂಗೆ ಆಗ್ಬೇಕಷ್ಟೆ. ಹಾಯ್ ಅಪ್ಪು. ಹಾಯ್ ಪುರುಷೋತ್ತಮ್. ಹಾಯ್ ರಾಯ್. ಹಾಯ್ ಅನಿಶಾ. ಹಾಯ್ ಓಜಸ್. ಹೇಗಿದೆ ಆಗಂದ ಇವಾಗ? ಫೈನ್. ಹಾಯ್ ಮಧು. ಹಾಯ್ ಪೂರ್ಣೇಶ್. ಹಾಯ್ ಸುನಿಲ್. ಹಾಯ್ ಭುನಾ. ಹಾಯ್ ಸಂಜನಾ. ಹಾಯ್ ಅಜಯ್. ಹಾಯ್ ರೆಬಲ್. ಹಾಯ್ ದರ್ಶನ್. ಹಾಯ್ ನಂದು. ಕ್ವೀನ್ ಆಫ್ ಮೈ ವರ್ಲ್ಡ್. ಊಟ ಆಯ್ತಾ? ಊಟ ಏನಾಗಿಲ್ಲ, ಊಟ ಆಗ್ಬೇಕಷ್ಟೇ. ಹಲೋ ಅಜಯ್. ಹಾಯ್ ಟೆಡ್ಡಿ. ಹಾಯ್ ಅಮ್ಮು. ಹಾಯ್ ಉದಯ್. ಹಾಯ್ ಆಚಾರ್ಯ. ಹಾಯ್ ನವೀನ್. ಹಾಯ್ ಮಂಜು. ನಾನು ಕವಿ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಗಾಡ್ಸ್ ಗ್ರೇಸ್. ನೀವೆಲ್ಲ ಹೇಗಿದ್ದೀರಾ? ಊಟ ಆಗಬೇಕಷ್ಟೇ. ಹಾಯ್ ಪ್ರಿನ್ಸ್ ಆಫ್ ಅನಿ. ಹಾಯ್. ಹಾಯ್ ಬಿಂದಾಸ್ ಕನ್ನಡಿಗ. ಹಲೋ ಪವಿತ್ರ. ಹಾಯ್ ಪ್ರಿಯಾ. ಊಟ ಆಗಬೇಕಷ್ಟೇ. ಪೂರ್ಣೇಶ್. ಹಾಯ್ ಉಷಾ. ಹಾಯ್ ಸಂಜು. ಊಟ ಆಗಿಲ್ಲ, ಆಗಬೇಕಷ್ಟೇ. ಸುನೀತಾ. ಹಾಯ್ ಮಮ್ಮೂಟಿ. ಹಾಯ್ ಗಂಧಮ್ಮ. ಹಾಯ್ ಆಯುಷ್. ಹಾಯ್ ಅರವಿಂದ್. ಹಾಯ್ ವೀರೇಶ್. ಸೊ ಓಕೆ, ಯಾರಿಗೂ ಕೂಡ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಚೆನ್ನಾಗಿದ್ದೀನಿ, ಗಾಡ್ಸ್ ಗ್ರೇಸ್. ಆ್ಯಂಡ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಗ್ಲೂ ಕೂಡ ಲೈವ್ ಬಂದಿದೆ, ಬಟ್ ಏನು ಜಾಸ್ತಿ ಮಾತಾಡೋಕ್ಕಾಗಿಲ್ಲ. ಐ ಹ್ಯಾವ್ ಅ ಸೆಷನ್ ಅಂತ ಮಾಡಿದ್ದೆ ಸ್ಟೂಡೆಂಟ್ಸ್ಗೂ ಕೂಡ. ಸೊ ತುಂಬ ಜನ ಜಾಯ್ನ್ ಆಗಿದ್ರು. ಆ್ಯಂಡ್ ನಾಳೆನೂ ಕೂಡ ಇರುತ್ತೆ. ನಾಳೆನೂ ಕೂಡ ಜಾಯಿನ್ ಮಾಡಿಸ್ಬೋದು ಸ್ಟೂಡೆಂಟ್ಸ್. ನಾನು ತುಂಬ ಹೆಲ್ಪ್ ಆಗುತ್ತೆ. ಹಾಯ್ ಪ್ರಜ್ವಲ್. ಆಟಿಟ್ಯೂಡ್ ಗರ್ಲ್. ಹಾಯ್ ವಿಶಮ್. ಹಾಯ್ ವೀರೇಶ್. ಹಾಯ್ ಸಂಜು. ಹಾಯ್ ವೇದ. ಸೊ ಓಕೆ, ನಾಳೆನೂ ಕೂಡ ಇರುತ್ತೆ, ಜಾಯಿನ್ ಮಾಡಿಸ್ಬೋದು. ನೀವು ಕೂಡ ಜಾಯ್ನ್ ಆಗ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಷ್ಟೇ. ನಮಗೆ ಎಲ್ಲ ಪ್ರಾಬ್ಲಮ್ಸ್ ಇರಲಿ, ನಮ್ದೇನಾದರೂ ಆ ವಿಚಾರವಾಗಿ ಆ ಪ್ರಾಬ್ಲಮ್ ಬಗ್ಗೆ ಪ್ರಾಪರ್ ಕ್ಲಾರಿಟಿ ಇದ್ಬಿಟ್ರೆ ನಾವು ತುಂಬ ವಿಷಯಗಳಲ್ಲಿ ಏನಂತಾರೆ ಹಿಂಸೆನ ಅನುಭವಿಸೋದೇ ಬೇಕಾಗಿಲ್ಲ. ಅಷ್ಟು ಬೇಗ ಎಲ್ಲನೂ ಸಾಲ್ವ್ ಮಾಡ್ಕೊಳ್ತೇವೆ. ಓಕೆ, ಸೊ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೂ ಕೂಡ ಬೇಸಿಕಲಿ ನೀವು ಯಾಕೆ ತುಂಬ ಕಷ್ಟಪಡ್ತೀರಾ ಅಥವಾ ಏನಾದರೂ ತೊಂದರೆಯಲ್ಲಿ ತುಂಬ ಟೈಮ್ ಸಿಲುಕೊಂಡಿರ್ತೀರಾ ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ನಮಗೆ ನಿಮ್ಮ ಬಗ್ಗೆ ಗಮನ ಇರೋದಿಲ್ಲ. ಓಕೆ, ನಾನು ಆಗಲೇ ಹೇಳ್ತಿದ್ದೆ, ಯಾರೂ ಕೂಡ ಏನಂತಾರೆ ಏನೇನು ಮಾಡೋಕ್ಕೆ ಆಗೋದಿಲ್ಲ ಅಥವಾ ಈ ಪ್ರಾಬ್ಲಮಿಂದ ಆಚೆ ಬರೋಕ್ಕೆ ಆಗಲ್ಲ ಅಂತೇನಿಲ್ಲ. ನಮಗೆ ನೋಡೋಂಥ ದೃಷ್ಟಿಕೋನ ಬದಲಾಗಬೇಕಷ್ಟೆ. ಆ್ಯಂಡ್ ಹೌ ಡು ವಿ ಡೂ ಇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸರಿನೂ ಕೂಡ. ನಾನು ನೋಡೋ ದೃಷ್ಟಿಕೋನ, ಓಕೆ ಇದೆಲ್ಲ ಒಳ್ಳೇದಿದೆ, ಸರಿ ಇದೆ ಅನಿಸಿದ್ರೆ ಸರಿ ಇರುತ್ತೆ. ಓಕೆ, ರಾದರ್ ನಾವು ಯಾವಾಗ ಕಾಂಪಿಟೇಟಿವ್ ಆಗಿ ನೋಡ್ತೀವಿ, ಓಕೆ ಯಾವುದಾದ್ರೂ ಸನ್ನಿವೇಶಗಳಲ್ಲಿ ಸಿಲುಕೊಂಡಾಗ್ಲೂ ಕೂಡ ಅಷ್ಟೇ, ನಾನು ಗೆಲ್ತೀನ, ಆ ಸನ್ನಿವೇಶ ಗೆಲ್ಲುತ್ತಾ, ಆ ಸಿಚುವೇಶನ್ ಗೆಲ್ಲುತ್ತಾ. ಸೊ ಇದ್ರ ಮೇಲೆ ನಾವು ಫೋಕಸ್ ಮಾಡಿದಾಗ ಏನಾಗುತ್ತೆ, ಓಕೆ ನಾವು ಅಲ್ಲೇ ಸೋಲು ಒಪ್ಕೊಂಡ್ಬಿಟ್ಟಿರ್ತೀವಿ. ಸೊ ರಾದರ್ ದೆನ್ ಆ ರೀತಿ ಯೋಚನೆ ಮಾಡೋದ್ರ ಬದಲಾಗಿ, ಓಕೆ ಒಂದು ಅನುಭವ, ಈ ಸಿಚುವೇಶನ್ ನನಗೆ ಬಂದಿದೆ ಅಲ್ವಾ, ಸರಿ ಆಯಿತು ಇದನ್ನೂ ಬದುಕ್ಬಿಡ್ತೀನಿ, ನೋಡೋಣ ಅದೇನಾಗುತ್ತೆ, ಮುಂದಕ್ಕೆ ಹೋಗೋಣ ಅನ್ನೋದು ಯಾವಾಗಲೂ ಕೂಡ ಇರಬೇಕು. ಆ್ಯಂಡ್ ಈಗ ಸೋ ಮಚ್ ಆಫ್ ಟೈಮ್ಸ್ ನಮ್ಗೆ ಏನಾಗ್ಬಿಟ್ಟಿರುತ್ತೆ ಅಂದರೆ ಯಾರೂ ಕೇರ್ ಮಾಡೋಕ್ಕಿರಲ್ಲ ಅಂತ ನಾವು ತುಂಬ ಜನ ಅಂದ್ಕೊಂಡಿರ್ತೀವಿ, ರೈಟ್? ಓಕೆ, ಹೆಂಗಾದರೂ ಮಾಡಿ ಏನೋ ಇವ್ರ ಜೊತೆ ನಾವು ಇರಬೇಕು, ಇವ್ರ ಮಾತುಗಳನ್ನ ನಾವು ಕೇಳಿಸ್ಕೊಳ್ಬೇಕು, ಯಾರಾದರೂ ನಮಗೆ ಏನೋ ಇನ್ ಕೇಸ್ ನಾವು ಏನಾದ್ರು ಕಣ್ಣೀರು ಹಾಕಿದ್ರೆ ಕಣ್ಣೀರು ಓಡ್ಸೋಕೆ ಯಾರಾದರೂ ಇರಬೇಕು, ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಯಾರಾದರೂ ಇರಬೇಕು ಅಂತೆಲ್ಲ ಅನ್ನಿಸ್ತಿರುತ್ತೆ. ಬಟ್ ಹಾಯ್ ಸಾತ್ವಿಕ್. ಓಕೆ, ಆ ರೀತಿ ಅನ್ಕೊಳ್ಳೋದ್ರ ಬದಲಾಗಿ ನಮಗೆ ನಾನು ಇದ್ದೀನಲ್ವಾ, ನನಗೆ ಅಂತ ನಾನು ಇದ್ದೀನಿ ಅನ್ನೋದು ಬರಬೇಕು ಯಾವತ್ತೂ ಕೂಡ. ಅದು ಯಾವಾಗ ಬರುತ್ತೋ ಅವರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಶುಡ್ ಫೋಕಸ್ ಆನ್ ನಮ್ಮ ಮೇಲೆ ಮಾತ್ರನೇ. ಓಕೆ ಓಕೆ, ಎವ್ರಿವನ್ ಯಾರೆಲ್ಲ ಮೆಸೇಜ್ ಮಾಡ್ತಿದ್ದೀರಾ, ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಇಟ್ ಮೀನ್ಸ್ ಲಾಟ್. ನಿಮ್ಮೆಲ್ಲ ಮೆಸೇಜಸ್ಗಳನ್ನು ಕೂಡ ಫಾಲೋ ಮಾಡ್ತಿರ್ತೀರಾ ಆ್ಯಂಡ್ ಒಳ್ಳೊಳ್ಳೆ ಮಾತುಗಳು ಆಡ್ತಿರ್ತೀರಾ. ನನಗೆ ಏನು ಖುಷಿ ಅಂದರೆ, ಪ್ರಪಂಚ ಹೆಂಗಿರುತ್ತೆ ನಮಗೆ ಕನ್ನಡಿ ಇದ್ದಂಗೆ ನಾವು ಹೆಂಗಿರ್ತೀವಿ ನಮ್ಗೆ ಅದು ಆ ರೀತಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಎಲ್ಲ ಒಳ್ಳೆ ಮಾತುಗಳನ್ನ ಆಡಬೇಕಾದ್ರೆ ಅವಾಗ ಅನ್ಸುತ್ತೆ, ನಾವು ಒಳ್ಳೆ ಮಾತಾಡಿ ಇನ್ನೊಬ್ರಿಗೆ ಏನಾದರೂ ಹೇಳ್ಕೊಡೋಕ್ಕೆ, ಇನ್ನೊಬ್ರು ಬದುಕಿನ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದು ಎಷ್ಟು ಇವಾಗ ಒಳ್ಳೇದಾಗ್ತಿದೆ. ನಮಗೂ ಕೂಡ ಒಳ್ಳೇದನ್ನೇ ಯಾವಾಗ್ಲೂ ಕೇಳಿಸ್ತಿರುತ್ತೆ ಅಥವಾ ಒಳ್ಳೆ ವ್ಯಕ್ತಿಗಳನ್ನೇ ಸಿಗ್ತಿರ್ತಾರೆ ಅಂತ. ಟು ಬಿ ಫ್ರ್ಯಾಂಕ್ ಐ ಟೆಲ್ ಯು, ನೀವೆಲ್ಲ ಯಾರೆಲ್ಲ ಇದ್ದೀರೋ ಇವಾಗ, ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಬಿಕಾಸ್ ನನಗೇನೆ ನಿಮ್ಮೆಲ್ಲರನ್ನು ನೋಡಿದಾಗ ಅದೊಂದು ಹೆಮ್ಮೆ ಅನಿಸುತ್ತೆ. ಇಲ್ಲಿವರೆಗೂ ಕೂಡ ಬಂದಿದ್ದೀರಾ. ಎಷ್ಟೊಂದು ಜನ
ಬದುಕೋಕ್ಕಾಗದೆ ಅಥವಾ ಪ್ರಾಬ್ಲಮ್ಸ್ಗಳನ್ನ ತಡ್ಕೊಳಕ್ಕಾಗದೆ ತುಂಬ ಕೆಟ್ಟ ಡಿಸಿಷನ್ಸ್ಗಳನ್ನ ತೊಗೊಂಡ್ಬಿಟ್ಟಿರ್ತಾರೆ. ಬದುಕಬಾರ್ದು ಅಂತೆಲ್ಲ ನಿರ್ಧಾರ ಮಾಡ್ಕೊಂಡಿರ್ತಾರೆ. ನೀವು ಯಾರು ಹಂಗಿಲ್ಲ. ನೀವು ಏನಾಗ್ತಿದ್ರು ಕೂಡ ಜಸ್ಟ್ ಯು ಕೀಪಿಂಗ್ ಯೋರ್ ಸೆಲ್ಫ್ ಮೂವ್ ಆಗ್ತಿದ್ದೀರ ಲೈಫಲ್ಲಿ. ತುಂಬ ಚೆನ್ನಾಗಿ ಇನ್ನೂ ಮೂವ್ ಆಗ್ತೀರಾ, ಒಳ್ಳೇದಾಗುತ್ತೆ. ಹೊಸ ವರ್ಷ ಬರ್ತಿದೆ ಆ್ಯಂಡ್ ಯಾವಾಗಲೂ ಎಲ್ಲಾರ್ಗು ನೆನಪಿರಲಿ ದಟ್ ಈ ಹೊಸ ವರ್ಷ ಅನ್ನೋದೇನಿದೆಯೋ ಇದು ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಓಕೆ, ಆ್ಯಂಡ್ ದಟ್ ಡಸಂಟ್ ಮೀನ್ ದಟ್ ಓಕೆ ನಾನು ಈ ವರ್ಷ ಚೇಂಜ್ ಆಗಲಿಲ್ಲ ಮುಂದಿನ ವರ್ಷ ಚೇಂಜ್ ಆಗಿಬಿಡ್ತೀನಿ, ಆ ಥರ ಎಲ್ಲ ಮೈಂಡ್ ಸೆಟಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಯಾವ ವರ್ಷನೂ ಕೂಡ ಏನೂ ಅಲ್ಲ. ಡಿಸೆಂಬರ್ 31 ಆಯಿತು, ಜನವರಿ 1 ಬಂತು ಅಷ್ಟೇ. ನವೆಂಬರ್ 30 ಆಯಿತು, ಮತ್ತು ಡಿಸೆಂಬರ್ 1 ಬಂತು ಅಲ್ವಾ. ಏನಾದರೂ ನವೆಂಬರಿಂದ ಡಿಸೆಂಬರ್ಗೆ ಚೇಂಜ್ ತನಗೆ ತಾನಾಗೆ ಆಯಿತಾ. ದಿನಗಳು ನಿಮ್ಮನ್ನು ಬದಲಾಯಿಸಲ್ಲ. ಸಂದರ್ಭಗಳು ನಿಮಗೆ ಎಚ್ಚರಿಕೆಗಳನ್ನ ಕೊಡುತ್ತೆ, ಹೊಡೆತಗಳನ್ನ ಕೊಡುತ್ತೆ ಬದಲಾಗುವಂತ. ಬಟ್ ಬದಲಾಗಬೇಕಾಗಿರೋದು ನಾವು. ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಿಸ್. ನೋಬಡಿ ಕ್ಯಾನ್ ಚೇಂಜ್. ಆಯ್ತಾ, ಯಾರೋ ಬಂದು ನಮ್ಮನ್ನು ಚೇಂಜ್ ಮಾಡಿಬಿಡ್ತಾರೆ ಅಲ್ಲ. ಯಾರೋ ಬಂದು ಇವಾಗ ನಾನೇ ನಿಮ್ಗೆ ಎಷ್ಟೇ ವಿಡಿಯೋಸ್ ನಾನು ಮಾಡಿದ್ರು, ಎಷ್ಟೇ ಮಾತುಗಳನ್ನ ನಿಮ್ಗೆ ಹೇಳಿದ್ರು ಕೂಡ ನೀವು ಅದನ್ನು ಎಷ್ಟು ಮನ್ಸಿಗೆ ತಗೊಳ್ತೀರಾ, ಎಷ್ಟು ಅದಕ್ಕೆ ತಕ್ಕಂತೆ ಬದಲಾಗ್ತೀರಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಏನಂತಾರೆ ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್ ಎವ್ರಿ ಟೈಮ್. ಓಕೆ, ಎವ್ರಿ ಟೈಮ್ ನಿಮ್ಮನ್ನು ನೀವು ಯಾವ ರೀತಿ ಕೇರ್ ಮಾಡ್ಕೊಳ್ತೀರಾ, ನಿಮಗೆಷ್ಟು ನೀವು ನಿಮ್ಮ ಜೊತೆ ಕಂಪ್ಯಾಷನೇಟ್ ಆಗಿದ್ದೀರಾ, ನಿಮ್ಗೆಷ್ಟು ನೀವು ಕರುಣೆ ತೋರಿಸ್ಕೊಳ್ತಿದ್ದೀರಾ, ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಎಲ್ಲರಿಗೂ ಕೂಡ ವೆರಿ ಮಚ್ ಗ್ರೇಟ್ಫುಲ್ ಯಾರೆಲ್ಲ ಒಂದೊಳ್ಳೆ ಮಾತುಗಳು ಆಡ್ತಿದ್ದೀರಾ ಕಾಮೆಂಟ್ಸಲ್ಲಿ. ಆ್ಯಂಡ್ ಐಲ್ ಬಿ ಸೋ ಗ್ರೇಟ್ಫುಲ್ ಎಲ್ಲರಿಗೂ ಕೂಡ. ಆ್ಯಂಡ್ ನೀವೆಲ್ಲರೂ ಹೀಲ್ ಆಗ್ತಿದ್ದೀರಾ ಆ್ಯಂಡ್ ಅದು ನಂಗೆ ಭಾರಿ ಖುಷಿ ಕೊಡುತ್ತೆ. ಇನ್ನೂ ಹೀಲ್ ಆಗ್ತೀರಾ ತುಂಬ ಚೆನ್ನಾಗಿ. ಓಕೆ, ಆ್ಯಂಡ್ ಮೋರ್ ಆಫ್ ದ ಟೈಮ್ಸ್ ಹೆಂಗಾಗ್ಬಿಡುತ್ತೆ ಅಂದರೆ ಫೋಕಸ್ ಆನ್ ನಾನು ಹೇಳ್ತಿರ್ತೀನಿ ತುಂಬ ಜನಕ್ಕೆ, ನಿಮ್ಮೇಲೆ ನೀವು ಫೋಕಸ್ ಮಾಡಿ 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 ಅಂತ. ಸೊ ರೀಸನ್ ಇಷ್ಟೇ. ಓಕೆ, ಯಾವಾಗ ನಾವು ಇನ್ನೊಬ್ರಿಗೂ ಪ್ರೀತಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಲ್ವಾ, ಸೊ ಇನ್ನೊಬ್ರ ಪ್ರೀತಿನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತಂದಾಗ ಅಲ್ಲಿ ಸಿಕ್ಕಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ತೀವಿ. ದಿಸ್ ಇಸ್ ವೆರಿ ಟ್ರೂ ಅಲ್ವಾ. ಸೊ ಅಲ್ಲಿ ಸಿಕ್ಕಿಲ್ಲ, ದಟ್ ಈಸ್ ಫೈನ್. ಬಟ್ ದ ಮೇನ್ ಥಿಂಗ್ ಇಸ್ ನಾನು ನನ್ನನ್ನೇ ಪ್ರೀತಿಸ್ಕೊಳಕ್ಕಾಗ್ತಿಲ್ಲ, ನನಗೆ ನಾನು ಸಮಯ ಕೊಟ್ಕೊಳಕ್ಕಾಗ್ತಿಲ್ಲ ಅಂದರೆ ಹೌ ಕ್ಯಾನ್ ಐ ಎಕ್ಸ್ಪೆಕ್ಟ್ ಅದು ಇನ್ನೊಬ್ಬರಿಂದ ನನಗೆ ಸಿಗಲಿ ಅಂತ. ಓಕೆ, ಆ್ಯಂಡ್ ಆ್ಯಸ್ ಸ್ಫೂರ್ತಿ ಇಸ್ ಟೆಲ್ಲಿಂಗ್, ಪ್ರತಿಯೊಂದು ಹೆಜ್ಜೆಲೂ ಕೂಡ ಓಕೆ ಆದಷ್ಟು ಒಂದು ಪಾಸಿಟಿವ್ ಆಗಿರೋ ಡಿಸಿಷನ್ಸ್ನ ತಗೊಳ್ಳಿ. ಶ್ರೀಶೈಲ್ ಥ್ಯಾಂಕ್ಸ್ ಲಾಟ್, ಮೀನ್ಸ್ ಲಾಟ್. ಓಕೆ, ಎಲ್ಲರಿಗೂ ಕೂಡ. ಸೊ ಪ್ರತಿ ಬಾರಿನೂ ಕೂಡ ಅಷ್ಟೇ, ಈ ಒಂದೊಂದು ಹೆಜ್ಜೆಲೂ ಕೂಡ ಇಫ್ ಯು ಥಿಂಕ್ ದಟ್ ನಾನು ಇದನ್ನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಆದಷ್ಟು ಡಿಪೆಂಡಬಲ್ ಆಗಿಲ್ಲದೆ ಇರೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಂಗೆ ಗೊತ್ತು ಭವ್ಯ ಹೇಳ್ದಂಗೆ ಎಲ್ಲರಿಗೂ ಕೂಡ ನೋವಿದೆ, ತುಂಬ ನೋವಿದೆ. ಆ್ಯಂಡ್ ಯು ಪೀಪಲ್ ಆರ್ ಲಿವಿಂಗ್ ವಿತ್ ದಟ್ ಪೇನ್ ಅಲ್ವಾ. ಒಂದಲ್ಲ ಒಂದಿನ ಆ ನೋವು ಕೂಡ ಮಾಸೋಗುತ್ತೆ. ಸೊ ಈ ಗಾಯ ಅನ್ನೋದೆಲ್ಲ ಹೆಂಗಿರುತ್ತೆ ಅಂದರೆ ಯಾವಾಗ ಗಾಯ ಆಗುತ್ತೋ ಏಟು ಬಿದ್ದಾಗ, ಸೊ ಆಗಷ್ಟೇ ಅದು ನೋವು ಜಾಸ್ತಿ ಇರುತ್ತೆ. ಬರ್ತಾ 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 ಓದ ಪೀರಿಯಡ್ ಆಫ್ ಟೈಮ್ ಅದು ಹೀಲ್ ಆಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಎಚ್ಚರಿಕೆ ತೊಗೊಂಡು ಅದಕ್ಕೆ ಆ ಗಾಯದ ಮೇಲೆ ಏನು ಆಯಿಂಟ್ಮೆಂಟ್ ಹಾಕಬೇಕು, ಏನು ಮೆಡಿಸಿನ್ ತೊಗೊಳ್ಬೇಕು, ಪೇನ್ ಕಿಲ್ಲರ್ ಏನು ತೊಗೊಳ್ಬೇಕು, ಇದೆಲ್ಲನೂ ಮಾಡಿದಾಗ ಏನಾಗುತ್ತೆ, ಬೇಗ ಹೀಲ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಡಿಸಿಷನ್ ಅಂತ ಕರಿತೀವಿ ನಾವು. ಓಕೆ, ಯಾವತ್ತಿದ್ರೂ ಹೀಲ್ ಆಗುತ್ತೆ ನನಗೆ ಗೊತ್ತು, ಅದು ಇವತ್ತಿಲ್ಲ ನಾಳೆ ಹೀಲ್ ಆಗುತ್ತೆ ಆ ಗಾಯಗಳು. ಬಟ್ ನಾನು ಎಚ್ಚರಿಕೆ ತೊಗೊಂಡು ಇವಾಗಿಂದನೇ ಅದಕ್ಕೆ ಆಯಿಂಟ್ಮೆಂಟ್, ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದು ನಾನು ಮಾಡಿಕೊಂಡ್ರೆ ಬೇಗನೆ ಹೀಲ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಈ ಬ್ರೇಕಪ್ಸು, ಮೂವ್ ಆನ್ ಆಗೋದು, ನೀವು ಇದೆಲ್ಲನೂ ಕೂಡ ಮೀರಿರೋರು. ನೀವು ತುಂಬ ಬದುಕಿನ ನೋಡಿದ್ದೀರಾ, ತುಂಬ ಕಷ್ಟಗಳನ್ನ ನೋಡಿದ್ದೀರಾ. ಇವತ್ತು ಯಾರೋ ಬಿಟ್ಟೋದ್ರು ಅಥವಾ ಬಂದವರೆಲ್ಲ ಹೋಗ್ತಿದ್ದಾರೆ, ಅಥವಾ ನಾನು ಬಿಟ್ಬಿಡ್ಬೇಕಾಯ್ತು ಅವ್ರನ್ನ. ಬ್ರೋ ಪ್ಲೀಸ್, ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಲಿಶಿ ಅವ್ರು ಕೇಳ್ತಿದ್ದಾರೆ, ಹಿ ಲೆಫ್ಟ್ ಮೀ, ಐ ಕ್ಯಾನ್ ನಾಟ್ ಬಿ ವಿತೌಟ್ ಹಿಮ್. ವಿಲ್ ಡೆಫಿನೆಟ್ಲಿ ಬಿ ವಿತೌಟ್ ಹಿಮ್. ಓಕೆ, ನೀ ಇದನ್ನು ಕಲಿಬೇಕು ಅಂತಲೇ ಅವ್ರು ಬಂದು ಹೋಗಿರ್ತಾರೆ. ನಾಟ್ ಬಿಕಾಸ್ ಆಸ್ ಅ ಪರ್ಸನ್ ಅಂತ ನೋಡಬೇಡಿ, ಅವ್ರನ್ನ ಆ್ಯಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳಿ, ಆ್ಯಸ್ ಅ ಲೆಸನ್ ಅಂತ ಕನ್ಸಿಡರ್ ಮಾಡಿ. ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ರು, ಅವ್ರು ಹೋದ್ರೂ ಕೂಡ ದೆಲ್ ಕಮ್ ಫಾರ್ ಅ ರೀಸನ್ ಆ್ಯಂಡ್ ದೆಲ್ ಗೋ ಫಾರ್ ಅ ರೀಸನ್. ಆ ರೀಸನ್ ನಿಮ್ಗೆ ಯಾರಿಗೂ ಕೂಡ ಹುಡ್ಕೊಂಡು ಹೋಗೋ ಅವಶ್ಯಕತೆ ಬೇಡ. ನಿಮ್ಗೆಲ್ಲ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರನ ನಿಜವಾಗ್ಲೂ ನಿಮಗೆ ಬೇಕಾಗಿಲ್ಲ. ಓಕೆ, ಎಲ್ಲ ಏನಂತಾರೆ, ಯಾರೋ ಒಬ್ರು ನನಗೆ ಪ್ರಶ್ನೆ ಕೇಳಿದ್ರು, ಹೆಂಗೆ ನಿಮ್ಗೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಯಾವ ರೀತಿ ನೀವೆಲ್ಲರಿಗೂ ಆನ್ಸರ್ ಮಾಡ್ತೀರಾ, ವಾಟ್ ಈಸ್ ದ ರೀಸನ್, ಅಥವಾ ಏನು ಹಿಂದೆಗಡೆ ಸೀಕ್ರೆಟ್ ಅಂದ್ಬಿಟ್ಟು. ಆ ಸೀಕ್ರೆಟ್ ಹೇಳ, ಇಟ್ಸ್ ವೆರಿ ಸಿಂಪಲ್.
ಯಾವಾಗ ನಮ್ಮ ಮೈಂಡ್ ಖಾಲಿ ಇರುತ್ತೋ ಅವಾಗ ನಾವು ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ಬೋದು, ಎಲ್ಲನೂ ಕೂಡ ಎದುರಿಸ್ಬೋದು. ಓಕೆ, ಎಲ್ಲನೂ ಸರಿ ಆಗುತ್ತೆ. ನಿಮ್ಮ ಆರೋಗ್ಯ ಸರಿ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಏನು ಆಗ್ತಿದ್ರು ಅದನ್ನು ಕೂಡ ಸರಿ ಆಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಏನು ಕಷ್ಟಗಳು ಅನುಭವಿಸಿದ್ರು ಅದೆಲ್ಲನೂ ಕೂಡ ಸರಿ ಆಗುತ್ತೆ. ಇಟ್ ಜಸ್ಟ್ ನೀಡ್ಸ್ ಸಮ್ ಕಾಮ್ನೆಸ್ ಅಂತಾರೆ ಅಷ್ಟೇ. ಓಕೆ, ಸ್ವಲ್ಪ ಪೇಷನ್ಸಿಂದ ಇರೋದಕ್ಕೆ ಪ್ರಯತ್ನ ಮಾಡಿ. ನಾನು ಟ್ರೈ ಮಾಡ್ತೀನಿ ಎಷ್ಟು ನಿಮ್ಮ ಜೊತೆ ಇರೋಕ್ಕಾಗುತ್ತೋ, ಎಷ್ಟು ಸಮಯ ನಿಮ್ಗಳಿಗೆ ಕೊಡೋಕ್ಕಾಗುತ್ತೋ. ಡೆಫಿನೆಟ್ಲಿ ಐ ಟ್ರೈ ಟು ಕಮ್ ಲೈವ್ ಈಚ್ ಆ್ಯಂಡ್ ಎವ್ರಿ ಡೇ. ಇನ್ ಕೇಸ್ ಆಗಿಲ್ಲ ಅಂದ್ರೂ ಕೂಡ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ, ಇಟ್ಸ್ ಓನ್ಲಿ 49 rupees. ನೀವು ಪೇ ಮಾಡ್ಬೋದು. ನೆಕ್ಸ್ಟ್ ಯಾವಾಗಿಂದ ಅದು ಸಬ್ಸ್ಕ್ರೈಬರ್ಸ್ದು ಅಲೋ ಆಗುತ್ತೆ ನಾನು ಹೇಳ್ತೀನಿ. ಸೊ ಅಲ್ಲಿ ಬೇಕಾದ್ರೆ ನಾವು ಕನೆಕ್ಟ್ ಆಗಿ ತುಂಬ ವಿಚಾರಗಳನ್ನ ನೀವು ಕಲ್ತ್ಕೊಳ್ಬೋದು. ಓಕೆ, ಎಲ್ಲನೂ ಕೂಡ ಆಗುತ್ತೆ. ಬಟ್ ನಾನು ಟ್ರೈ ಮಾಡ್ತಿರ್ತೀನಿ ನಿಮಗೋಸ್ಕರ ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಲಾಟ್ ಶ್ರೀಯಾ, ಆ್ಯಂಡ್ ಥ್ಯಾಂಕ್ಸ್ ಉಷಾ. ಸೊ ಈಗ ಲಿಶು ಅವ್ರು ಏನಂದ್ರು, ಜಸ್ಟ್ 5 minutes ಬ್ಯಾಕ್ ನಾನು ಅವನಿಲ್ಲ ಬಿಟ್ಟು ಇರೋಕ್ಕಾಗಲ್ಲ ಅಂತಂದ್ರು. ನಾವು ಲಿಶು ಸೇಯಿಂಗ್ ದಟ್ ಥ್ಯಾಂಕ್ ಯು ಸೊ ಮಚ್ ಬ್ರೋ, ನಾವು ಐ ಕ್ಯಾನ್ ಬಿ ವಿತೌಟ್ ಹಿಮ್. ಸೊ ಇಟ್ ಟುಕ್ ಹೌ ಮಚ್ ಆಫ್ ಟೈಮ್ ಅವ್ರಿಗೆ ಆ ನಿರ್ಧಾರದಿಂದ ಈ ನಿರ್ಧಾರಕ್ಕೆ ಬರೋದಕ್ಕೆ ಒಂದು 5 ನಿಮಿಷ ಹಿಡಿತಾ ಮೇ ಬಿ. ಬಟ್ ಇದೆಲ್ಲ ಎಲ್ಲಾಗಿತ್ತು, ಇಟ್ ಹ್ಯಾಪನ್ ಇನ್ ಅ ಮೈಂಡ್ ಅಷ್ಟೇ. ಆಗುತ್ತೆ ಆಗಲ್ಲ ಅಲ್ಲ, ಅವರೆಲ್ಲರೂ ಒಂದು ಲೆಸನ್ ಅಷ್ಟೇ. ನಮ್ಮ ಲೈಫಲ್ಲಿ ಬರ್ತಾರೆ ಹೋಗ್ತಾರೆ, ಯಾರೋ ಬಂದು ಬೈದ್ರು ಹೋದ್ರು, ಎವ್ರಿಥಿಂಗ್ ಇಸ್ ಅ ಲೆಸನ್. ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಅ ಲೆಸನ್. ಓಕೆ, ನೆವರ್ ಏನಂತಾರೆ ಯಾರ ಮೇಲೂ ಕೂಡ ಜಸ್ಟ್ ಇದಿಲ್ಲ, ಎಲ್ಲಿಂದ ಬರುತ್ತೆ ಫಿಲ್ಟರ್ಗಳು. ಓಕೆ, ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲನೂ ಎಲ್ಲಿ ಬರುತ್ತೆ ಅಂದರೆ ಇಟ್ಸ್ ಆಲ್ ಇನ್ ಅವರ್ ಮೈಂಡ್ ಅಷ್ಟೇ. ಸೊ ನಾವು ಯಾವಾಗ ಮೈಂಡಲ್ಲಿ ಪ್ರಾಪರಾಗಿ ಯೋಚನೆ ಮಾಡಲ್ಲ, ಕ್ಲಾರಿಟಿ ಇರಲ್ಲ, ಆವಾಗ ನಮ್ಗೆ ಹಿಂಸೆ ಆಗುತ್ತೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಎವ್ರಿಥಿಂಗ್ ನೀವೇನು ಅಂದ್ಕೊಳ್ತೀರೋ ಎಲ್ಲನೂ ಕೂಡ ನೀವು ಮಾಡ್ಬೋದು. ಇಟ್ಸ್ ಈಸಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನೀವೇನು ಅಂದ್ಕೊಂಡಿರೋ ಅದನ್ನು ಮಾಡೋಕ್ಕಿಂತ ಮುಂಚೆ ಕೆಲವೊಂದರಿಂದ ನೀವು ಆಚೆ ಬರಬೇಕಾಗಿರುತ್ತೆ. ನೀವು ಆಚೆ ಬರ್ದೇ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಅಂದರೆ ಅದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸೈಲೆಂಟ್ ಸೋಲ್ ಅವರು ಐ ಆಮ್ ಟ್ರೈಂಗ್ ಟು ಮೂವ್ ಆನ್ ಬಟ್ ಐ ಕೆನಾಟ್, ಪ್ಲೀಸ್ ಟೆಲ್ ಮೀ. ಸೊ ಇವಾಗ ಇಟ್ಸ್ ವೆರಿ ಮಚ್ ಈಸಿ. ಓಕೆ, ಮೂವ್ ಆನ್ ಆಗೋದೆಲ್ಲ ಕಷ್ಟ ಆ ಥರ ಎಲ್ಲ ಏನಿಲ್ಲ. ಇಟ್ಸ್ ಆಲ್ ದಟ್ ಇಫ್ ಐ ಆಮ್ ಫೀಲಿಂಗ್ ಲೈಕ್ ನನಗೆ ಅದರಿಂದ ಆಚೆ ಬರೋಕ್ಕೆ ಆಗ್ತಿಲ್ಲ ಅನ್ನೋದಾದರೆ ಮಾತ್ರ ಅದು ಕಷ್ಟ ಅಂತ ಅನಿಸ್ತಿರುತ್ತೆ. ಓಕೆ, ಬಟ್ ಇಟ್ ಇಸ್ ವೆರಿ ಮಚ್ ಈಸಿ. ಆ್ಯಂಡ್ ಹೌ ಡು ವಿ ಡೂ ಇಟ್? ಸೊ ಮೂವ್ ಆನ್ ಆಗೋದು ಅಂತ ಪ್ರಶ್ನೆ ಬರ್ತಿದ್ದಂಗೆ ಯಾರು ಮೂವ್ ಆಗ್ಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ. ಬಿಟ್ಟೋಗಿರೋರು ಮೂವ್ ಆಗಬೇಕಾ, ನಾವು ಮೂವ್ ಆಗಬೇಕಾ? ಅವ್ರು ಆಲ್ರೆಡಿ ಮೂವ್ ಆಗ್ತಿರ್ತಾರೆ. ಓಕೆ, ಇಲ್ಲಿ ಮೂವ್ ಆಗಬೇಕಾಗಿರೋದು ನಾನು ಅಂತಂದಾಗ ಶುಡ್ ಐ ಫೋಕಸ್ ಆನ್ ಸಂಬಡಿ ಎಲ್ಸ್ ಆರ್ ಶುಡ್ ಐ ಫೋಕಸ್ ಆನ್ ಮೈ ಸೆಲ್ಫ್? ಮೂವ್ ಆನ್ ಆಗಬೇಕು ಅಂತ ಇಲ್ಲಿದೆ, ಬಟ್ ಫೋಕಸ್ ಮಾಡ್ತಿರೋದು ಯಾರ ಮೇಲೆ? ಮೂವ್ ಆನ್ ಆಗಿರೋರ ಮೇಲೆ. ನೋ, ದಟ್ ಈಸ್ ವೆರಿ ಮಚ್ ರಾಂಗ್. ಇಫ್ ಯು ವಾಂಟ್ ಟು ಮೂವ್ ಆನ್ ಇನ್ ಯೋರ್ ಲೈಫ್, ಫೋಕಸ್ ಆನ್ ಯೋರ್ ಸೆಲ್ಫ್. ಓಕೆ, ನಿಮ್ಮಲ್ಲಿ ನೀವು ಫೋಕಸ್ ಮಾಡಿ ಮೂವ್ ಆನ್ ಆಗಬೇಕು ಅಂತಂದಾಗ. ಓಕೆ, ಇವಾಗ ಹಂಗಂತ ನಾನು ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಏನಂತ ಫೋಕಸ್ ಮಾಡಲಿ, ಯಾವ ವಿಚಾರದ ಮೇಲೆ ಫೋಕಸ್ ಮಾಡಲಿ ಅಂತ ಪ್ರಶ್ನೆಗಳು ಕೂಡ ಬರುತ್ತೆ. ನೀವು ಫೋಕಸ್ ಮಾಡ್ತಿದ್ದೀರಿ ಅಂತಂದಾಗ ನೀವು ತಿನ್ನೋ ಊಟದ ಮೇಲೆ ಫಸ್ಟ್ ಫೋಕಸ್ ಮಾಡಿ. ಮೋಸ್ಟ್ ಆಫ್ ದ ಪೀಪಲ್ ನೀವೆಲ್ಲರೂ ಕೂಡ ಏನು ಮಾಡ್ತೀರಾ ಅಂದರೆ ಊಟದ ವಿಚಾರದಲ್ಲೂ ಅಷ್ಟೇ, ರಾದರ್ ದೆನ್ ನಿಮಗೆ ಏನಾದರೂ ತೊಂದರೆಗಳಾಯಿತು ಅಥವಾ ಯಾರೋ ಒಬ್ರು ನಿಮ್ಮನ್ನ ಬಿಟ್ಟು ಹೋದ್ರು ಅಥವಾ ನಿಮ್ಗೇನೋ ಪ್ರೆಷರ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ, ಈ ಥರ ಎಲ್ಲ ಅನ್ನಿಸ್ದಾಗ ದ ಫಸ್ಟ್ ಥಿಂಗ್ ದಟ್ ಯು ಆಲ್ ವಿಲ್ ಡೂ ಇಸ್ ಊಟನ ಬಿಟ್ಟು ಕೂರ್ತಾ ಇರ್ತೀರ, ರೈಟ್? ಸೊ ಈ ಊಟ ಬಿಡೋದ್ರಿಂದ ಏನೂ ಆಗಲ್ಲ, ಇನ್ನಷ್ಟು ಕುಗ್ಗೋಗ್ತೀರಾ. ಆ್ಯಂಡ್ ನಿಮ್ಗೆ ಯೋಚನೆ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಸೋ ಮಚ್ ಆಫ್ ಥಿಂಗ್ಸ್ ಯು ಕಮ್ ಅಕ್ರಾಸ್. ಅದೆಲ್ಲ ಬೇಡ. ಫಸ್ಟ್ ಊಟ ಮಾಡ್ಕೊಳ್ಳಿ, ನಿಮ್ಮಲ್ಲಿ ನೀವು ಕೇರ್ ಮಾಡ್ಕೊಳ್ಳಿ. ಆ್ಯಂಡ್ ಊಟ ಮಾಡಬೇಕಾದ್ರೂ ಅಷ್ಟೇ, ನಮ್ಮ ಕಡೆ ಎಲ್ಲ ಯಾವಾಗಲೂ ಹೇಳ್ತಿರ್ತಾರೆ, ಊಟಕ್ಕೆ ಕೂತ್ಕೊತಿದ್ಯಾ ಕೈ ಮುಕ್ಕೊಂಡು ಕೂತ್ಕೋ, ಓದಕ್ಕೆ ಕೂತ್ಕೋತಿದ್ಯಾ ಕೈ ಮುಕ್ಕೊಂಡು ಕೂತ್ಕೋ, ಅಥವಾ ಇನ್ನೊಂದೇನೋ ಮಾಡ್ತಿದ್ಯಾ ಕೈ ಮುಕ್ಕೊಂಡು ಕೆಲಸ ಶುರು ಮಾಡುವ ಅಂತ. ಇದು ಯಾವುದು ಸುಮ್ಮನೆ ಹೇಳಲ್ಲ ಅವರು. ಅವ್ರಿಗೆ ಅನುಭವ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾರೋ ಹೇಳೋದನ್ನ ಅವ್ರು ನಮ್ಗೆ ಹೇಳ್ತಿರ್ತಾರೆ. ಬಟ್ ಇದಕ್ಕೆಲ್ಲ ರೀಸನ್ ಇದೆ. ಓಕೆ, ನಿಮಗೆ ನೀವು ಯಾವತ್ತೂ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತೀರಾ ಅಂದರೆ ಊಟಕ್ಕೆ ಮುಂಚೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡೋಕ್ಕೆ ಶುರು ಮಾಡ್ತೀರಾ, ಒನ್ಸ್ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು. ಓಕೆ, ಸೊ ಗ್ರೇಟ್ಫುಲ್ ಆಗಿ ಯಾವಾಗ ಇದ್ದು ಹೇಳೋದಕ್ಕೆ ಶುರು ಮಾಡ್ತಿರೋ ಅಥವಾ ಇರೋದಕ್ಕೆ ಶುರು ಮಾಡ್ತಿರೋ ಅವಾಗೆಲ್ಲನೂ ಕೂಡ ಬದಲಾಗೋಕ್ಕೆ ಶುರುವಾಗುತ್ತೆ. ಆ್ಯಂಡ್ ಮೂವ್ ಆನ್ ಆಗಬೇಕಾದ್ರೆ ಇನ್ನೂ ಸಿಂಪಲ್ ಸ್ಟೆಪ್ಸ್ ಏನಂದರೆ, ಒನ್ಸ್ ನಾನು ಹೇಳ್ತೀನಿ, ಫಾಲೋ ಮಾಡಿ ಎಲ್ಲರೂ ಕೂಡ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್ ಅಂತ. ಓಕೆ, ಕೇಳಿರ್ತೀರಲ್ವ, ನಿಮ್ಮ ಬ್ಲೆಸ್ಸಿಂಗ್ಸ್ನ ನೀವು ಕೌಂಟ್ ಮಾಡ್ಕೊಳ್ಳಿ ಅಂತ. ಅಂದರೆ ನಿಮ್ಗೆ ಏನೇನೆಲ್ಲ ದೇವರು ವರ ಕೊಟ್ಟಿದ್ದಾನೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ ಅಂತ. ನಾನು ಮೊನ್ನೆ ಹಿಂಗೆ
ಒಂದು ಹಾಸ್ಪಿಟಲ್ ಹೋಗಿದ್ದೆ. ಆ್ಯಂಡ್ ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಟು ಸೇ ಥ್ಯಾಂಕ್ ಯು ದೇವ್ರಿಗೆ. ಓಕೆ, ಸೊ ವೈ ಡು ವಿ ಡೂ ದಿಸ್? ಯಾಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು? ಬಿಕಾಸ್ ಅಲ್ಲಿ ಹಾಸ್ಪಿಟ್ಲಲ್ಲಿ ತುಂಬ ಜನ ಇದ್ದಾರೆ. ಆ್ಯಂಡ್ ನಾನು ಒಳಗಡೆ ಹೋಗ್ತೀನಿ, ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಓಕೆ, ಒಳಗಡೆ ಹೋಗ್ತೀನಿ ಆ್ಯಂಡ್ ಇಟ್ಸ್ ಅನ್ OPD, ಓಕೆ, ಔಟ್ ಪೇಷಂಟ್ ಡಿವಿಷನ್. ಸೊ ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ತುಂಬ ದೊಡ್ಡ ಹಾಸ್ಪಿಟಲ್, ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಎಲ್ಲರೂ ಕೂಡ ಅಲ್ಲಿ ಆಕ್ಸಿಡೆಂಟ್ ಆಗಿರ್ತಾರೆ, ಅಲ್ಲೇ ಬಂದು ಮಲಗಿಸಿರ್ತಾರೆ. ಬೆಡ್ಸ್ ಇನ್ನೂ ಪ್ರಾಪರ್ ಆಗಿ ಇರೋದಿಲ್ಲ, ಅಲಾಟ್ ಆಗಿರೋದಿಲ್ಲ, ಅಥವಾ ಇನ್ನೂ ಅವ್ರದ್ದೇನು ಏನೇನು ಇರುತ್ತೋ ಅವರು ಅಡ್ಮಿಟ್ ಆಗೋದಕ್ಕೆ ಎಲ್ಲ ಪ್ರೋಸೆಸ್ಸಲ್ಲಿ ಇರುತ್ತೆ. ಎಲ್ಲ ಅಲ್ಲಿರ್ತಾರೆ, ನೋವಲ್ಲಿರ್ತಾರೆ, ಅನುಭವಿಸಿರ್ತಾರೆ. ಸೋ ಮಚ್ ಆಫ್ ಪೀಪಲ್. ಒಂದು ಅರ್ಧ ಗಂಟೆಲಿ ಅಷ್ಟೊಂದು ನೋಡಿದಾಗ ನನಗೇನು ಅನಿಸುತ್ತೆ, ದ ಓನ್ಲಿ ಥಿಂಗ್ ದಟ್ ವಾಸ್ ಇನ್ ಮೈ ಮೈಂಡ್ ಇಸ್ ಥ್ಯಾಂಕ್ ಯು ದೇವ್ರೆ. ಐ ನೀಡ್ ಟು ಕೌಂಟ್ ಮೈ ಬ್ಲೆಸ್ಸಿಂಗ್ಸ್. ನಾನು ಆ ಸ್ಥಿತಿಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ ರೀತಿ ನನ್ನ ಫ್ಯಾಮಿಲಿ ಅವ್ರು ಯಾರು ನನ್ನನ್ನು ನೋಡ್ಕೊಳ್ತಿಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಯಾರಿಗೂ ನನ್ನ ಕಡೆಯಿಂದ ಕಷ್ಟ ಇಲ್ಲ, ನನಗೆ ಕಷ್ಟ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಪರಿಸ್ಥಿತಿಲಿ ನಾನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಿ, ವೆನ್ ಐ ಆಮ್ ಥ್ಯಾಂಕಿಂಗ್ ಫಾರ್ ಎವ್ರಿಥಿಂಗ್, ಎಷ್ಟು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮಾತಾಡ್ತಿದ್ದೀನಿ, ಧ್ವನಿ ಇದೆ, ನಾನು ಆರೋಗ್ಯವಾಗಿದ್ದೀನಿ, ಅದಕ್ಕೆ ಥ್ಯಾಂಕ್ಸ್. ನನಗೆ ಕಾಣಿಸ್ತಿದೆ, ದೃಷ್ಟಿ ಇದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಆಲ್ ದೀಸ್ ಥಿಂಗ್. ನನಗೆ ಉಸಿರಾಡ್ತಿದ್ದೀನಿ, ನನಗೆ ಗೊತ್ತಾಗ್ತಿದೆ, ಸ್ಮೆಲ್ ಗೊತ್ತಾಗ್ತಿದೆ, ಐ ಆಮ್ ಗ್ರೇಟ್ಫುಲ್. ನನಗೆ ಕೇಳಿಸ್ತಿದೆ, ನನಗೆ ಓದ್ತಿದ್ದೀನಿ ಮೆಸೇಜಸ್ಗಳನ್ನ, ನನಗೆ ಬುದ್ಧಿ ಇದೆ, ಗೊತ್ತಾಗ್ತಿದೆ. ಓಕೆ, ಐ ಹ್ಯಾವ್ ಎವ್ರಿಥಿಂಗ್ ಅರೌಂಡ್ ಮೀ. ನನ್ನ ಫ್ಯಾಮಿಲಿ ಇದೆ, ಪೇರೆಂಟ್ಸ್ ಇದ್ದಾರೆ, ಆ್ಯಂಡ್ ದೆನ್ ಇಂಟರ್ನೆಟ್ ಇದೆ, ಕನೆಕ್ಟ್ ಆಗೋದಕ್ಕೆ ಫೋನ್ ಇದೆ, ಕೆಲಸ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಇದೆ. ಸಿ, ವೆನ್ ಐ ಆಮ್ ಇದೆಲ್ಲನೂ ಕೌಂಟ್ ಆದಾಗ ಏನಾಗುತ್ತೆ, ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಐ ಆಮ್ ಫೋಕಸಿಂಗ್ ಆನ್ ದ ಬ್ಲೆಸ್ಸಿಂಗ್ಸ್ ದಟ್ ಹ್ಯಾವ್ ಗಾಟ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಏನೆಲ್ಲ ಬ್ಲೆಸ್ಸಿಂಗ್ಸ್ ಸಿಕ್ಕಿದೆಯೋ ಅದು ಕೌಂಟ್ ಮಾಡ್ತಾ 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 ಏನಾಗುತ್ತೆ, ದೇವ್ರು ಇನ್ನಷ್ಟು ಅವಕಾಶಗಳನ್ನ ಕೊಡ್ತಾನೆ. ಓಕೆ, ನಾನು ಕೊಟ್ಟಿರೋದೆಲ್ಲನೂ ಕೂಡ ಇವ್ರು ಗಮನಿಸ್ತಿದ್ದಾರೆ, ನಾನು ಇನ್ನಷ್ಟು ಕೊಡೋಣ ಅದನ್ನು ಗಮನಿಸ್ತಾರೆ ಅಂತ. ಓಕೆ, ವೆರಿ ಸಿಂಪಲ್. ಓಕೆ, ನಾನು ನೋಡ್ತಾನೂ ಇದ್ದೀನಿ, ಸ್ಮೈಲ್ನು ಮಾಡ್ತಿದ್ದೀನಿ ರೂಪ. ಡೋಂಟ್ ಫೋಕಸ್ ಆನ್ ದಟ್, ಫೋಕಸ್ ಆನ್ ದ ಟಾಪಿಕ್. ಓಕೆ, ಆ್ಯಂಡ್ ಸೊ ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಆಲ್ ದಟ್ ನಾನು ಎಷ್ಟು ಗ್ರೇಟ್ಫುಲ್ ಆಗಿದ್ದೀನಿ, ಎಷ್ಟು ಗ್ರ್ಯಾಟಿಟ್ಯೂಡ್ನ ತೋರಿಸ್ತಿದ್ದೀನಿ. ನೀವೇ ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ನೀವೇ ಸಿಂಪಲ್. ನನ್ನ ಫ್ಯಾಮಿಲಿಯಲ್ಲಿ ಯಾರು ನೋಡ್ಕೊಳ್ತಿಲ್ಲ ಬ್ರೋ, ಒಂದು ಯಾರು ಅಟ್ಲೀಸ್ಟ್ ಫ್ಯಾಮಿಲಿ ಏನಾದಿದೆ ಅಲ್ವಾ, ಅದಕ್ಕೆ ವಿ ಶುಡ್ ಬಿ ಗ್ರೇಟ್ಫುಲ್. ಇಷ್ಟು ಸಿಂಪಲ್ ಥಿಂಗ್ ಅಲ್ವಾ. ಎಷ್ಟೊಂದು ಜನಕ್ಕೆ ಫ್ಯಾಮಿಲಿ ಇರೋಲ್ಲ, ಆ್ಯಂಡ್ ಎಷ್ಟೊಂದು ಜನಕ್ಕೆ ಅಣ್ಣ ಇರಲ್ಲ, ಅಕ್ಕ ಇರಲ್ಲ, ತಮ್ಮ ಇರಲ್ಲ, ಅಪ್ಪ ಅಮ್ಮನೇ ಇರಲ್ಲ. ನನಗೆ ಏನಂದ್ರೆ ಏನೂ ಇರಲ್ಲ, ಮನೆ ಇರಲ್ಲ, ಏನೂ ಇಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡ್ತೀರಾ? ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಇದೆ, ಫೈನ್. ಯಾರೊಬ್ರು ತಟ್ಟೆಗೆ ಊಟ ತಂದು ಕೊಡ್ತಿದ್ದಾರೆ, ಗುಡ್. ಆ್ಯಂಡ್ ಯಾರೋ ದುಡಿತಿದ್ದಾರೆ, ಅದರಲ್ಲಿ ನಾನು ತಿಂತಿದ್ದೀನಿ, ದಟ್ಸ್ ಫೈನ್, ಗುಡ್, ದಟ್ಸ್ ಅ ಬ್ಲೆಸ್ಸಿಂಗ್. ಯಾರೊಬ್ರು ಇದ್ದಾರೆ ನನ್ನ ಸುತ್ತಮುತ್ತ, ಆ್ಯಂಡ್ ಈ ಫ್ಯಾಮಿಲಿಲಿ ಯಾರು ನೋಡ್ಕೋದಿಲ್ಲ ಅಂತೀರ ಅಲ್ವಾ, ಅದೇ ಫ್ಯಾಮಿಲಿಯವ್ರು ನಿಮ್ನ ಯಾರಾದರೂ ಮುಟ್ಟಕ್ಕೆ ಬಂದಾಗ ಅವ್ರು ಏನಾದರೂ ಸುಮ್ಮನೆ ಇದ್ಬಿಡ್ತಾರೋ ಅದು ಯೋಚನೆ ಮಾಡಿ. ಏನಾದರೂ ಮಾಡ್ಕೊಳ್ಳಪ್ಪ ನನ್ನ ಮಗಳಿಗೆ, ಏನಾದರೂ ಮಾಡ್ಕೊಳ್ಳಪ್ಪ ನನ್ನ ಮಗಂಗೆ ಅಂತ ಸುಮ್ಮನೆ ಇದ್ಬಿಡ್ತಾರ? ಗುರು ಫಸ್ಟ್ ನಾವು ಚೇಂಜ್ ಆಗಬೇಕು. ನಾವು ಚೇಂಜ್ ಆಗದೆ ನನ್ನ ಫ್ಯಾಮಿಲಿ ನನ್ನನ್ನು ನೋಡೋ ದೃಷ್ಟಿ ನಾನು ಬದಲಾಯಿಸು ಅಂತಿದ್ದೀನಿ ಅಂದರೆ ಅದು ಆಗಲ್ಲ. ಇದು ಇಟ್ಸ್ ನಾಟ್ ಈಸಿ. ನಾನು ಬದಲಾದರೆ ಅವ್ರು ನನ್ನನ್ನು ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ನಾವೇನು ಅಂತೀವಿ ಗೊತ್ತಾ, ಅವ್ರು ನನ್ನನ್ನು ನೋಡೋ ದೃಷ್ಟಿಕೋನ ಬದಲಾದರೆ ನಾನು ಬದಲಾಗ್ಬಿಡ್ತೀನಿ ಅಂತ. ನೋ, ದಿಸ್ ವೋಂಟ್ ಹ್ಯಾಪನ್ ಕಂದ. ಓಕೆ, ಆ್ಯಂಡ್ ಅಗೇನ್ ದಿಸ್ ಸೋ ಮಚ್ ಟು ಟಾಕ್. ತುಂಬ ವಿಚಾರಗಳಿದೆ ನಿಮ್ಗೆ ಹೇಳ್ಕೊಡೋಕ್ಕೆ, ಕಲಿಸ್ಕೊಡೋದಕ್ಕೆ. ಓಕೆ, ಐಲ್ ಬಿ ನಾನು ನೆಕ್ಸ್ಟು ಜಾನ್ವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ವರ್ಕ್ಶಾಪ್ನ 21 days, ಆ್ಯಂಡ್ ಐಲ್ ಮೇಕ್ ಇಟ್ ವೆರಿ ಮಚ್ ಅಫೋರ್ಡಬಲ್. ನಿಮಗೆ ಹಿಂಗನ್ನಂಗೆ ನೀವು ಪೇ ಮಾಡಬೇಕು ಆ ಮಟ್ಟಿಗೆ ಐಲ್ ಡೂ ಇಟ್. ಅವಾಗ ನೀವು ಜಾಯ್ನ್ ಆಗಿ ತುಂಬ ವಿಚಾರಗಳನ್ನ ಕಲಿತ್ಕೊಳ್ಳಿ ಅಂತ. ಬಟ್ ಇವಾಗ ನಾನು ಕೇಳಿ ಏನು ಹೇಳ್ಕೊಡ್ಬೋದು ಈ ಸಮಯಕ್ಕೆ ಸರಿಯಾಗಿ ನಾನು ಹೇಳ್ಕೊಡ್ತಿದ್ದೀನಿ. ನಮ್ಮನ್ನು ಯಾರೋ ಫುಲ್ ಅವಾಯ್ಡ್ ಮಾಡ್ತಿದ್ದಾರೆ ಅಂದರೆ ಏನು ಮಾಡಬೇಕು? ವೆರಿ ಲೋ ಡ್ಯೂಡ್, ನಾನು ತುಂಬ ಬೇಗ ಅಟ್ರಾಕ್ಟ್ ಆಗ್ತೀನಿ. ಆ್ಯಂಡ್ ಸಿ, ಯಾರೋ ಇಗ್ನೋರ್ ಮಾಡ್ತಿದ್ದಾರೆ ಅಂದರೆ ಅಥವಾ ಅವಾಯ್ಡ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ವಾಟ್ ದ ಬೇಸಿಕ್ ಆಫ್ ಎವ್ರಿಥಿಂಗ್ ಇಸ್ ಯು ಪೀಪಲ್ ಡು ನಾಟ್ ಲವ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೀತಿಸಿಲ್ಲ, ನಿಮ್ಮನ್ನು ನೀವು ಪ್ರಿಯಾರಿಟಿಲಿ ಇಟ್ಕೊಳ್ತಿಲ್ಲ. ನಾನು ಹೇಳ್ತೀನಿ, ನೆಕ್ಸ್ಟ್ 1 week ನೀವು ನಿಮ್ಮನ್ನು ಪ್ರಿಯಾರಿಟಿಲಿ ಇಟ್ಕೊಳ್ಳಿ. ನಿಮಗೆ ಏನು ಬೇಕು ಅದೇ ಮಾಡಿ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದೇ ಮಾಡಿ. ಯಾರು ಬಿಟ್ಟೋಗಿರ್ತಾರೋ ನಿಮ್ಮನ್ನು, ಡೆಫಿನೆಟ್ಲಿ ಅವ್ರು ನಿಮ್ಮ ಕಡೆ ಕಣ್ಣು ಹಾಯಿಸ್ತಾರೆ, ನಿಮ್ಮ ಕಡೆ ಗಮನ ಹರಿಸ್ತಾರೆ. ಓಕೆ, ಡೆಫಿನೆಟ್ಲಿ ದಿಸ್ ವಿಲ್ ಹ್ಯಾಪನ್. ದಿಸ್ ಇಸ್ ವೆರಿ ಮಚ್ ಟ್ರೂ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಪೇರೆಂಟ್ಸ್ ಆಗಿರಲಿ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರಲಿ,
ಅಥವಾ ನಿಮ್ಮ ಕೊಲೀಗ್ಸ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಯಾರಾದರೂ ಆಗಿರಲಿ ಅವರು. ಓಕೆ, ಫೋಕಸ್ ಆನ್ ಯೋರ್ ಸೆಲ್ಫ್. ನಿನಗೆ ಏನು ಬೇಕು ಅದ್ರ ಮೇಲೆ ಫೋಕಸ್ ಮಾಡು. ಪ್ರಾಪರಾಗಿ ತಿನ್ನು, ಪ್ರಾಪರಾಗಿ ಒಳ್ಳೆ ಬಟ್ಟೆ ಹಾಕು, ಪ್ರಾಪರಾಗಿ ರೆಡಿ ಆಗು, ಪ್ರಾಪರಾಗಿ ಎಲ್ಲಾದರೂ ಹೋಗಿದ್ ಬಾ, ಪ್ರಾಪರಾಗಿ ಮಾತಾಡು. ಫೋಕಸ್ ಆನ್ ಎವ್ರಿಥಿಂಗ್ ಅಬೌಟ್ ಯೋರ್ ಸೆಲ್ಫ್. ದೆನ್ ಯು ಸಿ ದಟ್ ನಿನಗೆ ನೀನು ಪ್ರಿಯಾರಿಟಿ ಕೊಟ್ಕೊಂಡಾಗ ಗೊತ್ತಾಗುತ್ತೆ ಅವ್ರಿಗೆಲ್ಲ ನೀನು ಎಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ ನೀನು ಬರೀ ಇವ್ರ ಮೇಲೆ ಪ್ರಿಯಾರಿಟಿ ಕೊಡ್ತಿದ್ಯಾ, ಇವ್ರು ಇಂಪಾರ್ಟೆಂಟ್ ಅಂತ ತೋರಿಸ್ತಿದ್ಯಾ. ದಟ್ ಇಸ್ ವೈ ಅವ್ರು ಆಟ ಆಡ್ತಾರೆ. ಅವ್ರಿಗೆ ಹೆಂಗೆ ಬೇಕಂಗಿರ್ತಾರೆ, ಅದು ಅವ್ರ ತಪ್ಪೂ ಅಲ್ಲ. ರಿಮೆಂಬರ್ ದಟ್ ನೀನು ಪ್ರಿಯಾರಿಟಿ ಕೊಡ್ತಿದ್ಯಾ, ನಿನ್ನ ತಪ್ಪು ಇದು. ಓಕೆ, ಅದು ಅವ್ರಿಗೆ ತೊಗೊಳಕ್ಕೆ ಇಷ್ಟ ಇಲ್ಲ, ಅವ್ರು ಹೋಗ್ತಿದ್ದಾರೆ, ಬಿಟ್ಟಾಕು. ನಿನಗೆ ನೀನು ಪ್ರಿಯಾರಿಟಿ ಕೊಟ್ಕೊ. ನಿನಗೆ ಅಂತ ನೀನು ಇದೆಯಾ, ಎಂಡ್ ಆಫ್ ದ ಡೇ ಎಲ್ಲರೂ ಹೋಗ್ತಾರೆ, ಉಳ್ಕೊಳ್ಳೋದು ನಿನಗೆ ಅಂತ ನೀನು ಮಾತ್ರನೇ. ಓಕೆ, ಆ್ಯಂಡ್ ದರ್ ಇಸ್ ಸೋ ಮಚ್ ಥಿಂಗ್ಸ್ ಟು ಲರ್ನ್. ಲೋಹಿ ಇನ್ನೂ ಊಟ ಆಗಿಲ್ಲ, ಯಾಕಂದ್ರೆ ಮಾಡಬೇಕು. ನಿಮ್ದೆಲ್ಲ ಊಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಮಾಡಿ. ಹಾಯ್ ಮೌನ, ಹಾಯ್ ಬಾಪು, ಹಾಯ್ ಅಂಜನಾ. ಊಟ ಇನ್ನೂ ಇಲ್ಲ, ಆಗಬೇಕು. ಹಾಯ್ ಮನಿ, ಬಾಯ್ ರೂಪಾ, ಥ್ಯಾಂಕ್ ಯು. ಹಾಯ್ ಪ್ರಿಯಾ. ಐಮ್ ರಿಪ್ಲೈಯಿಂಗ್ ಆಲ್ಮೋಸ್ಟ್ ಎವ್ರಿಬಡಿ. ಸೊ ಸ್ಟೂಡೆಂಟ್ಸ್ಗೆ ಅಂತ ಇವತ್ತಿನೂ ಕೂಡ ಸೆಷನ್ ಇತ್ತು ಫ್ರೀ ಆಗಿ. ನಾಳೆನೂ ಕೂಡ ಸೆಷನ್ ಫ್ರೀ ಆಗಿರುತ್ತೆ, ಲೈಕ್ 6 to 7. ಓಕೆ, ಇನ್ ಕೇಸ್ ಯಾರಿಗಾದರೂ ಲಿಂಕ್ ಬೇಕು ಅಂದ್ರೂ ಕೂಡ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ, ಐ ಶೇರ್ ಯು. ಓಕೆ, ಆ್ಯಂಡ್ ಇವಾಗ ಓಕೆ, ಜಸ್ಟ್ ಗಿವ್ ಅ ಮಿನಿಟ್. ಸೊ ಓದಿದೆಲ್ಲ ಮರ್ತೋಗುತ್ತೆ ಅಂದರೆ ದಟ್ ಇಸ್ ವಾಟ್. ನಿಮಗೆ ಅದು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಓದ್ತಿದ್ದೀರಾ. ಆ್ಯಂಡ್ ವೈ ಯು ಆರ್ ರೀಡಿಂಗ್ ಅಲ್ವಾ, ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಸ್ವಲ್ಪ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಸ್ಟೂಡೆಂಟ್ಸಿಗೆ ಮಾತ್ರ, ಅಥವಾ ಯಾರೆಲ್ಲ ಓದ್ತಿದ್ದೀರಾ, ಓದಿ ಹಿಂಸೆ ಆಗ್ತಿದೆ ಅವ್ರಿಗೆ ಮಾತ್ರ. ಓಕೆ, ಜಸ್ಟ್ ಟೇಕ್ ಯುವರ್ ಟೈಮ್. ಬುಕ್ ಓಪನ್ ಮಾಡ್ತೀರಾ ಅಲ್ವಾ, ಒಂದು 10 ನಿಮಿಷ ಓದಿ ಸಾಕು. 10 ನಿಮಿಷ 15 ನಿಮಿಷ ಸಾಕು. ದೆನ್ ಒಂದು 2 to 5 minutes ಬ್ರೇಕ್ ತೊಗೊಳ್ಳಿ. 10 ನಿಮಿಷ ಓದಾದ್ಮೇಲೆ ಅಥವಾ 15 ನಿಮಿಷ ಓದಾದ್ಮೇಲೆ. ಆ್ಯಂಡ್ 2 to 5 ನಿಮಿಷ ಬ್ರೇಕ್ ಆದಮೇಲೆ ಮತ್ತೆ ಬಂದು ಕೂತ್ಕೊಳ್ಳಿ. ಆ್ಯಂಡ್ ಈ ಬ್ರೇಕಲ್ಲಿ ಫೋನು, ಟಿ ವಿ, ಯಾವುದು ಡಿಜಿಟಲ್ ಐಟಮ್ಸ್ ಏನೋ ವಸ್ತುಗಳನ್ನ ಮುಟ್ಟಕ್ಕೇ ಹೋಗಬೇಡಿ. ಓಕೆ, ಬ್ರೇಕ್ ತೊಗೊಳ್ಳಿ, ವಾಶ್ರೂಮ್ಗೆ ಹೋಗಿ ಬನ್ನಿ, ಇಲ್ಲ ನೀರು ಕುಡೀರಿ, ಇಲ್ಲ ಏನಾದರೂ ಆಚೆ ಕಡೆ ನೋಡಿ ಬನ್ನಿ. ಓಕೆ, ಸಿಂಪಲ್. ದೆನ್ ಅಗೈನ್ ವೈಲ್ ಕಮಿಂಗ್ ಬ್ಯಾಕ್, ನೆಕ್ಸ್ಟ್ ಯು ಆರ್ ಸೆಟ್ಟಿಂಗ್ ಫಾರ್ 15 ಅಲ್ಲ, ಒಂದು 5 ನಿಮಿಷ ಎಕ್ಸ್ಟ್ರಾ ಜಾಸ್ತಿ ಇದು ಮಾಡ್ಕೊಳ್ಳಿ. ಓಕೆ, 15 minutes ಇಲ್ಲಿವರೆಗೂ ಕೂತಿದ್ರಿ, ನೆಕ್ಸ್ಟ್ ಇವಾಗ ಇನ್ನು 5 ನಿಮಿಷ ಅಂದರೆ 20 ನಿಮಿಷ ಜಾಸ್ತಿ. ಓಕೆ, ನೀವು ಯಾವಾಗ ಆ ಸ್ಟಡಿ ಪೀರಿಯಡ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ತಿರೋ, ಬ್ರೇಕ್ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದೇ ಇದರಲ್ಲಿ ನೀವು ಬ್ರೇಕ್ ಕಮ್ಮಿ ಬ್ರೇಕ್ ತೊಗೊಳಕ್ಕೆ ಹೋಗಬೇಡಿ. ಈಗ 15 ನಿಮಿಷಕ್ಕೆ 5 ನಿಮಿಷ ಬ್ರೇಕ್ ತೊಗೊಂಡ್ರಿ ಅಂದರೆ 20 ನಿಮಿಷ ಕೂತ್ರೆ ಟೇಕ್ ಇಟ್ ಫಾರ್ 10 minutes ಆಫ್ ಬ್ರೇಕ್. ಫೈನ್, ಇಟ್ಸ್ ಓಕೆ. ಅದು ನಿಮ್ಮ ಮೈಂಡ್ ಫ್ರೀ ಮಾಡುತ್ತೆ, ಸ್ಪೇಸ್ ಸಿಗುತ್ತೆ, ಇನ್ನಷ್ಟು ಓದ್ಕೊಳ್ಬೋದು ಆ್ಯಂಡ್ ನೆನಪಿರುತ್ತೆ. ಆ್ಯಂಡ್ ಓದಬೇಕಾದ್ರೆ ನೀವು ಯಾರಿಗೋಸ್ಕರನೂ ಓದ್ತಿಲ್ಲ, ರಿಮೆಂಬರ್ ದಟ್ ನೀವು ಕಲಿಯೋದಕ್ಕೆ ಓದ್ತಿದ್ದೀರಾ, ನೀವು ಇಂಪ್ರೂವ್ ಆಗೋದಕ್ಕೆ. ಸೊ ಇದು ನಿಮ್ಗೆ ಏನು ಮಾಡುತ್ತೆ, ಪ್ರೆಷರ್ ಕಮ್ಮಿ ಮಾಡುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಪ್ರೆಷರ್ ಇಟ್ಕೊಂಡು ನೀವು ಓದೋಕ್ಕೆ ಶುರು ಮಾಡಿದ್ರೆ ಯಾವುದೂ ನೆನಪಿರಲ್ಲ, ಆ್ಯಂಡ್ ಜಾಸ್ತಿ ಓದ್ ಕೂಡ ಓದೋದಕ್ಕೆ ಆಗೋದಿಲ್ಲ. ಓಕೆ, ಓದಿಲ್ಲ ಅಂದರೆ ಏನು ಮಾಡಬೇಕು? ಯಾಕಂದರೆ ಓದಿಲ್ಲ ಅಂದರೆ ಮಾಡೋದಕ್ಕೆ 1000 ಕೆಲಸ ಇದೆ. ಓಕೆ, ಹಾಗಾದ್ರೆ ಅದ್ರ ಮೇಲೆ ಫೋಕಸ್ ಮಾಡಬೇಡ. ಬಟ್ ಬೇಸಿಕ್ ಎಜುಕೇಷನ್ ನೀವೆಲ್ಲರೂ ಕೂಡ ತಗೊಳ್ಳಿ. ಎಜುಕೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಬೇಸಿಕ್. ಬಟ್ ಹೇಳ್ಕೊಡ್ತಿರೋ ರೀತಿ ಕರೆಕ್ಟಾಗಿದೆಯೋ ಇಲ್ವಾ ನಿಮಗೆ ಗೊತ್ತಾಗಬೇಕು. ಕರೆಕ್ಟಾಗಿದೆ ನಾನು ಓಕೆ ಫೈನ್, ಎಲ್ಲನೂ ಕೂಡ ಹ್ಯಾಂಡಲ್ ಮಾಡಬಲ್ಲೆ, ನನಗೆ ಎಜುಕೇಷನ್ ಇಲ್ಲ ಅಂದ್ರೂ ಕೂಡ ಅಂದರೆ ಫೈನ್, ಓಕೆ. ಇಲ್ಲ ಅಂದರೆ ಮೋಸ್ಟ್ ಆಫ್ ದ ಎಜುಕೇಷನ್ ಏನು ಗೊತ್ತಾ, ಎಲ್ಲ ಸುಮ್ಮನೆ ಫೀಡ್ ಮಾಡ್ತಾನೆ ಇರ್ತಾರೆ. ಓಕೆ, ಆ್ಯಂಡ್ ನಂಗೆ ಸತ್ಯವಾಗಲೂ ಗೊತ್ತಿಲ್ಲ ಮೊಬೈಲಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡುವಂಥದ್ದು ಏನಾದ್ರು ಇದ್ದರೆ ಅಂತ. ಬಟ್ ಇನ್ನೊಂದು ಹೇಳ್ತೀನಿ ಆಮೇಲಿಂದ. ಓಕೆ, ಬಟ್ ಇನ್ ಕೇಸ್ ಸಿಕ್ಕರೆ ಡೆಫಿನೆಟ್ಲಿ ನಾನು ಸ್ಟೋರಿ ಎಲ್ಲಾದರೂ ಹಾಕಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಅಗೇನ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದರೆ ಯು ಹ್ಯಾವ್ ಅ ಲಾರ್ಜ್ ಏನಂತಾರೆ, ತುಂಬ ಟೈಮ್ ನೀವು ಓದೋಕ್ಕೆ ಕೂತ್ಕೊಳ್ತಿದ್ದೀರಾ ಅಂತ ಅರ್ಥ. ಅಥವಾ ನೀವು ಓದೋಕ್ಕೆ ಕೂತ್ಕೊಂಡಿದ್ದ ತಕ್ಷಣ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವು ಅದನ್ನು ಪ್ರೀತಿಸ್ತಿಲ್ಲ ಅಂತ ಅರ್ಥ. ಸಿಂಪಲ್, ಅರ್ಥ ಆಯ್ತಾ? ಅದೇ ನಿಮ್ಗೆ ಏನಾದರೂ ಫೋನ್ ಕೊಟ್ಬಿಟ್ಟು ರೀಲ್ಸ್ ನೋಡಿ ಅಂದರೆ ಎಷ್ಟೊತ್ತು ನೋಡ್ತೀರಾ, ರೈಟ್? ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಕಾನ್ಸಂಟ್ರೇಷನ್, ಬದಲಾಗಿ. ಆ್ಯಂಡ್ ಇನ್ನೊಂದು ಯಾಕೆ ಬೇಕು ನಮ್ಗೆ ಊರವ್ರದ್ದೆಲ್ಲ, ಊರವ್ರ ಕತೆಗಳು ಕಟ್ಕೊಂಡೆಲ್ಲ ಏನು ಮಾಡ್ಬೇಕು ನಾವು ಫಸ್ಟ್ ಆಫ್ ಆಲ್, ರೈಟ್? ಸೊ ಬೇಸಿಕ್ ಥಿಂಗ್ ಇಸ್, ನಾನು ಹೇಳೋದು ಇಷ್ಟ. ನಾನು ವೀಡಿಯೋ ನೋಡ್ತೀರಲ್ವಾ, 5 ನಿಮಿಷ ನೋಡಿ ದಿನಕ್ಕೆ, ಫುಲ್ ಇಡೀ ದಿನ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ನಾನು ಅಪ್ಲೋಡ್ ಮಾಡೋದೇ ದಿನಕ್ಕೆ 1-2 ಇಲ್ಲ 2 ದಿನಕ್ಕೆ ಒಂದಿನ ಅಪ್ಲೋಡ್ ಮಾಡಿರ್ತೀನಿ. ಓಕೆನಾ? ಸೊ ಹಿಂಗಿರ್ಬೇಕಾದ್ರೆ ನಾನು ನನ್ನ ವೀಡಿಯೋಸ್ನು ನೋಡಿ ಕೂತ್ಕೊಂಡು ಯಾವಾಗಲೂ ಅಂತ ಎಲ್ಲ ಬರೀ ಸ್ಕ್ರಾಲ್ ಮಾಡ್ಕೊಂಡಿರಿ ಅಂತಲೂ ಅನ್ನಲ್ಲ. ಓಕೆ, ಬಟ್ ಥಿಂಗ್ ಇಸ್ ಅದನ್ನು ಎಷ್ಟೊತ್ತು ನೋಡ್ಬೇಕು ಅಷ್ಟೊತ್ತು ನೋಡಿ. ಇವಾಗ ನಿಮ್ಗೆ ಮೋಟಿವೇಶನ್ ಬೇಕಾ, ಓಪನ್ ಮಾಡಿ ನಮ್ಮದ್ರಲ್ಲಿ. ಆ್ಯಂಡ್ ಕಮ್ ಅಗೈನ್ ಏನಂತಾರೆ, ವಾಟ್ ಡು ವಿ ಸೇ, ಆ ಒಂದು ವಿಡಿಯೋ ನೋಡಿ, ದೆನ್ ಫೈನ್. ಆ್ಯಂಡ್ ಅಗೇನ್ ನೀವು ಅದರಲ್ಲೇ ಮೋಟಿವೇಶನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕೆ ಕುತ್ಕೋಬೇಡಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಎಲ್ಲರಿಗೂ ಮೋಟಿವೇಶನ್ ನಿಜವಾಗ್ಲೂ ಅವಶ್ಯಕತೆ ಇಲ್ಲ. ನಮಗೇನಾದರೂ ಏನಂತಾರೆ,
ಪ್ರಾಪರಾಗಿ ನಾವು ಗುರಿ ಇಲ್ಲ ಅಥವಾ ಗುರಿ ಇದನ್ನು ಕೂಡ ಅದ್ರ ಮೇಲೆ ವರ್ಕ್ ಮಾಡ್ತಿಲ್ಲ ಅಂದರೆ ಮಾತ್ರ ದೆನ್ ಓನ್ಲಿ ವಿ ನೀಡ್ ಮೋಟಿವೇಶನ್, ರಿಮೆಂಬರ್ ದಟ್. ಓಕೆ, ಪ್ರಾಪರಾಗಿ ನಮಗೆ ಗುರಿ ಏನಾದರೂ ಇದ್ದರೆ ಏನೂ ಬೇಕಾಗಿಲ್ಲ. ಆ್ಯಂಡ್ ಅರ್ಥ ಮಾಡ್ಕೊಳ್ರೋ ಇನ್ನೊಂದು, ದಿಸ್ ಜನ್ರೇಷನ್ ಇಸ್ ವೆರಿ ಮಚ್ ಈಸಿ ಟು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ನಿಮ್ದೇನಿದ್ರು ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ಯೋರ್ ಸೆಲ್ಫ್. ನೀವು ಮಾಡಬೇಕಾಗಿರೋ ಕೆಲಸಗಳ ಮೇಲೆ ಫೋಕಸ್ ಮಾಡಿ ಜಾಸ್ತಿ, ಆ್ಯಂಡ್ ನಿಮ್ಮಲ್ಲಿ ನೀವು ಗಮನ ಹರಿಸ್ಕೊಳ್ಳಿ. ಸೊ ಅದೇನು ಮಾಡುತ್ತೆ ಅಂದರೆ ನಿಮಗೆ ಎವ್ರಿ ಟೈಮ್ ವೆನ್ ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ಯೋರ್ ಸೆಲ್ಫ್, ಓಕೆ ಈಕೆಗೆ ಅಥವಾ ಇವಳು ಅಥವಾ ಇವನು ತನ್ನ ಮೇಲೆ ಫೋಕಸ್ ಮಾಡ್ತಿದ್ದಾನೆ. ಸೊ ವಾಟ್ ಯೋರ್ ಮೈಂಡ್ ವಿಲ್ ಡೂ ಇಸ್, ಓಕೆ, ಸೊ ರಿಯಾಲಿಟಿಲಿ ನಿಮ್ಮ ಮೇಲೆ ಫೋಕಸ್ ಮಾಡುವಂಥ ವಿಚಾರಗಳು ಮಾತ್ರನೇ ತಂದುಕೊಡುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗ್ಬಿಡುತ್ತೆ ಗೊತ್ತಾ, ಒಂದು ನಿಮಿಷ ಇರಿ. See, I don't know what's your name, JEEVXX. Dude, I want someone, but ಅವ್ರಿಗೆ ನಾವೆಂದ್ರೇ ಇಷ್ಟ ಇಲ್ಲ. ಐ ಲೈಕ್ ದಟ್ ಅವ್ರು ನನಗೆ ಸಿಗಲ್ಲ ಅಂತ. ಸಿ ವಾಟ್ ಎವರ್ ಇಟ್ ಇಸ್, ಆಯಿತಾ. ಸಿ ಯು ವಾಂಟ್ ಸಮ್ಮನ್ ಅನ್ನೋದನ್ನ ಯಾವತ್ತೂ ಕೂಡ ಜಸ್ಟ್ ಟ್ರೈ ಟು ತೆಗೆದಾಕಿ, ಮೈಂಡಿಂದ ತೆಗೆದಾಕಿ. ಟ್ರೈ ಟು ರಿಮೂವ್ ಇಟ್ ಫ್ರಮ್ ಯುವರ್ ಮೈಂಡ್ ದಟ್ ನಮ್ಗೆ ಯಾರೋ ಬೇಕು ಅಥವಾ ನಮ್ಗೆ ಯಾರೋ ಹೆಲ್ಪ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಸರ್ವ್ ಮಾಡ್ತಾರೆ ನಮಗೆ, ಇದೆಲ್ಲನೂ ಕೂಡ ತೆಗೆದಾಕಿ. ಅಥವಾ ಇವ್ರಿಂತೋ ನಮ್ಮ ಲೈಫಲ್ಲಿ ಇರಲೇಬೇಕು, ಇದು ಯಾವುದೂ ಕೂಡ ಬೇಡ. ಎಷ್ಟು ನಿಮಗೆ ಈ ರೀತಿ ಇನ್ನೊಬ್ರಿಗೋಸ್ಕರ ಬೇಕು ಅಂತಿರುತ್ತೋ ಅಥವಾ ಇನ್ನೊಬ್ರದ್ದು ಸಮಯ ಬೇಕು ಅಂತಿರುತ್ತೋ, ದ ಮೋರ್ ಯು ಚೇಸ್ ನಥಿಂಗ್ ವಿಲ್ ವರ್ಕ್ ಔಟ್. ಅದಕ್ಕೇ ಹೇಳ್ತಿರೋದು ಫೋಕಸ್ ನಿಮ್ಮ ಮೇಲೆ ಮಾಡಿ. ಹೇಳ್ತಾರೆ ಅಲ್ವಾ, ಈ ಸ್ಟೋರಿ ನೀವು ಕೇಳಿರ್ತೀರ ಅಲ್ವಾ, ಆ ಬಟರ್ಫ್ಲೈ ಇನ್ ಅ ಗಾರ್ಡನ್. ನೀವು ಎಲ್ಲಿವರೆಗೂ ಚಿಟ್ಟೆನ ಒಂದು ಗಾರ್ಡನಲ್ಲಿ ಸುಮ್ಮನೆ ಅಟ್ಟಾಡ್ಸ್ಕೊಂಡು ಹೋಗ್ತಿರ್ತೀರ, ಚೇಸ್ ಮಾಡ್ತಿರ್ತೀರ ಬೇಕು 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 ಅಂತ, ಅದು ಆರಾಮಾಗಿ ನಿಮ್ಮಿಂದ ಬಿಟ್ಟು ಹೋಗ್ತಾನೆ ಇರುತ್ತೆ ಮುಂದೆಗಡೆ, ರೈಟ್. ಬಟ್ ಯಾವಾಗ ಸರಿ ಆಯ್ತಪ್ಪ ಅಂತ ನೀವು ಸರೆಂಡರ್ ಆಗಿ ಸುಮ್ಮನೆ ಕೂತ್ಕೊಳ್ತೀರೋ, ಅದೇ ಚಿಟ್ಟೆ ಬಂದ್ಬಿಟ್ಟು ನಿಮ್ಮ ಹೆಗಲ್ ಮೇಲೆ ಕೂತ್ಕೊಳ್ಳುತ್ತೆ, ನಿಮ್ಮ ಹತ್ರ ಬರುತ್ತೆ ಅದು. Okay, so that is why I always say that focus on yourself. Do what you want to do. Don't chase everything. Okay, chase your dreams, not people. If ಕೇಳ್ಬೋದು ಇವಾಗ ಕೆಲವೊಬ್ರು ಚೇಸ್ ಯೋರ್ ಡ್ರೀಮ್ಸ್ ನಾಟ್ ಪೀಪಲ್ ಅಂದರೆ, ಬ್ರೋ ಅವರೇ ನನ್ನ ಡ್ರೀಮ್ ಅನ್ನೋದಾದರೆ ಏನೇನೋ ಮಾಡೋಕ್ಕಾಗಲ್ಲ, ನಿಮ್ಮ ಗುಂಡಿನ ನೀವೇ ತೋಡ್ಕೊಳ್ತಿದ್ದೀರಾ ಅಂತ. ಓಕೆ, ಸೊ ಲೈಫ್ ತುಂಬ ಇದೆ. ಇವತ್ತು ಇವ್ರು ಇಂಪಾರ್ಟೆಂಟ್ ಅನ್ಸೋರು ನಾಳೆ ನಮ್ಗೆ ಬೇರೆಯವ್ರು ಕೂಡ ಇಂಪಾರ್ಟೆಂಟ್ ಅನ್ನಿಸ್ತಾರೆ. ದಟ್ ಈಸ್ ನಾರ್ಮಲ್. ಓಕೆ, ಸೊ ಅಗೇನ್ ರಾಜ್ಗೌಡ ಗ್ರೋತ್ ಬಗ್ಗೆ ಮಾತಾಡಿದ್ರು. ವೆನ್ ಇಟ್ ಕಮ್ಸ್ ಟು ಪರ್ಸನಲ್ ಗ್ರೋತ್ ಅಂದಾಗ್ಲೂ ಕೂಡ ಅಷ್ಟೇ, self-love, it is very much important when it comes to personal growth. Okay, so what is self-love? ಇವಾಗ self-love ಅಂದರೆ ಏನು? ತುಂಬ ಜನ ನೋಡಿರ್ತೀರಾ ನೀವು, ಸ್ಟೇಟಸ್ ಸ್ಟೋರಿನೆಲ್ಲ ಹಾಕೊಂಡು ಸೆಲ್ಫ್ ಲವ್ ಅಂತೆಲ್ಲ ಹಾಕೊಂಡಿರ್ತಾರೆ. ದಟ್ ಈಸ್ ನಾಟ್ ಮೇ ಬಿ ಅವ್ರ ಪ್ರಕಾರ ಒಂದು ಸೆಲ್ಫ್ ಲವ್ ಅನ್ನೋದಿರುತ್ತೆ. ಬಟ್ ಆ್ಯಕ್ಚುಯಲ್ ಸೆಲ್ಫ್ ಲವ್ ಅಂದರೆ ನಮ್ಮನ್ನು ನಾವು ಪ್ರೀತಿಸೋದು ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಆಲೋಚನೆಗಳನ್ನ, ಓಕೆ, ನಾನು ಬದುಕ್ತಿರೋ ರೀತಿನ, ನಾಟ್ ನನಗಿರೋ ದೇಹನಲ್ಲ. ಓಕೆ, ನನ್ನ ದೇಹನ ಪ್ರೀತಿಸಬೇಕು, ನನ್ನ ದೇಹಕ್ಕೆ ಗೌರವ ಕೊಡಬೇಕು, ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ದಟ್ ಈಸ್ ಒನ್ ಪಾಯಿಂಟ್. ಬಟ್ ಇದನ್ನ ಮೀರಿನೂ ಕೂಡ ವಾಟ್ ಈಸ್ ಸೆಲ್ಫ್ ಲವ್? ಬಿಕಾಸ್ ಯೂಶ್ವಲಿ ನಾವೇನು ಯಾರೆಲ್ಲ ಸೆಲ್ಫ್ ಲವ್ ಅಂತ ಅಥವಾ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಿರ್ತಾರೋ ಅಥವಾ ಹೇಳ್ತಿರ್ತಾರೋ, ಅಂದರೆ ಲೈಕ್ ತೋರ್ಪಡಿಸ್ಕೊಳ್ತಿರ್ತಾರೋ, ವಾಟ್ ದೇ ಡೂ ಯೂಶ್ವಲಿ ದಿಲ್ ಫೋಕಸ್ ಆನ್ ಅವ್ರು ಹೆಂಗೆ ರೆಡಿ ಆಗಿರ್ತಾರೆ ಅದನ್ನು ತೋರಿಸಿ ಸೆಲ್ಫ್ ಲವ್ ಅಂತಿರ್ತಾರೆ. ಅಥವಾ ಅವರೆಲ್ಲಾದ್ರೂ ಹೋಗಿರ್ತಾರೆ, ಅವ್ರಿಗೆ ಎಷ್ಟು ಸಮಯನ ಅವ್ರು ಕೊಟ್ಕೊಂಡ್ರು, ಇದನ್ನ ನೋಡಿ ಶೋಕೇಸ್ ಮಾಡಿಕೊಂಡು ಸೆಲ್ಫ್ ಲವ್ ಅಂತಿರ್ತಾರೆ. ಬಟ್ ಆ್ಯಕ್ಚುಲಿ ಸೆಲ್ಫ್ ಲವ್ ಅಂತ ಬಂದಾಗ್ಲೂ ಕೂಡ ಇಟ್ ಈಸ್ ಲೈಕ್ ನಾನು ನನ್ನನ್ನು ಹೆಂಗೆ ಕೇರ್ ಮಾಡ್ತಿದ್ದೀನಿ, ನನ್ನ ಆಲೋಚನೆಗಳನ್ನ ಯಾವ ರೀತಿ ಬದಲಾಯಿಸ್ತಿದ್ದೀನಿ. ಇವಾಗ ನನ್ನ ಕೊಲೀಗ್ಸ್ ಎಲ್ಲ ಇದ್ರು, ಓಕೆ, ಸೊ ಅಲ್ಲಿ ಏನಾಗ್ಬಿಡುತ್ತೆ, ದಿಲ್ ಗೆಟ್ ರೆಡಿ ಫಾರ್ ಅನ್ ಈವೆಂಟ್ ಆ್ಯಂಡ್ ಬೈ ದ ಎಂಡ್ ಆಫ್ ದ ಡೇ ದೇ ಯೂಸ್ ಟು ಪುಟ್ ಸ್ಟೇಟಸ್ ಆಸ್ ಓಕೆ ಸೆಲ್ಫ್ ಲವ್ ಅಂತ ಅವ್ರ ಫೋಟೋ ಹಾಕ್ಕೊಳ್ತಿದ್ರು. ಬಟ್ ಆ್ಯಕ್ಚುಲಿ ಅದು ಸೆಲ್ಫ್ ಲವ್ ಅಲ್ಲ. ಆ್ಯಂಡ್ ಅಗೈನ್ ಅವ್ರು ಮಾಡ್ತಿದ್ದ ಕೆಲಸಗಳು ಹೆಂಗೆ ಅಂದರೆ, ಈಗ ಕಸ್ಟಮರ್ಸ್ಗೆ ರೇಗಾಡೋದಾಗಿರ್ಬೋದು, ಜೋರಾಗಿ ಮಾತಾಡೋದಾಗಿರ್ಬೋದು, ಅಥವಾ ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡೋದಾಗಿರ್ಬೋದು, ಇದೆಲ್ಲನೂ ಇರ್ತಿರುತ್ತೆ. ಬಟ್ ಎಂಡ್ ಆಫ್ ದ ಡೇ ದೇ ವಿಲ್ ಸೇ ದಟ್ ಸೆಲ್ಫ್ ಲವ್. ಸೊ ಇನ್ನೊಬ್ಬರನ್ನ ನಾವು ಪ್ರೀತಿಸ್ಲೂಬೇಕು, ಇನ್ನೊಬ್ಬರನ್ನ ಗೌರವಿಸೋದನ್ನು ಕಲ್ತಿರ್ಬೇಕು, ಇನ್ನೊಬ್ರ ಬಗ್ಗೆ ಒಳ್ಳೇದು ಆಲೋಚನೆ ಮಾಡಿದಾಗ್ಲೂ ಕೂಡ ಗೊತ್ತಿರಬೇಕು, ಇನ್ನೊಬ್ರ ಬಗ್ಗೆ ಓಕೆ ಯಾವ್ದು ಒಳ್ಳೇದು ಸರಿ ಅಂತ ಇನ್ನೊಬ್ರಿಗೆ ಹೇಳೋದು ಕೂಡ ಗೊತ್ತಿರಬೇಕು. ಆ್ಯಂಡ್ ಇನ್ನೊಬ್ರು ಲೈಫಲ್ಲಿ ಎಷ್ಟು ನಾವು ಎಂಟರ್ ಆಗಬೇಕು, ಎಂಟರ್ ಆಗಬಾರ್ದು, ಇದನ್ನು ಕೂಡ ಗೊತ್ತಿರಬೇಕು. ಎಷ್ಟು ದೂರ ಇರಬೇಕು, ಎಷ್ಟು ದೂರ ಇರಬಾರ್ದು,
ಯಾರಿಂದ, ಯಾವ ವಿಚಾರಗಳಿಂದ ಅನ್ನೋದು ಕೂಡ ಗೊತ್ತಿರಬೇಕು. ಇದೆಲ್ಲ ಗೊತ್ತಿರೋರು ತಮ್ಮನ್ನ ತಾವು ಅರ್ಥಕೊಳ್ತಿದ್ದಾರೆ ಅಂತ, ತಮ್ಮನ್ನ ತಾವು ಅರ್ಥಕೊಂಡಿದ್ದಾರೆ ಅಂದರೆ ತಮ್ಮನ್ನ ತಾವು ಪ್ರೀತಿಸ್ತಿದ್ದಾರೆ ಅಂತ ಅರ್ಥ. ಓಕೆ, ನಾವು ಯಾವಾಗ ನಮ್ಮನ್ನ ನಾವು ಪ್ರೀತಿಸಲ್ವೋ ಇನ್ನೊಬ್ರನ್ನ ಪ್ರೀತಿ ಪಡ್ಕೊಳ್ಳೋದಕ್ಕೂ ಕೂಡ ನಾವು ಅರ್ಹರಲ್ಲ. ರಿಮೆಂಬರ್ ದಟ್. ಓಕೆ, ರೀಸೆಂಟ್ಲಿ ಐ ಲಾಸ್ಟ್ ಟೈಮ್ ದೇವ್ರು ಕಿತ್ಕೊಂಡ, ಬಟ್ ನಂಗೆ ಹೇಗಿರಬೇಕು ಗೊತ್ತಾಗ್ತಿಲ್ಲ, ಪ್ಲೀಸ್ ಹೇಳಿ. ಯಾರೂ ಕೂಡ ದೇವ್ರು ಯಾರನ್ನೂ ಕಿತ್ಕೊಂಡಿಲ್ಲ. ಓಕೆ, ನಾವು ಅನ್ಕೊಂಡಿರ್ತೀವಿ, ನಾವು ಯಾರನ್ನೋ ಪ್ರೀತಿಸ್ತಿರ್ತೀವಲ್ವಾ, ನಾವು ಯಾರನ್ನ ಪ್ರೀತಿಸ್ತಿರ್ತೀವೋ ಅವ್ರದ್ದು ಕೂಡ ಲೈಫ್ ಅಂತ ಬಂದಾಗ ಅವ್ರದ್ದೇ ತತ್ವಗಳಿರುತ್ತೆ, ಅವ್ರಿಗೆ ತಕ್ಕಂತ ಅವ್ರು ಬದುಕ್ತಿರ್ತಾರೆ. ಆ್ಯಂಡ್ ಅವ್ರದ್ದೇ ಆದಂಥ ದೇವರು, ಅವ್ರದ್ದೇ ಆದಂಥ ಪೂಜೆ ಎಲ್ಲಾನು ಅವ್ರಿಗೆ ಹೆಂಗ್ ಬೇಕು ಮಾಡಿರ್ತಾರೆ. ಅವ್ರಿಗೆ ಆದಂಥ ಏನಂತಾರೆ, ಟು ಬಿ ಫ್ರಾಂಕ್, ಇಫ್ ಯು ಬಿಲೀವ್ ಇನ್ ಹಣೆ ಬರ ಆ್ಯಂಡ್ ಆಲ್, ಅವ್ರದ್ದೇ ಆದಂಥದ್ದು ಇರುತ್ತೆ. ಓಕೆ, ನಮಗೇನು ಆ ವ್ಯಕ್ತಿ ನಮ್ಮ ಜೊತೆ ಇದ್ರು, ಹಾಗಂತ ನಾನು ಯಾರನ್ನೂ ಕಳ್ಕೊಂಡಿಲ್ವ ನನ್ನ ಲೈಫಲ್ಲಿ ಪ್ರೀತಿಸೋರನ್ನ, ನಾನೂ ಕಳ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ತುಂಬ ಸರಿ ಏನಾಗ್ಬಿಡುತ್ತೆ, ನಾವು ಒಬ್ರನ್ನ ಕಳ್ಕೊಂಡ್ಮೇಲೆ ಇವ್ರನ್ನ ಬಿಟ್ಟು ನಮ್ಮ ಕೈ ಇರೋಕ್ಕಾಗದೇ ಇಲ್ವೇನೋ ಅಂತೆಲ್ಲ ಕೂಡ ಅನ್ಸುತ್ತೆ. ಆ್ಯಂಡ್ ದಟ್ ಈಸ್ ಟ್ರೂ, ಅನ್ಸತ್ ಟ್ರೂ, ಬಟ್ ಅದು ಸತ್ಯ ಅಲ್ಲ. ಅವ್ರು ಬಿಟ್ಟು ನಮ್ಗೆ ಇರಕ್ಕೆ ಆಗಲ್ಲ ಅನ್ಸತ್ ಸತ್ಯ, ಬಟ್ ನಿಜವಾಗ್ಲೂ ಅವ್ರು ಬಿಟ್ಟಿರೋಕ್ಕಾಗಲ್ವಾ? ಬಿಟ್ಟಿರ್ತೀರಾ, ಇವಾಗ ಆಲ್ರೆಡಿ ಇದ್ದೀರಾ. ಬಿಟ್ಟಿರೋಕ್ಕಾಗಲ್ಲ ಅಂದರೆ ಅದು ಹೆಂಗೆ ನಾವೇನಾದರೂ ನಿಜವಾಗ್ಲೂ ನಾವು ಬಿಟ್ಟಿರಕ್ಕೆ ಆಗ್ತಿರೋಂಥ ಕನೆಕ್ಷನ್ ನಮ್ಗೇನಾದರೂ ಇದೆ ಅಂದರೆ ನಮ್ಮ ಉಸಿರಿನ ಜೊತೆ ಮಾತ್ರ. ಉಸಿರಿಲ್ಲ ಅಂದರೆ ನಾವಿಲ್ಲ ಅಂದರೆ ಉಸಿರಿಲ್ಲ. ಇದನ್ನ ಬಿಟ್ಟು ನೀವೇನು ಯಾವುದನ್ನ ಬೇಕಾದರೂ ಬಿಟ್ಟಿರ್ಬೋದು, ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ರಿಮೆಂಬರ್, ದೇವ್ರ ಹತ್ರ ಏನಾದರೂ ಕೇಳ್ಕೊಳ್ಬೇಕಾದ್ರೆ, ದೇವ್ರೇ ಪ್ಲೀಸ್ ಇದು ನೆನಪಿಟ್ಕೊಳ್ಳಿ, ದೇವ್ರೇ ಇವ್ರನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ, ಪ್ಲೀಸ್ ಇವ್ರು ಹೆಂಗಾದ್ರೂ ಮಾಡಿ ಇವ್ರ ಜೊತೆ ನನ್ನ ಒಂದು ಮಾಡುವಂತಿರೋ ಗೊತ್ತಾ. ದಟ್ ಈಸ್ ಒನ್ ಇರೋ ಅಂತ ವಾಟ್ ಡು ವಿ ಸೇ ದಟ್ ಸಂಬಂಧನೂ ಕೂಡ ಕಿತ್ಕೊಂಡು ಹೋಗುತ್ತೆ. ಓಕೆ, ಆಲ್ವೇಸ್ ರಿಮೆಂಬರ್, ಆಲ್ವೇಸ್ ಇರೋಂಥ ಸಂಬಂಧಗಳು ನಿಮಗೆ ಉಳ್ಕೊಳ್ಬೇಕು ಅಂದರೆ ಆಲ್ವೇಸ್ ಫೋಕಸ್ ಆನ್, ನೀವು ಪ್ರೇ ಮಾಡಬೇಕಾದ್ರೆ ಯಾವ ರೀತಿ ಪ್ರೇ ಮಾಡ್ತಿದ್ದೀರಾ ಅಂತ. ಇಟ್ ಈಸ್ ನಾಟ್ ಅಬೌಟ್ ನೀವು ಏನಂತಾರೆ ಇದನ್ನ ನಾನು ಬಿಟ್ಟಿರಕ್ಕೆ ಆಗಲ್ಲ ಅಂತ ಯಾವಾಗ ಅಂತೀರೋ ಅಲ್ಲಿಂದ ಎಲ್ಲಾನು ಶುರುವಾಗುತ್ತೆ. ಸೊ ಡೋಂಟ್ ಫೋಕಸ್ ಆನ್ ಇವ್ರನ್ನ ಬಿಟ್ಟಿರಕ್ಕೆ ಆಗಲ್ಲ ಅಂತಲ್ಲ, ಒಬ್ರನ್ನ ಪಡ್ಕೊಳ್ಬೇಕಂದ್ರೂ ಕೂಡ ನಿಮ್ಮನ್ನ ನಾವು ಪ್ರೀತಿಸೋದು ಕಲ್ತ್ಕೊಳ್ಳಿ. ಮೋರ್ ಯು ಫೋಕಸ್ ಆನ್ ಯೋರ್ ಸೆಲ್ಫ್, ದ ಮೋರ್ ಯು ಗೆಟ್ ಇಟ್. ಸಿಂಪಲ್, ವೆರಿ ಮಚ್ ಸಿಂಪಲ್ ಇಟ್ ಇಸ್. ಓಕೆ, ಸೊ ಅದನ್ನೇ ನಾನು ಹೇಳ್ತಿರೋದು ಎಲ್ಲರಿಗೂ ಕೂಡ. ಸೊ ಯಾವಾಗ ನೀವು ಆರಾಮ್ಸೆ ಕುತ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ನಿಮ್ಮ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀರಾ, ಆ್ಯಂಡ್ ಯಾರೆಲ್ಲ ನಿಮ್ಮ ಸುತ್ತಮುತ್ತ ಲೈಫಲ್ಲಿ ನೀವು ಕಳ್ಕೊಂಡಿರೋರು ಇರ್ತಾರೋ ಅವ್ರ ಬಗ್ಗೆನೂ ಅಷ್ಟೇ ಒಂದು ಒಳ್ಳೇದು ಯೋಚನೆ ಮಾಡಿ ಹೋಗಿದ್ರು ಕೂಡ, ವೆದರ್ ದೇ ಏನೋ ನಿಮ್ಮ ಇಡೀ ಭೂಮಿನೇ ಬಿಟ್ಟು ಹೋಗಿದ್ರು ಸರಿ, ಅಥವಾ ನಿಮ್ಮನ್ನ ಲೈಫಲ್ಲಿ ಬಿಟ್ಟು ಹೋಗಿದ್ರು ಸರಿ, ಅವ್ರು ಅಥವಾ ಸಂಬಂಧದಿಂದ ಅವ್ರು ಬಿಡಿಸ್ಕೊಂಡು ಹೋಗಿದ್ರು ಕೂಡ ಸರಿ. ಓಕೆ, ಜಸ್ಟ್ ಬ್ಲೆಸ್ ದೆಮ್ ಅಷ್ಟೇ. ದೇವ್ರೆ ಎಲ್ಲಿದ್ದಾರೋ ಏನು ಮಾಡ್ತಿದ್ರು ಒಳ್ಳೇದಾಗಲಿ ಅವ್ರಿಗೆ ಸಾಕು, ಸತ್ಯವಾಗ್ಲೂ ಇಷ್ಟು ಸಾಕು. ಆ್ಯಂಡ್ ನಿಮಗೂ ಒಳ್ಳೇದಾಗುತ್ತೆ, ನಿಮ್ಗೆ ತುಂಬ ಜನಕ್ಕೂ ಕೂಡ ಒಳ್ಳೇದಾಗುತ್ತೆ. ಆ್ಯಂಡ್ ಯಾವಾಗ ನೀವು ಏನಾದರೂ ನಿಮಗೆ ತೊಂದರೆ ಆದಾಗ, ಓಕೆ, ಏನಾದರೂ ನಿಮ್ಗೆ ತೊಂದರೆ ಆದಾಗ ತೊಂದರೆ ಕೊಟ್ಟವ್ರನ್ನ ಆದಷ್ಟು ಕ್ಷಮಿಸೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆ ಸಿಚುವೇಶನಲ್ಲಿ ಯಾವುದೋ ಒಂದು ಕಾರಣಕ್ಕೆ ನೀವು ಬಂದಿರ್ತೀರ, ಆ್ಯಂಡ್ ಅದನ್ನು ಕೂಡ ನೀವು ಕ್ಷಮಿಸ್ಕೊಳ್ಬೇಕು. ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಬೇಕು. ನಿಮಗೆ ತೊಂದರೆ ಮಾಡಿದವ್ರನ್ನು ಕೂಡ ನೀವು ಕ್ಷಮಿಸ್ಕೊಳ್ಳೇಬೇಕು. ಓಕೆ, ವೇಟ್ ಅ ಮೊಮೆಂಟ್. And said, what mind let that flow towards me, what's not let it flow away from me ಅಂತ ಪ್ರೇ ಮಾಡಿದ್ರೆ ವೆರಿ ನೈಸ್ ಅಮೃತ, ವೆರಿ ನೈಸ್ ಇಟ್ ಇಸ್. ಸೊ ಅದನ್ನೇ ಹೇಳ್ತಿರೋದು. ಓಕೆ, ಯಾವಾಗ ನಾವು ದೇವ್ರೆ ನನಗೇನೋ ಅನ್ನೋದು ಸೇರಬೇಕೋ ಅದು ನೀನು ಕೊಡ್ತೀಯ ನನಗೆ ಗೊತ್ತು, ಯಾವ್ದು ನಂದು ಅಲ್ವೋ ಅದ್ರ ಜೊತೆ ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೇಡ ಅಂತ ಪ್ರೇ ಮಾಡ್ಕೊಳ್ಳಿ. ಸಿಂಪಲ್ ಆಗುತ್ತೆ. ನಂದೇನು ನಂಗೆ ದಕ್ಕತ್ತೆ, ನಂದೇನಲ್ವೋ ಅದು ನನ್ನ ಬಿಟ್ಟು ಹೋಗುತ್ತೆ. ಸಿಂಪಲ್. ಇದಿರಬೇಕಾದ್ರೆ ಅತಿಯಾದ ಎಫರ್ಟ್ಸ್ಗಳೂ ಕೂಡ ಬೇಡ. ಯಾರೋ ಉಳಿಸ್ಕೊಳ್ಬೇಕು ಅಂತ ಉಳ್ಕೊಳ್ತಾರೆ, ನಿಜವಾಗ್ಲೂ ಉಳ್ಕೊಳ್ತಾರೆ. ನೀವು ಎಫರ್ಟ್ಸ್ ಇದ್ರೂ ಉಳ್ಕೊಳ್ತಾರೆ, ಎಫರ್ಟ್ಸ್ ಇಲ್ಲ ಅಂದ್ರೂ ಕೂಡ ಉಳ್ಕೊಳ್ತಾರೆ. ಹಂಗಂತ ಎಫರ್ಟ್ಸ್ ಹಾಕ್ಬೇಡಿ ಅಂತಲ್ಲ, ಬಟ್ ಈಕ್ವಲ್ ಎಫರ್ಟ್ಸ್ ಇರಲಿ ಎರಡು ಕಡೆಯಿಂದನೂ ಕೂಡ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್. ಓಕೆ, ಆ್ಯಂಡ್ ವೇಟ್ ಅ ಮೊಮೆಂಟ್. ಯಾ ಕಾವೇರಿ, ಐ ಹ್ಯಾವ್ ಫುಲ್ ಆಫ್ ಕನ್ಫ್ಯೂಸ್ಡ್ ಇನ್ ಮೈ ಮೈಂಡ್ ಬಟ್ ಡೋಂಟ್ ನೋ ವಾಟ್ ದ ರೀಸನ್ ಅಂಡ್ ಫೀಲ್ ಸ್ಟ್ರೆಸ್. ಸೊ ವಾಟ್ಸ್ ನನ್ನ ಮೈಂಡಲ್ಲಿ ಏನಾಗ್ತಿದೆ ಇವಾಗ, ಫಾರ್ ಎಕ್ಸಾಂಪಲ್ ಅವ್ರು ಕೇಳಿದ ಪ್ರಶ್ನೆಗೆ ತುಂಬ ಜನಕ್ಕೆ ಉತ್ತರ ಸಿಗುತ್ತೆ. ಓಕೆ, ಕೆಲವೊಮ್ಮೆ ಗೊಂದಲಗಳಿರುತ್ತೆ ನಿಮಗೆ, ಆದರೆ ದ ಥಿಂಗ್ ಇಸ್ ಅದು ಏನು ಅಂತ ಗೊತ್ತಿರೋದಿಲ್ಲ. ತುಂಬ ಪ್ರೆಷರ್ ಅನ್ನಿಸಿರುತ್ತೆ, ಸ್ಟ್ರೆಸ್ಫುಲ್ ಆಗಿ ಫೀಲ್ ಮಾಡ್ತಿರ್ತೀರ ನೀವು ಅಂತಂದಾಗ, ಡೋಂಟ್ ಡೂ ಎನಿಥಿಂಗ್, ಗೋ ಸಮ್ವೇರ್ ಸೈಲೆಂಟ್ ಆಗಿರೋ ಜಾಗದಲ್ಲಿ. ಜಸ್ಟ್ ಬೇಕಂದ್ರೆ ಇಯರ್ಫೋನ್ಸ್ ಹಾಕೊಳ್ಳಿ, ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲಿ ಸೈಲೆಂಟ್ ಆಗಿ. ಓಕೆ, ಆ್ಯಂಡ್ ಏನಂತಾರೆ, ಜಸ್ಟ್ ಟ್ರೈ ಟು ಫೋಕಸ್ ಆನ್ ಯುವರ್ ಬ್ರೀತಿಂಗ್. ಕ್ಲೋಸ್ ಯುವರ್ ಐಸ್, ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಬ್ರೀತಿಂಗ್ ಆ್ಯಂಡ್ 5 to 10 minutes ಸಾಕು. ನಿಧಾನಕ್ಕೆ ಥಾಟ್ಸ್ ಎಲ್ಲ
ಫ್ಲೋ ಆಗ್ತಿರೋದು ಸ್ಪೀಡ್ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಪೇಸ್ ಸಿಗುತ್ತೆ. ದೆನ್ ವೆನ್ ಯು ಗೆಟ್ ದಟ್ ಸ್ಪೇಸ್ ನಿಮ್ಗೆ ಗೊತ್ತಾಗುತ್ತೆ ನೀವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಯಾವ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿಗಾಗಿರ್ಬೋದು ಅಥವಾ ದೇವರಿಗಾಗಿರ್ಬೋದು, ಯೂನಿವರ್ಸ್ ಅಂತ ಏನಂತಿರೋ ಅದಕ್ಕೆ ನೀವು ಪ್ರಶ್ನೆ ಕೇಳಿ, ಯಾಕೆ ಹಿಂಗೆ ಆಗ್ತಿದೆ, ವಾಟ್ ಈಸ್ ದಟ್ ಅಂತ. ಅಥವಾ ನೀವು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ನಿಮ್ಗೆ ಉತ್ತರ ಸಿಗುತ್ತೆ. ಬಟ್ ಆ ಉತ್ತರ ಬೇಕು ಅಂದರೆ ಸೈಲೆಂಟಾಗಿ ಕೂರಬೇಕು. ಓಕೆ, ಸಿಂಪಲ್. ಯಾ ಆ್ಯಂಡ್ ಹಾಯ್ ಕ್ಯಾಂಡಿ, ಐ ನೀಡ್ ಸಪೋರ್ಟ್, ಐ ಸ್ಟಾರ್ಟೆಡ್ ಬ್ಲಾಗ್ ಚಾನಲ್. ಶೋರ್, ಡೆಫಿನೆಟ್ಲಿ. ಯಾರೆಲ್ಲ ನೋಡ್ತಿದ್ರೋ ಈವನ್ ಕ್ಯಾಂಡಿದು ಪೇಜ್ ಚೆಕ್ ಮಾಡಿ. ಆ್ಯಂಡ್ ಅವ್ರಿಗೂ ಕೂಡ ಲೆಟ್ ಗಾಡ್ ಬ್ಲೆಸ್ ಹಿಮ್. ತುಂಬ ಚೆನ್ನಾಗಿ ಆಗಲಿ, ಎಲ್ಲನೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಯಾರಿಗೇನು ನಾನು ಹೇಳೋದಿಷ್ಟೇ, ನೀವು ಯಾವುದಾದ್ರೂ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಅಥವಾ ಯಾವುದಾದ್ರೂ ಪೇಜ್ ಕ್ರಿಯೇಟ್ ಮಾಡ್ತೀರಾ, ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಿ. ಓಕೆ, ಅದು ಇಂಟೆನ್ಷನ್ ಪ್ರಾಪರ್ ಆಗಿರಲಿ. ಆ್ಯಂಡ್ ಆ ಇಂಟೆನ್ಷನಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದಿರಲಿ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಒಳ್ಳೆ ಗ್ರೋತ್ ಅಂತೂ ಸಿಗುತ್ತೆ. ಸೊ ಪ್ಲೀಸ್ ಕ್ಯಾಂಡಿ ಐಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಐ ವಾಂಟ್ ಟು ಮೆನ್ಷನ್, ವೆಯ್ಟ್ ಅ ಮೂಮೆಂಟ್. ಸೊ ದೇರ್ ಇಸ್ ಅನದರ್ ಪೇಜ್ ಕಾಲ್ಡ್ ಎಸ್ ಶಿ ವಿನ್ಸ್ ಸ್ಟೋರಿ. ಓಕೆ, ಅಶ್ರೀಫಾ ಅಂತ. ಸೊ ಅವರು ಈ ಪೇಜ್ನ ಅಡ್ಮಿನ್ ಅವ್ರು. ತುಂಬ ಚೆನ್ನಾಗಿದೆ ಪೇಜು, ಅದು ಓಪನ್ ಮಾಡಿ. ಇಟ್ಸ್ ಆಲ್ ಅಬೌಟ್ ಯೋರ್ ಮೆಂಟಲ್ ಥಿಂಗ್ಸ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು, ಹಿಪ್ನಾಟಿಕ್ಸ್ ಬಗ್ಗೆ ಆಗಿರ್ಬೋದು, ಮೆಂಟಲಿಸಮ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ನಿಮ್ಮನ್ನ ನೀವು ಅರ್ಥಕೊಳ್ಳೋದು ಹೆಂಗೆ ಎಲ್ಲನೂ ಕೂಡ ಶಿ ಇಸ್ ಟೀಚಿಂಗ್. ಆ್ಯಂಡ್ ತುಂಬ ಚೆನ್ನಾಗಿ ಇನ್ಸ್ಪೈರ್ ಕೂಡ ಮಾಡ್ತಾರೆ, ಮೋಟಿವೇಟ್ ಕೂಡ ಮಾಡ್ತಿದ್ದಾರೆ. ಅರೌಂಡ್ ಒಂದು 44,000 45,000 ಫಾಲೋವರ್ಸ್ ಇದ್ದಾರೆ, ನಿಯರ್ ಟು 50K. ಸೊ ಅವನು ಕೂಡ ಫಾಲೋ ಮಾಡಿ. ಆ್ಯಂಡ್ ತುಂಬ ಜನ ಚೇಂಜ್ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ದೇವ್ರು ಇನ್ನಷ್ಟು ಚೆನ್ನಾಗಿಟ್ಟಿರಲಿ ಅವ್ರನ್ನು ಕೂಡ. ಗಾಡ್ ಬ್ಲೆಸ್ ಎವ್ರಿಬಡಿ ಹೂ ಇಸ್ ಕೇವಲ ನಿಮ್ಮ ಲೈಫ್ ಅಲ್ಲದೆ ಇನ್ನೊಬ್ರು ಲೈಫ್ ಕೂಡ ಬದಲಾಗಲಿ ಅಂತ ಯಾರೆಲ್ಲ ಪ್ರಯತ್ನ ಮಾಡಿ ಏನಾದರೂ ಮಾಡ್ತಿದ್ರೋ ನಿಮ್ಮೆಲ್ಲರ ಲೈಫನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಶ್ರೀಶೈಲ್, ಆಗೋದೆಲ್ಲ ಒಳ್ಳೇದಕ್ಕೆ, ಆಗಿರೋದು ಒಳ್ಳೇದಕ್ಕೆ, ಇವಾಗ ಆಗ್ತಿರೋದು ಒಳ್ಳೇದಕ್ಕೆ, ಮುಂದೆ ಆಗೋದನ್ನು ಒಳ್ಳೇದಕ್ಕೆ, ಬಿಟ್ಟೋದ್ರ ಒಳ್ಳೇದಕ್ಕೆ, ಇದರ ಒಳ್ಳೇದಕ್ಕೆ, ಬಂದ್ರ ಒಳ್ಳೇದಕ್ಕೆ, ಬಂದು ವಾಪಸ್ ಹೋದ್ರ ಅದು ಒಳ್ಳೇದಕ್ಕೆ. ಓಕೆ, ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಯಾವ ರೀತಿ ಇದೆಲ್ಲಾನು ಗಮನಿಸಿ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತೀವಿ, ಕಲಿತಿರ್ತೀವಿ, ದಷ್ಟೇ ಮ್ಯಾಟ್ರ್ ಆಗುತ್ತೆ. ಓಕೆ ಓಕೆ ಷಣ್ಮುಖ, ಬೇಜಾರಾದಾಗ ಏನು ಮಾಡಬೇಕು? ಓಕೆ, ಬೇಜಾರಾದಾಗ ಒಡ್ಡು ಐಡು ಬೇಜಾರಾದಾಗ ಯೂಶ್ವಲಿ ನನಗೆ ಅದು ಮೈಂಡಿಗೆ ಬರಲ್ಲ ನಾನು ಬೇಜಾರಾಗಿದ್ದೀನಿ ಅಂತೆಲ್ಲ. ಸೊ ಬೇಜಾರಾದಾಗ ಏನು ಮಾಡ್ತೀರಾ ಅಂದರೆ, ಡು ನಾಟ್ ಫೋಕಸ್ ಆನ್ ಏನಂತಾರೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಬೇಕು, ಮತ್ತು ಅದಿನ್ನೂ ಆ್ಯಕ್ಚುಲಿ ಜಾಸ್ತಿ ಮಾಡುತ್ತೆ ಬೇಜಾರೆಲ್ಲಾನು ನಿಮಗೆ. ಸೊ ಬೇಜಾರಾದಾಗ ಡೂ ಸಮಥಿಂಗ್ ದಟ್ ವಿಚ್ ಯು ಲೈಕ್ ದ ಮೋಸ್ಟ್. ಫಿಸಿಕಲ್ ಆ್ಯಕ್ಟಿವಿಟೀಸ್, ನಿಮಗೆ ಆಚೆ ಕಡೆ ಹೋಗಿ ಬರೋದಾಗಿರ್ಬೋದು, ಏನು ತಿನ್ನೋದಾಗಿರ್ಬೋದು, ಅಥವಾ ಇನ್ ಕೇಸ್ ಫಾರ್ ಸಮ್ ಟೈಮ್ಸ್ ಈವನ್ ಸ್ನಾನ ಮಾಡಿದ್ರೂ ಕೂಡ ನಿಮಗೆ ಮೈ ಮೇಲೆ ನೀರು ಬಿದ್ದಾಗ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್, ಬಟ್ ಜಾಸ್ತಿ ಗಮನ ಹರಿಸೋಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ಸ್ ಬ್ರದರ್, ಲವ್ ಫ್ರಮ್ ಬಿಜಾಪುರ್, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ನಾನು ಕೂಡ ಬಂದಿದ್ದೀನಿ, 2 ಸರಿ ಬಂದಿದ್ದೆ ಬಿಜಾಪುರ್ಗೆ. ಹಲೋ ಪುನಿ, ಹಾಯ್ ಮೆಸರು, ಊಟ ಆಗಬೇಕಷ್ಟೇ. ಓಕೆ, ಸರ್ ನಮ್ಮನ್ನು ನಾವು ಎಷ್ಟೇ ಕಂಟ್ರೋಲಲ್ಲಿ ಇದ್ರೂ ಎಕ್ಸೆಟ್ರಾ ನಮ್ಮ ಗಮನ ಹೋಗುತ್ತೆ, ಅವಾಗ ಏನು ಮಾಡೋದು? ಸಿ ಫಸ್ಟ್ ಆಫ್ ಆಲ್, ಓಕೆ ವಿಚ್ ಪೇಜ್ ಅಂತ ಕೇಳ್ತಿದ್ರೆ, ಇಟ್ ಇಸ್ ಶಿ ವಿನ್ಸ್ ಅಂತ. ಓಕೆ, ಚೆಕ್ ಮಾಡಿ ಅದು. ಆ್ಯಂಡ್ ಓಕೆ, ಸೊ ಎಕ್ಸೆಟ್ರಾ ಹೋಗ್ಬೇಕು. ನನಗೆ ಸೀರಿಯಸ್ಲಿ ಅದೆಲ್ಲ ಐಡಿಯಾ ಇಲ್ಲ. ಆ್ಯಂಡ್ ಏನಂತಾರೆ, ಇಟ್ ಈಸ್ ಲೈಕ್ ನಿಮ್ಮ ಕ್ಲಾರಿಟಿ ಇಲ್ಲ ಲೈಫಲ್ಲಿ ಅಂತ ಅಷ್ಟೇ ಆಗುತ್ತೆ, ನಥಿಂಗ್ ಎಲ್ಸ್. ಇನ್ನೇನು ಇಲ್ಲ. ನಿಮ್ಗೆ ಏನಾದ್ರು ಕ್ಲಾರಿಟಿ ಇದ್ರೆ ಲೈಫಲ್ಲಿ ನಾನು ಹೆಂಗೆ ಬದುಕಬೇಕು, ಏನು ಬದುಕಬೇಕು, ನೀವು ಎಕ್ಸೆಟ್ರಾ ಹೋಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಯಾಕೆ ಆಚೆ ಬಂದ್ರಿ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು ತಲೆಯಲ್ಲಿ. ಇವಾಗ ನೀವು ಅಲ್ಲಿಂದ ಆಚೆ ಬಂದ್ಬಿಟ್ಟು ಮತ್ತೆ ಹೋಗ್ತೀನಿ ಅನ್ನೋದಾದರೆ ನಿಮಗೆ ನೀವು ಡೌನ್ ಮಾಡ್ಕೊಳ್ತಿರ್ತೀರ ಅಂತ ಅಷ್ಟೇ ಅರ್ಥ. ಅಂತ ಹೋಗಬೇಡಿ, ಹೋಗಿ ಇದು ಯಾವುದೂ ನಾನು ಹೇಳೋ ಅಂತ ಸೂಕ್ತವಾದ ವ್ಯಕ್ತಿನೂ ಅಲ್ಲ. ನಾನು ಹೇಳಿದ್ರು ಕೂಡ ಅದು ಸರಿನೂ ಆಗ್ಬೋದು, ತಪ್ಪು ಆಗ್ಬೋದು. ಸೊ ಅದು ಯಾವುದೂ ಬೇಡ, ಹೋಗಬೇಡಿ, ಅದೆಲ್ಲ ನಿಮಗೆ ಬಿಟ್ಟಿತ್ತು. ಬಟ್ ಹೋಗ್ತೀರಾ, ಡಿಸೈಡ್ ಮಾಡ್ಕೊಳ್ಳಿ ನಾನು ವಾಪಸ್ಸಿಗೆ ಬರಲ್ಲ ಅಂತ. ಬಟ್ ಡಿಸೈಡ್ ಮಾಡ್ಕೊಳ್ಳಿ ನಾನು ವಾಪಸ್ ಹೋಗಲ್ಲ ಅಂತ. ಸಿಂಪಲ್. ಓಕೆ, ಯಾರೇನು ನಾನು ಟ್ರೈಯಿಂಗ್ ಮೈ ಬೆಸ್ಟ್, ಎಲ್ಲರಿಗೂ ಕೂಡ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಇನ್ ಕೇಸ್ ಯಾರ್ದಾದ್ರೂ ಮಿಸ್ ಆದರೆ ಪ್ಲೀಸ್ ಡೋಂಟ್ ಮೈಂಡ್. ಓಕೆ, ಥ್ಯಾಂಕ್ ಯು ಮೈಲಾರಿ, ಗಾಡ್ ಬ್ಲೆಸ್ ಯು.
ರಾಜ್ಗೌಡ, ನೋ ಲವ್, ಓನ್ಲಿ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಸಕ್ಸಸ್. ಟ್ರೂ, ಬಟ್ ಲವ್ ಯುವರ್ ಸೆಲ್ಫ್. ಓಕೆ, ಸೊ ನೀವು ಯಾವಾಗ ನಿಮ್ಮನ್ನು ಪ್ರೀತಿಸೋಕೆ ಶುರು ಮಾಡ್ತೀರೋ ಇಡೀ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತೆ. ಇವಾಗ ನನ್ನ ಜೊತೆ ನೀವೆಲ್ಲ ಜನ ಕನೆಕ್ಟ್ ಆಗಿದ್ದೀರ ಅಲ್ವಾ, ಇದೆಲ್ಲ ಶುರುವಾಗಿದ್ದು ನಾನು ನನ್ನನ್ನು ಪ್ರೀತಿಸಿ, ನನ್ನ ಕೆಲಸಗಳ ಮೇಲೆ ನಾನು ಗಮನ ಕೊಟ್ಟು, ನನ್ನನ್ನು ನಾನು ಪ್ರಿಯಾರಿಟಿ ಇಲ್ಲಿ ಇಟ್ಕೊಂಡಾಗ್ಲೇ ಇದೆಲ್ಲನೂ ಕೂಡ ಶುರುವಾಗಿದೆ. ಪೇಜ್ ಆಗಿರ್ಬೋದು, ನೀವೆಲ್ಲ ನನ್ನ ಭೇಟಿ ಆಗೋದಾಗಿರ್ಬೋದು, ಎಲ್ಲನೂ ಕೂಡ. ಓಕೆ, ಓಕೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ರೋಹನ್ 2202, ವೆರಿ ಗುಡ್ ಕ್ವಶನ್. ಅಣ್ಣ, ನಾವು ಒಬ್ಬರನ್ನ ಇಷ್ಟಪಡ್ತಿರ್ತೀವಿ, ಬಟ್ ಅವರು ಅದಕ್ಕೆ ಎಸ್ ಅಂತಾನೂ ಹೇಳಿಲ್ಲ, ನೋ ಅಂತಾನೂ ಹೇಳಿಲ್ಲ. ವಾಟ್ ಟು ಡೂ ನೆಕ್ಸ್ಟ್? ಇಗ್ನೋರ್, ಕಂಪ್ಲೀಟ್ ಇಗ್ನೋರ್ ಮಾಡಿ, ಬೇಡ, ಟೈಮಲ್ಲಿ ವೇಸ್ಟ್ ಮಾಡಬೇಡಿ. ಅವ್ರು ಎಸ್ ಅಂತಾರೋ ನೋ ಅಂತಾರೋ ಅನ್ಕೊಂಡು ಕಮ್ ಬ್ಯಾಕ್ ಆ್ಯಂಡ್ ಮೂವ್ ಆನ್ ವಿತ್ ಯುವರ್ ಲೈಫ್. ನಿಮ್ದೇನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ಇದ್ರ ಮೇಲೆ ನೀವಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಹೋಗಬೇಡಿ. ಅಲ್ಲಿ ಇಷ್ಟಪಡ್ತಿರ್ತೀರಾ, ಎಂಡ್ ಆಫ್ ದಿ ಡೇ ಅವ್ರು ನೋ ಅಂದಾಗ್ಲೂ ನಿಮಗೆ ಬೇಜಾರಾಗೋದು ಬೇಡ, ಎಸ್ ಅಂಗ್ಲಾಗ್ಲೂ ನಿಮ್ಗೆ ಹಿಗ್ಗೋದೇನೂ ಬೇಕಾಗಿಲ್ಲ. ನಾವು ಅಲ್ಲಿ ಉತ್ತರ ನಿಮಗೆ ಸಿಗ್ತಿಲ್ಲ ಅಂದರೆ ಕಮ್ ಬ್ಯಾಕ್ ಹಿಯರ್, ಜಸ್ಟ್ ಟ್ರೈ ಟು ಮೂವ್ ಆನ್ ವಿತ್ ಯುವರ್ ಲೈಫ್. ಓಕೆ, ಹಾಯ್ ಕಲ್ಕಿ, ಥ್ಯಾಂಕ್ ಯು. ಓಕೆ, ಸೊ ಕ್ವಾಲಿಫಿಕೇಶನ್ ನಂದು BE in CS. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, ಫ್ರೆಂಡ್ಸು, ಲವರ್ಸು ಯಾರಾದರೂ ಬಿಟ್ಟೋದ್ರು ಅದು ಇದು ಅಂತೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಪ್ಲೀಸ್. ನಾನೇ ಬೆಗ್ ಮಾಡ್ತೀನಿ ನಿಮ್ಮ ಮೇಲೆ ನೀವು ಪ್ರಿಯಾರಿಟಿ ಕೊಟ್ಕೊಳಕ್ಕೆ ಶುರು ಮಾಡಿ. ಇನ್ನು ಮುಂದೆ ತುಂಬ ಚೆನ್ನಾಗಿ ಆಗ್ತೀರಾ ಕೊಂಡ್ರು, ನಿಜವಾಗ್ಲೂ ಹೇಳ್ತೀನಿ. ನಿಮ್ಮ ಕೆಲಸಗಳನ್ನ, ಓಕೆ, ವಾಯ್ಸ್ ಕೇಳಿಸ್ತಿದ್ಯಾ? ಈರಣ್ಣ ವಾಯ್ಸ್ ಬರ್ತಿಲ್ಲ ಅಂತ ಹಾಕಿದ್ದಾರೆ. ಕೇಳಿಸ್ದೆ ವಾಯ್ಸ್? ಬೇಡ ಸಂಜನಾ, ಬೇಕನ್ಲಿ ಬೇಡ ಅನ್ನೋ ಮಟ್ಟಿಗೆ ಹೆಂಗಿದ್ರು ಸರಿ, ಯು ಡೂ ನಾಟ್ ಎಂಟರ್ ದಟ್ ಸ್ಟೇಜ್ ಅಷ್ಟೇ, ಅದರಿಂದ ಆಚೆನೇ ಇರಿ. ಜಸ್ಟ್ ಕೀಪ್ ಮೂವಿಂಗ್ ಆನ್. ಓಕೆ, ಶೋರ್ ಸ್ಮೈಲ್ ನನಗೆ ಶೇರ್ ಮಾಡಿ, ಐ ಟ್ರೈ, ನಾನು ಚೆಕ್ ಮಾಡ್ತೀನಿ. ಓಕೆ, ನನ್ನೂರು ಬಂದು ಮೈಸೂರು. ಓಕೆ, ವೆಯ್ಟ್ ನಾನು ಆಗಲೇ ಹೇಳ್ತಾ ಇದ್ದೆ. ಓಕೆ, ಅವ್ರು ಬಿಟ್ಟೋದ್ರು ಇವ್ರು ಬಿಟ್ಟೋದ್ರು ಅದು ಇದೆಲ್ಲ ಏನು ಬೇಡ. ಪ್ರಿಯಾರಿಟೈಸ್ ಯುವರ್ ಸೆಲ್ಫ್. ತುಂಬ ಚೆನ್ನಾಗಿ ಬದಲಾಗ್ತೀರಾ, ಸತ್ಯವಾಗ್ಲೂ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಬದಲಾಗ್ತಿದ್ದೀರಾ. ನೀವು ಓದಬೇಕಾ, ನಿಮ್ದು ನೋಡ್ಕೊಳ್ಳಿ, ನಿಮ್ಮ ಬುಕ್ ನೋಡ್ಕೊಂಡು ಓದಿ. ನೀವು ತಿನ್ಬೇಕಾ, ನಿಮ್ಮ ತಟ್ಟೆ ನೋಡ್ಕೊಂಡು ತಿನ್ನಿ. ನಿಮ್ಗೇನಾದ್ರು ತೊಗೊಳ್ಬೇಕಾ, ನಿಮಗೆ ಅಂತ ಫಸ್ಟ್ ತೊಗೊಳ್ಳಿ, ಆಮೇಲೆ ಇನ್ನೊಬ್ರಿಗೆ ಮಾಡಿ. ಅಂದರೆ ಇವಾಗ ಬುದ್ಧನೂ ಹೇಳೋದಿಷ್ಟೇ, ನಿನ್ನ ಹತ್ರ ಇಷ್ಟೇ ಇದ್ರೂ ಸರಿ, ಅದನ್ನು ಇನ್ನೊಬ್ರ ಜೊತೆ ಹಂಚಿ ತಿನ್ನು ಅಂತ, ಇನ್ನೊಬ್ರು ಕೊಟ್ಬಿಟ್ಟು ಕೂತ್ಕೋ ಅಂತಲ್ಲ. ಓಕೆ, ಸ್ಯಾಕ್ರಿಫೈಸ್ ಏನು ಮಾಡಬೇಡಿ. ಓಕೆ, ಎಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡಿ. ನೀವು ಎಲ್ಲ ಕಡೆನೂ ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ ಅಂಡ್ ದಟ್ ಇಸ್ ವಾಟ್ ಯುವರ್ ಪ್ರಾಬ್ಲಮ್. ಆಯಿತಾ, ಎಲ್ಲ ಕಡೆ ಪ್ರಾಬ್ಲಮ್ ಶುರುವಾಗೋದು ಅಲ್ಲಿಂದಾನೆ. ಸ್ಯಾಕ್ರಿಫೈಸ್ ತುಂಬ ಕಡೆ ಮಾಡೋಕೆ ಹೋಗಬೇಡಿ, ನಿಮಗೂ ಕೂಡ ಅದು ಯೂಸ್ ಆಗಬೇಕು. ಓಕೆ, ಜಸ್ಟ್ ಗಿವ್ ಮಿ ಮೂಮೆಂಟ್. ಓಜಸ್ವಿ ಅವ್ರ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ಬೋದು. ಇಟ್ಸ್ ವೆರಿ ಸಿಂಪಲ್. ಫೇಲ್ ನಾನೇನು ಫೇಲ್ ಆಗಿಲ್ವಾ? I'm 29 ಆ್ಯಂಡ್ ಇಲ್ಲಿವರೆಗೂ ಕೂಡ ಕೆಲವೊಮ್ಮೆ ಅನಿಸುತ್ತೆ ನಾನು ಇವಾಗ ಏನೆಲ್ಲ ಕೆಲಸಗಳು ಮಾಡ್ತಿದ್ದೀನಿ, ಇವಾಗೇನು ನನ್ನ ಲೈಫಲ್ಲೆಲ್ಲ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯೋ, ಇದೆಲ್ಲನೂ ನೋಡಿದಾಗ ಇದು ಯಾಕೆ ಒಂದು 10 ವರ್ಷ ಹಿಂದೆ ಆಗಿರಲಿಲ್ಲ, ಯಾಕೊಂದು ಅಟ್ಲೀಸ್ಟ್ 5 ವರ್ಷ ಹಿಂದೆ ಆಗಿರಲಿಲ್ಲ ಅಂತ ಅನಿಸುತ್ತೆ. ನೋ, ಐ ಹ್ಯಾಡ್ ಟು ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಎಲ್ಲನೂ ನಾನು ದಾಟಿ ಬರಬೇಕಾಯಿತು, ಎಲ್ಲನೂ ನಾನು ಅಲ್ಲೆಲ್ಲ ಫೇಲ್ ಆಗಬೇಕಾಯಿತು ನಾನು. ಓಕೆ, ಇಫ್ ಐ ಹ್ಯಾವೆಂಟ್ ಫೇಲ್ಡ್, ನನ್ಗೆ ಅಲ್ಲಿ ಪಾಠನೂ ಸಿಗ್ತಿರ್ಲಿಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ, ಮುಂದೆ ಎಲ್ಲೋ ಒಂದು ಕಡೆ ದೊಡ್ಡ ಬೀಳ್ತಿತ್ತು. ಸೊ ದೇವ್ರೇನು ಮಾಡ್ತಾನೆ, ನಿನ್ನ ಪ್ರತಿ ಸರಿ ಫೇಲ್ ಮಾಡ್ತಿದ್ದಾನೆ ಅಂದರೆ ರಿಮೆಂಬರ್ ದಟ್ ನಾನು ಲೂಪಲ್ಲಿ ಫೇಲ್ ಆಗ್ತಿದ್ದೀರ ಅಂದರೆ ನೀವೆಲ್ಲೋ ಕಲಿಬೇಕಾಗಿರೋದು. ಓಕೆ, ನೀವೆಲ್ಲಾದರೂ ಯಾವ ಜಾಗದಿಂದನಾದರೂ ಕಲಿತಿಲ್ಲ. ಟು ಬಿ ಫ್ರ್ಯಾಂಕ್, ಫಸ್ಟ್ ಥಿಂಗ್ ನೀವು ಕಲಿಬೇಕಾಗಿರೋದು ಹೌ ಟು ಹ್ಯಾಂಡಲ್ ಯುವರ್ ಎಮೋಷನ್ಸ್. ಓಕೆ, ಹೃದಯನ ಕಲ್ ಮಾಡ್ಕೊಳ್ಳಿ, ಬಂಡೆ ಮಾಡ್ಕೊಂಡ್ರೂ ಪರವಾಗಿಲ್ಲ. ಓಕೆ, ಮಾಡ್ಕೊಳ್ಳಿ. ಇನ್ನೊಬ್ರಿಗೆ ನಿಮ್ಮಿಂದ ಸಹಾಯ ಆಗುತ್ತೆ, ನಿಮ್ಮ ಕೆಲ ಎಟಕ್ಸುತ್ತೆ ಮಾಡೋಕ್ಕಾಗುತ್ತೆ ಅನ್ನೋದಾದರೆ ಮಾತ್ರ ಮಾಡಿ. ಇಲ್ಲಾಂದರೆ ಆ ಕಡೆ ತಲೆ ಹಾಕಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ಅಯ್ಯೋ ನಾನು ಮಾಡೋಕ್ಕಾಗಲಿಲ್ಲ ಅನ್ನೋದು ಕೂಡ ನಿಮ್ಗೆ ಯೋಚನೆ ಬೇಡ. ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರನೇ ಸಹಾಯ ಮಾಡಿ. ಆ್ಯಂಡ್ ಎಲ್ಲರಿಗೂ ನಾನು ಸ್ಪಂದಿಸಬೇಕು, ಗುಡ್, ಸ್ಪಂದಿಸಲೇಬೇಕು. ಓಕೆ, ನನ್ನ ಕೈ ಸ್ಪಂದಿಸೋಕ್ಕಾಗಿತ್ತು, ನಾನು ಸ್ಪಂದಿಸ್ದೆ. ಆಗಲಿಲ್ಲ, ದಟ್ಸ್ ಓಕೆ. ಓಕೆ, ನೆನಪಲ್ಲಿರಲಿ. ಸೊ ಇಲ್ಲಿ ಏನು ಗೊತ್ತಾ, ಒಬ್ಬರೆಲ್ಲೋ ಮೆಸೇಜ್ ಮಾಡಿರ್ತಾರೆ ಅನ್ನೋದು ಆದಮೇಲೆ ತುಂಬ ಮೆಸೇಜಸ್ ಇರುತ್ತೆ ಆ್ಯಂಡ್ ಯಾರ್ದಾದ್ರೂ ಒಬ್ರದ್ದು ಮಿಸ್ ಆಗಿರುತ್ತೆ. ಸೊ ಪ್ಲೀಸ್ ಡು ನಾಟ್ ಮೈಂಡ್. ಸೊ ಹಾಗೇನೆ, ಸೊ ಎಲ್ಲರ ಲೈಫನ್ನು ಕೂಡ ಚೆನ್ನಾಗಿ ಆಗುತ್ತೆ. ಓಕೆ, ಡೋಂಟ್ ವರಿ ಬ್ರೋ. ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ ಆ್ಯಂಡ್ ಅವಳು ನನಗೆ ಕಾರಣ ಹೇಳ್ದೇನೆ ಬಿಟ್ಟಿದ್ದಾಳೆ. ಏನು ಮಾಡಬೇಡ ಬ್ರೋ, ನೀನು ಕಾರಣ ಕೊಟ್ಕೊಂಡು ನಿನ್ನ ಮೇಲೆ ಫೋಕಸ್ ಮಾಡು. ಕಾರಣ ಕೊಟ್ಕೊಂಡು ನಿನಗೆ ಏನು ಬೇಕೋ ಅದ್ರ ಮೇಲೆ ವರ್ಕ್ ಮಾಡು. ಕಾರಣ ಕೊಡದೆ ಯಾರು ಹೋದ್ರು ಡೆಫಿನೆಟ್ಲಿ ಕಾರಣ ಕೊಟ್ಕೊಂಡು ವಾಪಸ್ ನಿನ್ನ ಹತ್ರ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ದಿಸ್ ಇಸ್ ಫಾರ್ ಶೋರ್. ಬಟ್ ನಿಮ್ಮ ಮೇಲೆ ನೀವು ಗಮನ ಕೊಡಿ,
ನಿಮ್ಮ ಏನಂತಾರೆ ಕುತ್ಕೊಂಡು ಓದಿ, ನಿಮ್ಗೆ ಏನೇನು ಬೇಕೆಲ್ಲ ತಿಳ್ಕೊಳ್ಳಿ, ಫೋಕಸ್ ಆನ್ ಯುವರ್ ನಾಲೆಡ್ಜ್, ಪ್ರಿಯಾರಿಟಿ ನಿಮಗೆ ಕೊಟ್ಕೊಳ್ಳಿ, ಚೆನ್ನಾಗಾಗುತ್ತೆ ಲೈಫ್. ನಿಜ ತುಂಬ ಚೆನ್ನಾಗಿದೆ ಲೈಫ್. ಓಕೆ, ವಿನಿತಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಹಾಯ್, ಊಟ ಆಗಿಲ್ಲ ಅರುಣ್, ಮಾಡಬೇಕಷ್ಟೇ. ಸೊ ಬ್ರೋ ತುಂಬ ಲವ್ ಮಾಡ್ತಾ ಇದ್ರು, ಆದರೆ ಇವಾಗ ಮರ್ತೇ ಹೋಗುತ್ತೆ. ಇಟ್ಸ್ ವೆರಿ ಕಾಮನ್ ಅಲ್ವಾಗ. ನಾವು ಎಷ್ಟೊಂದು ಜನ ಮರ್ತ್ಬಿಟ್ಟಿರ್ತೀವಿ, ನಾವೆಷ್ಟೋ ಫ್ರೆಂಡ್ಸ್ ಜೊತೆ ಕ್ಲೋಸ್ ಆಗಿರ್ತೀವಿ. ಇಟ್ ಇಸ್ ನಾರ್ಮಲ್. ಆ್ಯಂಡ್ ಏನೋ ಈ ಪ್ರಶ್ನೆಗಳು ಆ್ಯಕ್ಚುಲಿ ಎಷ್ಟು ಉತ್ತರ ಕೊಟ್ಟಿರ್ತೀನಿ ಅಂದರೆ, ಲವ್ ಅಂದ್ರೇ ಏನೋ ಇಟ್ ಈಸ್ ನಾಟ್ ಇವನ್ ಗುಡ್ ಅನ್ನೋ ಮಟ್ಟಿಗೆ ಇರುತ್ತೆ ಗೊತ್ತಾ, ಅಷ್ಟು ನೊಂದು ಬೆಂದೋಗ್ಬಿಟ್ಟಿರ್ತಾರೆ ಜನ. ಸೊ ಪ್ಲೀಸ್, ಓಕೆ, ಚೂಸ್ ಯೋರ್ ಸೆಲ್ಫ್. ಪ್ರೀತಿ ಅಂತ ಬಂದಾಗಲೂ ಚೂಸ್ ಯೋರ್ ಸೆಲ್ಫ್, ಫ್ಯಾಮಿಲಿ ಅಂತ ಬಂದಾಗಲೂ ಚೂಸ್ ಯೋರ್ ಸೆಲ್ಫ್. ಎಲ್ಲಾದ್ರಲ್ಲೂ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಗೆ ಆನ್ಸರ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಲೋ ತೃಪ್ತಿ, ಹಲೋ ಹಾಸನಿ, ಥ್ಯಾಂಕ್ ಯು. ಆ್ಯಂಡ್ ಶ್ರೀಶೈಲ್, ಒಂದು ಕ್ವಶನ್ ಪ್ಲೀಸ್ ರಿಪ್ಲೈ. ಲವ್ ಆರ್ ಫ್ಯಾಮಿಲಿ ಅಂತ ಬಂದರೆ ವಿಚ್ ಒನ್? ವೆರಿ ಮಚ್ ಡಿಫಿಕಲ್ಟ್. ಚೂಸ್ ಬೋತ್. ಓಕೆ, ಲವ್ನು ಚೂಸ್ ಮಾಡಿ, ಫ್ಯಾಮಿಲಿನೂ ಚೂಸ್ ಮಾಡಿ, ಒಪ್ಸೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ ಕೇಸ್ ಆಗಿಲ್ಲ ಅಂದರೆ ನಿಮಗೆ ನೀವು ಸಮಯ ಕೊಟ್ಕೊಳ್ಳಿ. ವಿಚೆವರ್ ನಿನ್ನ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಚೂಸ್ ಮಾಡಿ. ಸಮ್ಟೈಮ್ಸ್ ಪ್ರೀತಿ ಚೂಸ್ ಮಾಡಿ ಫ್ಯಾಮಿಲಿನ ಕಳ್ಕೊಳ್ಬೋದು, ಫ್ಯಾಮಿಲಿ ಚೂಸ್ ಮಾಡಿ ಪ್ರೀತಿನ ಕಳ್ಕೊಳ್ಬೋದು. ತುಂಬ ಲಕ್ಷಾಂತರ ಜನ ಕೇಸಸ್ ಈ ಥರ ನಾವು ನೋಡ್ತಾನೆ ಇರ್ತೀವಿ ಪ್ರತಿದಿನನೂ ಕೂಡ. ಸೊ ನಿಮಗೆ ಯಾವುದು ಮುಖ್ಯ ಅನಿಸುತ್ತೆ, ಗೋ ವಿತ್ ಇಟ್. ಓಕೆ, ಅದಾದಮೇಲೆ ಏನು ಕಾನ್ಸಿಕ್ವೆನ್ಸಸ್ ಬರುತ್ತೆ ನೋಡ್ಕೊಳ್ಳಿ ಅಂತ. ತುಂಬ ಡೈವರ್ಟ್ ಆಗುತ್ತೆ ಅಂದರೆ ಷಣ್ಮುಖ ಡೈವರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಯಾವ ವಿಚಾರಗಳು ನಿಮಗೆ ಡೈವರ್ಟ್ ಮಾಡ್ತಿದೆ ಅದನ್ನೆಲ್ಲನೂ ಕೂಡ ಡಿಲೀಟ್ ಮಾಡ್ಕೊಂಡು ಬನ್ನಿ, ನಿಮ್ಮ ಲೈಫಿಂದ ಇಗ್ನೋರ್ ಮಾಡ್ಕೊಂಡು ಬನ್ನಿ. ಪ್ರೀತಿಸಿ, ಓದ್ತಿದ್ದೀರಾ ಪ್ರೀತಿಸಿ, ಕೆಲಸ ಮಾಡ್ತಿದ್ದೀರಾ ಪ್ರೀತಿಸಿ, ಏನೋ ಡೂ ಎವ್ರಿಥಿಂಗ್ ಔಟ್ ಆಫ್ ಲವ್. ಪ್ರೀತಿ ಇಟ್ಕೊಂಡು ಮಾಡಿ ಎಲ್ಲನೂ ಕೂಡ, ಎಲ್ಲ ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು. ಶರತ್, ನನಗೆ ಇನ್ಸ್ಪಿರೇಷನ್ ನೀವೆಲ್ಲರೇ. ಟು ಬಿ ಫ್ರ್ಯಾಂಕ್ ಐ ಟೆಲ್ ಯು, ನೀವುಗಳೇ ನನ್ನ ಇನ್ಸ್ಪಿರೇಷನ್, ನೀವುಗಳೇ ನನ್ನ ಮೋಟಿವೇಶನ್. ನಿಮ್ಮ ಲೈಫ್ ಚೆನ್ನಾಗಾಗಲಿ, ಅದಕ್ಕೆ ನಾನು ಕೆಲಸ ಮಾಡಬೇಕು, ಅದು ನನಗೆ ಇನ್ಸ್ಪೈರ್ ಮಾಡುತ್ತೆ. ಯಾಕೆ ಇವ್ರು ಹೀಗಿದ್ದಾರೆ, ಇನ್ನೂ ಚೆನ್ನಾಗಾಗಲಿ ಅನ್ನೋದು. ಆ್ಯಂಡ್ ಮೋಟಿವೇಶನ್ ಕೂಡ ಅಷ್ಟೇ. ಯು ಪೀಪಲ್ ಆರ್ ಮೈ ಮೋಟಿವೇಶನ್. ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತೀರಾ. ಹಣ ಮಾಡಿ ಆಗುತ್ತೆ ನಿಮ್ಮ ಕೈಲಿ ಇನ್ನೂ ಕೂಡ. ಇನ್ನಷ್ಟು ಜನರಿಗೆ ನಿಮ್ಮದು ಮಾತುಗಳು ಬೇಕಾಗುತ್ತೆ ಅಂತಲೂ ಕೂಡ. ಸೊ ನೀವು ತುಂಬ ಇನ್ಸ್ಪೈರ್ ಮಾಡ್ತೀರಾ, ಮೋಟಿವೇಟ್ ಮಾಡ್ತೀರಾ. ಆ್ಯಂಡ್ ಸಮ್ಟೈಮ್ಸ್ ನಾನು ಲೋ ಆದಾಗ ಐ ವಿಲ್ ಆಲ್ವೇಸ್, ನನಗೊಬ್ಬ ವ್ಯಕ್ತಿ ತುಂಬ ಇನ್ಸ್ಪೈರ್ ಮಾಡ್ತಾರೆ ಅನ್ನೋದಾದರೆ ವಿರಾಟ್ ಕೊಹ್ಲಿ, ಆ್ಯಂಡ್ ಟು ಅನದರ್ ಪರ್ಸನ್ ಇಸ್ ಯಶ್. ಸೊ ಇವೆರಡು ಇಬ್ಬರೂ ಕೂಡ ನಾನು ಮರೆಯೋದಕ್ಕಾಗೋದಿಲ್ಲ. ದೇ ಪುಟ್ ಮೀ ಇನ್ ಅ ಪ್ಲೇಸ್ ವೇರ್ ನನ್ನ ಕೈಲಿ ಆಗಲ್ಲ ಅನ್ನೋಕ್ಕೆ ನಾನು ಏನೂ ಸಾಧ್ಯನೇ ಇಲ್ಲ. ಆ ಜಾಗದಲ್ಲಿ ನಿಲ್ಸಿರ್ತಾರೆ ನನ್ನನ್ನು ಇವರಿಬ್ಬರೂ ಕೂಡ. ಐ ಆಲ್ವೇಸ್ ರಿಮೆಂಬರ್ ದೋಸ್ ಪೀಪಲ್. ಯಾವಾಗ ನನಗೆ ಪ್ರೆಷರ್ ಅಥವಾ ಸ್ಟ್ರೆಸ್ ಅಂತ ಅನಿಸ್ದಾಗ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಅವ್ರು ನೆನೆಸ್ಕೊಳ್ತೀನಿ. ಎಲ್ಲ ಸೋಲ್ ನೋಡಿ ಬಂದಿರೋರೆ, ಪ್ರತಿ ಬಾರಿ ಸೋತು ಗೆದ್ದಿರೋರನ್ನ ನಾನು ನೆನೆಸ್ಕೊಳ್ತೀನಿ. ಸೊ ಬರೀ ಗೆಲುವೇ ನೋಡ್ಕೊಂಡು ಬಂದಿರೋರು ಯಾರಿಲ್ಲ, ಪ್ರತಿ ಸೋಲಲ್ಲೇ ಮುಳುಗೋಗಿರೋರು ಕೂಡ ಯಾರಿಲ್ಲ. ಗೆಲುವಿನ ರುಚಿ ನೋಡಿರ್ತಾರೆ. ಆ ಗೆಲುವಿನ ರುಚಿ ನೋಡಿದ್ಮೇಲೆ ಅದನ್ನು ಪ್ರಾಪರಾಗಿ ಮುಂದಕ್ಕೆ ತೊಗೊಂಡೋಗೋಕ್ಕಾಗಿಲ್ಲ ಅಂದರೆ ಮಾತ್ರ ಅವ್ರು ಸೋಲಲ್ಲಿ ಉಳ್ಕೊಳ್ತಾರೆ, ಮತ್ತೆ ಸೋಲು ಕಾಣ್ತಾರೆ. ಗೆಲುವಿನ ರುಚಿ ನೋಡಿ ಮತ್ತೆ ಸೋಲಿನ ರುಚಿನೂ ನೋಡಿ ಯಾವ ರೀತಿ ಗೆಲುವನ್ನ ತಯಾರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ. ಎರಡು ಫುಡ್ ಅಂದರೆ ಗೆಲುವು ಒಂದು ಫುಡ್ ಅಂದ್ಕೊಳ್ಳೋಣ, ಸೋಲು ಅನ್ನೋದನ್ನು ಕೂಡ ಒಂದು ಫುಡ್ ಅಂದ್ಕೊಳ್ಳೋಣ, ಆಹಾರ. ಸೊ ಇಲ್ಲಿ ನಾನು ಸೋಲನ್ನ ತಯಾರು ಮಾಡಿದೆ, ನನಗೆ ಗೊತ್ತಾಯ್ತು ಹೆಂಗೆ ತಯಾರು ಮಾಡಿದೆ ಅಂತ. ಗೆಲುವನ್ನ ಹೆಂಗೆ ತಯಾರು ಮಾಡಿದೆ, ಪ್ರಿಪೇರ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಯಿತು. ಸೊ ಇವಾಗ ಸೋಲು ಹೆಂಗೆ ತಯಾರು ಮಾಡಬೇಕು ಅನ್ನೋದು ಗೊತ್ತಾದ್ಮೇಲೆ ಕೂಡ ನಾನು ಸೋಲ್ ಕಡೆ ವಾಲಕ್ಕೆ ಹೋಗಬಾರ್ದು. ಹೆಂಗಾಯಿತು ಅನ್ನೋದು ಗೊತ್ತಾಯ್ತು ಸೋಲ್ ನನಗೆ. ಸೊ ಐ ಶುಡ್ ಫೋಕಸ್ ಆನ್ ಹೆಂಗೆ ಗೆಲ್ಲಬೇಕು ಅಷ್ಟೇ. ಗೆದ್ದಿದ್ದೀನಿ ಅಲ್ವಾ, ಗೆದ್ದ ಮೇಲೂ ಕೂಡ ಹೆಂಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು, ಇದು ನಮಗಿರಬೇಕು. ಓಕೆ, ಅದೇ ಹೇಳೋದು, ಎಲ್ಲರಿಗೂ ಕೂಡ ನೀವು ಹೆಲ್ಪ್ ಮಾಡಬೇಕು ಅಥವಾ ಇನ್ನೊಂದೇನೋ ಒಳ್ಳೇದು ಮಾಡಬೇಕು ಅಂತೆಲ್ಲ ಮಾಡೋಕ್ಕಾಗಲ್ಲ. ಓದೋ ಪೀರಿಯಡ್ ಆಫ್ ಟೈಮ್ ಮಾಡ್ತೀರಾ, ನೀವು ಬೆಳೀರಿ ಫಸ್ಟು, ಎಲ್ಲ ಚೆನ್ನಾಗಿ ಆಗುತ್ತೆ. ಓಕೆನಾ. ಆ್ಯಂಡ್ ಇನ್ನೊಬ್ರಿಗೆ ಒಳ್ಳೇದು ಮಾಡೋದು ಕೆಟ್ಟದಲ್ಲ. ಈಗ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿರ್ತಾರೆ, ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಹಂಗಂತ ನನ್ನ ಬಗ್ಗೆ ನಾನು ಯಾವತ್ತೂ ಡಿಗ್ರೇಡ್ ಕೂಡ ಮಾಡ್ಕೊಳಕ್ಕೋಗಲ್ಲ, ಬ್ಲೇಮ್ ಹಾಕೊಳಕ್ಕೋಗಲ್ಲ. ಅಯ್ಯೋ ನಾನು ಅವ್ರ ಲೈಫ್ ಕಾಪಾಡೋಕ್ಕಾಗಲಿಲ್ಲಲ್ಲ, ನಾನು ಬೇಜಾರು ಮಾಡ್ಬಿಟ್ನಲ್ಲ, ಈ ಥರ ಎಲ್ಲ ಇದು ಮಾಡ್ಕೊಳಕ್ಕೋಗಲ್ಲ. ಸೊ ವಾಟ್ ಐ ಡೂ ಇಸ್ ಫೈನ್. ನನ್ನ ಕೆಲವು ಜನಕ್ಕಾಯ್ತು, ನಾನು ಹೆಲ್ಪ್ ಮಾಡಿದೆ, ಖುಷಿ ಆಯಿತು, ಅವ್ರ ಲೈಫ್ ಚೇಂಜ್ ಆಯಿತು. ಓಕೆ, ಯಾರಿಗೆ ಮಾಡೋಕ್ಕಾಗಿಲ್ವೋ ದೇವರೇ ಕ್ಷಮಿಸು. ಆ್ಯಂಡ್ ಅವ್ರಿಗೂ ಕೂಡ ನನ್ನ ಹೆಲ್ಪ್
ಆಗಲಿ, ಆಗುವಂಥ ಸನ್ನಿವೇಶಗಳು ಬರಲಿ ಅಂತ ನಾನು ಪ್ರೇ ಮಾಡ್ತೀನಿ. ಸಿಂಪಲ್. ಓಕೆ, ಆ್ಯಂಡ್ ಫ್ಯಾಮಿಲಿಯಲ್ಲೂ ಅಷ್ಟೇ ಹಿಂದೆಯಿಂದ ಮಾತಾಡ್ತಾರೆ, ಹೊರಗಿನವರು ಮಾತಾಡ್ತಾರೆ, ಹರ್ಟ್ ಆಗಲ್ಲ. ಬಟ್ ಮನೆ ಇದೆಲ್ಲ ತಲೆಗೆ ಏನೋ ಹಾಕೊಳಕ್ಕೆ ಹೋಗ್ಬೇಡಿ. ಮನೆಯವರಾಗಿರಲಿ ಆಚೆಯವರಾಗಿರಲಿ ಮಾತಾಡ್ತಾರೆ, ಮಾತಾಡಲಿ. ನಿಮ್ದೇನಿದೆ ನಿಮ್ಮ ಫೋಕಸ್ ಮಾಡಿ. ಓಕೆ, ನೀವು ನಿಮ್ಮ ಲೈಫ್ ಮೇಲೆ ನೀವು ಅಷ್ಟೇ ನೀವು ಫೋಕಸ್ ಮಾಡಬೇಕಾಗಿರೋದು. ಸರಿ ಆಗುತ್ತೆ, ಎಲ್ಲನೂ ಕೂಡ ಸರಿ ಆಗುತ್ತೆ. ಫ್ಯಾಮಿಲಿನೂ ಕೂಡ ಮಾತಾಡೋದು ನಿಲ್ಲಿಸ್ತಾರೆ ಯಾವಾಗ ನಾವು ಬದಲಾದಾಗ. ನಾವು ಚೇಂಜ್ ಆಗಬೇಕಷ್ಟೇ. ನಾವೇ ಚೇಂಜ್ ಆಗದೆ ಜಗತ್ತಿನ ಚೇಂಜ್ ಆಗೋ ಅಂದರೆ ಅದು ಆಗಲ್ಲ. ಓಕೆ, ನನಗೆ 92% ಬಂದಿದೆ ಈ ಸಲ. ಆ್ಯಂಡ್ ಅಪ್ಪ ಸ್ವಲ್ಪನೂ ಖುಷಿ ಪಡಲಿಲ್ಲ. ಯಾಕೆ ಡೂಡ್, ನಾನಷ್ಟು ಬೇಡವಾದ್ನ ನಮ್ಮ ಲಿಟ್ರಲಿ ಡೈಯಿಂಗ್ ಡ್ಯೂಟ್. ಮನೇಲಿ ಇರೋಕ್ಕೆ ಆಗ್ತಿಲ್ಲ, ನನಗೆ ಎಷ್ಟು ಅವಾಯ್ಡ್ ಮಾಡ್ತಾರೆ. ಬ್ರೋ, ಫೋಕಸ್ ಆನ್ ಯೋರ್ಸ್ ಅಲ್ ಬ್ರೋ. ತಟ್ಟೆಗೆ ಊಟ ಬೀಳ್ತಿದ್ಯಾ, ಸತ್ಯವಾಗ್ಲೂ ಅಷ್ಟು ಸಾಕು. ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾರೋ ಒಬ್ರು ಅವ್ರು ನನ್ನ ಮಾತಾಡ್ತಾರೋ, ಬೈತಾರೋ, ಬಿಡ್ತಾರೋ, ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ದೇವ್ರು ನನ್ನ ತಟ್ಟೆಗೆ ಊಟ ತಗೊಂಡು ಬಂದು ಹಾಕ್ತಿದ್ದಾನೆ ಅಂದರೆ ಕೈ ಮುಕ್ಕೊಂಡು ತಿನ್ಕೊಬಿಡಿ, ಥ್ಯಾಂಕ್ಸ್ ಹೇಳಿ ಅಷ್ಟೇ. ಸಿ, ಆ್ಯಂಡ್ ಇನ್ನೊಂದು ಹೇಳ್ಕೊಡ್ತೀನಿ, ನಿಮ್ಗೆ ಯಾರಾದರೂ ಇಷ್ಟಪಡ್ತಿಲ್ಲ, ನಿಮ್ಮ ಮನೆಯವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಿಲ್ಲ, ಅಥವಾ ಏನು ಮಾಡಿದ್ರು ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಿಲ್ಲ ಅಂದರೆ ಕಣ್ಣು ಮುಚ್ಕೊಳ್ಳಿ ಆ್ಯಂಡ್ ಜಸ್ಟ್ ವಿಜುವಲೈಸ್ ದಟ್ ದೇ ಆರ್ ಟ್ರೀಟಿಂಗ್ ಯು ವೆರಿ ವೆಲ್. ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ. ಸಿ, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಮ್ಯಾನಿಫೆಸ್ಟೇಷನ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ವಿಜುವಲೈಸೇಷನ್. ಎಲ್ಲ ಇಂಪಾರ್ಟೆಂಟ್ ಆಗೋದೇ ಇದಕ್ಕೆ. ಓಕೆನಾ? ಆ್ಯಂಡ್ ಇದನ್ನು ಫಾಲೋ ಮಾಡಬೇಕಷ್ಟೇ ಪ್ರಾಪರ್ ಆಗಿ. ಓಕೆ, ತುಂಬ ಚೆನ್ನಾಗಿ ಬದಲಾಗುತ್ತೆ. ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಳ್ತೀರಾ ಕಂಡ್ರು. ನಾವು ಚೇಂಜ್ ಆದರೆ, ನಾವು ಯೋಚನೆ ಮಾಡೋ ರೀತಿ ಚೇಂಜ್ ಆದರೆ, ನಮ್ಮ ಸುತ್ತಮುತ್ತ ಇರುವಂಥ ಜನಗಳೂ ಕೂಡ ನಿಜವಾಗ್ಲೂ ಚೇಂಜ್ ಆಗ್ತಾರೆ. ಓಕೆ, ಸಿಂಪಲ್ ಆ್ಯಂಡ್ ಇಟ್ ಇಸ್ ವೆರಿ ಮಚ್ ಸಿಂಪಲ್. ಓಕೆ, ಇಟ್ ಗೋನಾ ಟೇಕ್ ಯು ಸಮ್ ಟೈಮ್. ಸರಿ ಆಗುತ್ತೆ, ಸರಿ ಆಗಲೇಬೇಕು. ಓಕೆ, ಆ್ಯಂಡ್ thank you so much, bro. Thank you, Kariya Bates. Meghna, thank you, Meghna. Thanks for joining the live. ವೆರಿ ಟ್ರೂ ಸ್ವಾತಿ. ನಾವು ಚೆನ್ನಾಗಿದ್ರೆ ನಮ್ಮಿಂದ ತುಂಬ ಜನ ಚೆನ್ನಾಗಿರ್ತಾರೆ. ನಮ್ಮ ಬಗ್ಗೆ ನಾವು ಒಳ್ಳೇದು ಯೋಚನೆ ಮಾಡೋಣ. ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಇಗ್ನೋರ್ ಮಾಡಿದ್ರು, ಚೆನ್ನಾಗಿ ಕೇರ್ ಮಾಡ್ತಿಲ್ಲ, ನಮಗೆ ಬರೋ ಥಾಟ್ ಏನು, ನಮ್ಮಲ್ಲೇನೋ ಪ್ರಾಬ್ಲಮ್. ನಮ್ಮಲ್ಲೇನೋ ಪ್ರಾಬ್ಲಮ್ ಇಲ್ಲ, ನಾವು ಇನ್ನಷ್ಟು ಇಂಪ್ರೂವ್ ಆಗೋಣ ಅಷ್ಟೇ. ಸಿಂಪಲ್. ಎಲ್ಲರಿಗೂ ನಮ್ದೇನು ವರ್ತ್ ಇದೆ ತೋರಿಸ್ಕೊಂಡು ನಾವು ಇರೋಕ್ಕಾಗಲ್ಲ, ವೆದರ್ ಇಟ್ಸ್ ಪೇರೆಂಟ್ಸ್ ಆಲ್ ಸಂಬಡಿ ಎಲ್ಸ್. ಓಕೆ, ಸೊ ಡೋಂಟ್ ಬಿ ಇನ್ ಅ ಡಿಲಾಮಾ ದಟ್, ಅಥವಾ ಭ್ರಮೇಲಿ ಎಲ್ಲ ಇರೋಕ್ಕೆ ಹೋಗ್ಬೇಡಿ ದಟ್ ಎಲ್ಲರೂ ನಾನು ಪ್ರೀತಿಸ್ಬೇಕು, ಎಲ್ಲರೂ ನಾನು ಹಿಂಗೆ ನೋಡ್ಬೇಕು, ಹಂಗೆ ನೋಡ್ಬೇಕು. ಅದೆಲ್ಲ ಆಗದಿರೋ ಮಾತು. ಓಕೆ, ಆರಾಮಾಗಿ ಕೂತ್ಕೊಂಡು ನಿಮ್ದೇನಿದೆ ನೀವು ಫೋಕಸ್ ಮಾಡ್ಕೊಳ್ಳಿ. ತಟ್ಟೆಗೆ ಊಟ ಬರ್ತಿದ್ಯಾ, ತಿನ್ನಿ. ಯಾರೋ ಬಟ್ಟೆ ತೊಗೊಳಕ್ಕಿದ್ದಾರ, ತಗೋಸ್ಕೊಳ್ಳಿ, ಹಾಕೊಳ್ಳಿ. ಯಾರೋ ಕಾಲೇಜ್ ಫೀಸ್ ಕಟ್ತಿದ್ದಾರಾ, ಸ್ಕೂಲ್ ಫೀಸ್ ಕಟ್ತಿದ್ದಾರಾ, ಸಾಕು. ಸದ್ಯಕ್ಕೆ ಇದ್ರ ಮೇಲೆ ಗಮನ ಕೊಡಿ ಆ್ಯಂಡ್ ಬಿ ಗ್ರೇಟ್ಫುಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ಇದೆಲ್ಲನೂ ಕೂಡ ಚೇಂಜ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಾಗ ಇಲ್ಲಿ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ರ. ವಾಟ್ ಐ ಆಮ್ ಡೂಯಿಂಗ್ ಇಸ್ ಐ ಆಮ್ ಸೇಯಿಂಗ್ ಥ್ಯಾಂಕ್ಸ್ ಆ್ಯಂಡ್ ಅದನ್ನು ಅಲ್ಲೇ ಬಿಡ್ತಾ ಇದ್ದೀನಿ. ನಾನು ಅದನ್ನು ತುಂಬ ಕ್ಯಾರಿ ಮಾಡ್ತಿಲ್ಲ, ನನ್ನ ತಲೆಗೂ ನಾನು ತಗೊಳ್ತಿಲ್ಲ. ಓಕೆ, ಇಟ್ ಈಸ್ ಲೈಕ್ ಹೆಂಗಂತಾರೆ, ನೀವಲ್ಲಿ ಹೇಳಿದ್ರಿ, ಏನೋ ಹೊಗಳಿದ್ರಿ, ನಂಗೆ ಇಲ್ಲೊಂದು ಪರ್ದೆ ಇದೆ ನನ್ನ ಮುಂದೆ. ಓಕೆ, ನೀವು ಅಲ್ಲಿ ಹೇಳಿದ್ದು ಈ ಪರ್ದೆ ಹತ್ರ ರೀಚ್ ಆಗುತ್ತೆ, ನಾನೇನು ರೀಚ್ ಆಗಲ್ಲ. ಅಂದರೆ ನೀವು ಅದನ್ನು ಮಾಡಬಾರ್ದು ಅಂತಲ್ಲ, ನೀವು ಅದನ್ನು ಮಾಡಿದಾಗ ನಾನು ಅದನ್ನು ಇಲ್ಲಿಗೆ ನತ್ತಿಗೆ ತೊಗೊಳ್ಬಾರ್ದು. ನಾನು ಸಿಂಪಲ್. ಓಕೆ, ಏನಾದರೂ ಒಳ್ಳೇದು ಹೇಳಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದೆ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನನ್ಗೆ ಒಂದು ಆ ಪರ್ದೆ ಏನಂದರೆ, ಆ ಪರ್ದೆಲಿ, ಆ ಪರ್ದೆ ನಾನು ಹಾಕಿಲ್ಲ, ದೇವ್ರು ಹಾಕಿದ್ದಾನೆ. ಸಿಂಪಲ್ ದಟ್ ದೇವ್ರು ಹೇಳ್ತಿರ್ತಾನೆ ಈ ಪರ್ದೆ ಹತ್ರ ಬಂದಾಗ. ನಾನು ತುಂಬ ಹತ್ರ ಬರ್ತೀನಿ. ಓಕೆ, ಇಲ್ಲಿಂದ ನೀವು ಹೇಳೋ ಮಾತೆಲ್ಲ ನಾನು ತೊಗೊಳ್ಬೇಕು, ಇಲ್ಲಿ ತುಂಬ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ದೇವ್ರು ಏನು ಮಾಡ್ತಾನೆ, ಇಲ್ಲಿ ಬಂದ್ಬಿಟ್ಟು, ಇಲ್ಲ, ಈ ಮಾತನ್ನ ನಾನು ಆಡಿಸ್ತಿದ್ದೀನಿ ನಿನ್ನ ಮುಖಾಂತರ, ಸೊ ಇದು ನಿಂದೇನೂ ಅಲ್ಲ. ಸೊ ಈಸ್ ರಿಮೂವಿಂಗ್ ಆಲ್ ದ ಈಗೋ. ನಂದು ಈಗೋ ಏನಿದೆಯೋ ಅದು ಸಂಪೂರ್ಣವಾಗಿ ಅವ್ನು ರಿಮೂವ್ ಮಾಡ್ತಿದ್ದಾನೆ. ಅರ್ಥ ಆಯ್ತಾ? ಸೊ ನನಗೆ ಯಾವಾಗ ಈಗೋ ಬಂದ್ಬಿಟ್ಟಿದ್ದೀನಿ, ನಾನು ಮಾಡ್ತಿದ್ದೀನಿ, ನನ್ನ ಕಡೆಯಿಂದ ಆಗ್ತಿದೆ, ವಿಲ್ ಲೂಸ್ ಸೋ ಮಚ್ ಆಫ್ ಥಿಂಗ್ಸ್. ನಮ್ಮ ಎನರ್ಜಿ ಕಳ್ಕೊಳ್ತೀವಿ ಆ್ಯಂಡ್ ತುಂಬ ವಿಚಾರಗಳಲ್ಲಿ ಹಿಂದೆ ಉಳ್ಕೊಂಡ್ಬಿಡ್ತೀವಿ. ಆ ರೀತಿ ಎಲ್ಲ ಆಗಬಾರ್ದು ಅಂತಂದರೆ, ಸೊ ವಿ ಶುಡ್ ಬಿ ಗ್ರೇಟ್ಫುಲ್ ಎಲ್ಲ ವಿಚಾರಗಳಿಗೂ ಕೂಡ. ಯಾರು ಹೊಗಳಿದ್ರು ತೆಗಳಿದ್ರು ಆ ಪರ್ದೆನ ದಾಟ್ ನನ್ನ ಹತ್ರಕ್ಕೆ ಬರಲ್ಲ. ಯಾರಾದ್ರೂ ಏನಾದ್ರು ಒಂಥರ ನೆಗೆಟಿವ್ ಆಗಿ ಏನಾದ್ರು ಒಂಥರ ಆ ಪರ್ದೆ ದಾಟ್ ನನ್ನ ಹತ್ರ ಬರಲ್ಲ. ಬಿಕಾಸ್ ಇಲ್ಲ, ದೇವ್ರು ಮಾತಾಡ್ಸಿದ್ದು. ಮೇ ಬಿ ಅವ್ರಿಗೆ ಅದು ರೀಚ್ ಆಗಕ್ಕೆ ಇನ್ನೂ ಸಮಯ ಬೇಕೇನೋ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದು ಸಮಯ ಅರ್ಥ ಆಗುತ್ತೆ ನನ್ನ ಕಡೆಯಿಂದಲ್ಲ ಅಂದ್ರೂ ಯಾರ್ದೊಬ್ರು ಕಡೆಯಿಂದ ಅರ್ಥ ಆಗುತ್ತೆ, ದೇವ್ರು ಅರ್ಥ ಮಾಡಿಸ್ತಾನೆ. ಆ್ಯಂಡ್ ಅದ್ರ ಬಿಟ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತಿರ್ಬೇಕು. ಆ್ಯಂಡ್ ಅದೇ ರೀತಿ ಒಳ್ಳೇದು ಕೂಡ ಅಷ್ಟೇ, ಒಳ್ಳೇದು ಬರ್ತಾ
ತಗೊಂಡೆ, ಖುಷಿ ಆಯಿತು. ಮತ್ತು ದೇವರೇ ಇದೆಲ್ಲ ನಿನಗೆ ಸೇರಬೇಕು, ನೀನು ನನ್ನ ಕಡೆಯಿಂದ ಕೆಲಸ ಮಾಡಿಸ್ತಿದ್ಯಾ. ಓಕೆ, ಈ ರೀತಿ. ಓಕೆ, ಇರೋವಾಗ ಗೊತ್ತಾಗಲ್ಲ, ಇಲ್ಲ ಅಂದರೆ ಗೊತ್ತಾಗುತ್ತೆ. ಬ್ರೋ, ಇಗ್ನೋರ್ ಮಾಡಿ. ನಾವಿದ್ದಾಗ ಯಾರಿಗಾರು ನಮ್ಮ ವ್ಯಾಲ್ಯೂ ಗೊತ್ತಾಯ್ತಾ, ಓಕೆ. ಇಲ್ಲದಾಗ ಗೊತ್ತಾಯ್ತಾ, ಓಕೆ. ಏನೂ ಫರಕ್ ಆಗಲ್ಲ ಕಣ್ರೋ, ಪ್ಲೀಸ್. ಇದನ್ನ ಕುತ್ಕೊಂಡು ಯೋಚನೆ ಮಾಡಿ. ನಾವಿದ್ರೆ ಮಾತ್ರ ಅವ್ರಿಗೆ ವ್ಯಾಲ್ಯೂ, ಇಲ್ಲದೇ ಇದ್ರೆ ವ್ಯಾಲ್ಯೂ ಇಲ್ಲ, ಅಥವಾ ನಾವು ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡೋದ. ಏನೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗೋ ಟೈಮ್ಗೆ ಗೊತ್ತಾಗೋದು ಅವ್ರಿಗೆ. ನೀವೇನೇನೋ ಮಾಡ್ಕೊಳಕ್ಕೆ ಹೋಗ್ಬೇಡಿ ಲೈಫ್ನ. ಓಕೆ, ಆರಾಮಾಗಿರಿ. ಥಿಂಗ್ಸ್ ಟು ಲರ್ನ್ ಆ್ಯಂಡ್ ಇವನ್ ಐ ಹ್ಯಾವ್ ಸೊ ಮಚ್ ಆಫ್ ವರ್ಕ್ ಟು ಡೂ ರೈಟ್ ನೌ. ಸೊ ಮತ್ತೆ ನಾನು ನಿಮ್ಮನ್ನ ಆದಷ್ಟು ಬೇಗ ನಾನು ಕನೆಕ್ಟ್ ಆಗ್ತೀನಿ. ಯಾರ್ಯಾರು ದಿನ ಊಟ ಆಗಿಲ್ಲ, ಊಟ ಮಾಡ್ಕೊಳ್ಳಿ. ದೇವ್ರು ಒಳ್ಳೇದು ಮಾಡಲಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಇಟ್ಟಿರ್ತಾನೆ. ಸೊ ತುಂಬ ಚೆನ್ನಾಗಿರ್ತೀರ ನೀವೆಲ್ಲರೂ ಕೂಡ, ಎಲ್ಲನೂ ಒಳ್ಳೇದಾಗುತ್ತೆ. ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ರು, ನಾಳೆ ಮತ್ತೆ ನಿಮಗೆ ಸೆಷನ್ ಇದೆ 6 to 7 ಇನ್ ದ ಈವ್ನಿಂಗ್. ಸೊ ಜಾಯ್ನ್ ಆಗಿ. ಯಾರೆಲ್ಲ ಇವತ್ತು ಜಾಯ್ನ್ ಆಗೋಕ್ಕಾಗಿಲ್ಲ ನನಗೆ ಮೆಸೇಜ್ ಮಾಡಿ, ಓಕೆ. ಸೊ ದಟ್ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಏನು ಸ್ಟೂಡೆಂಟ್ಸ್ಗಳಿಗೆ ನಿಮ್ದು ಏನೇ ಕ್ವಶನ್ಸ್ ಇದ್ರೂ ಕೂಡ. ನಮ್ಗೆ ಯಾರಾದರೂ ಕೆಟ್ಟದ್ದು ಬಯಸಿದ್ರು ಪರವಾಗಿಲ್ಲ, ನಾವು ಒಳ್ಳೇದು ಬಯಸೋಣ. ನಮಗೆ ಗಮನ ಯಾಕೆ ಹರಿಸ್ಬೇಕು ಯಾರೋ ನಮಗೆ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ, ಅದೂ ಬೇಡ. ಓಕೆ, ಜಸ್ಟ್ ಫೋಕಸ್ ಆನ್ ಯೋರ್ ಸೆಲ್ಫ್. ನೀವೇನು ಮಾಡ್ತಿದ್ರೆ ಅದ್ರ ಮೇಲೆ ಮಾತ್ರ. ಯಾವಾಗ ನಾವು ಒಳ್ಳೇದು ಮಾಡ್ತಿದ್ದೀವೋ, ನಮ್ಮ ಕೆಲಸಗಳ ಮೇಲೆ ನಮ್ಮ ಗಮನ ಇರುತ್ತೋ, ಇನ್ನೊಬ್ರು ಕೆಟ್ಟದ್ದು ಬಯಸಿದ್ರು ಕೂಡ ನಮ್ಗೆ ಗೊತ್ತೇ ಆಗಲ್ವಲ್ಲ ಅದು, ಆ್ಯಂಡ್ ಇಗ್ನೋರ್ ಮಾಡಿಬಿಡ್ತೀರ ಆರಾಮಾಗಿ. ಓಕೆ, ಸೊ ನಾನು ಟ್ರೈ ಮಾಡ್ತೀನಿ ಎಲ್ಲರಿಗೂ ಕೂಡ ರೀಚ್ ಆಗೋದಕ್ಕೆ, ತುಂಬ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ, ಆ್ಯಂಡ್ ನಿಮ್ಮೆಲ್ಲ ಕ್ವಶನ್ಗಳನ್ನೂ ಆನ್ಸರ್ ಮಾಡೋದಕ್ಕೆ. ಓಕೆ, ಬಟ್ ನನಗೆ ಸಮಯ ಸ್ವಲ್ಪ ಸಾಲ್ತಿಲ್ಲ. ಏನಾದರೂ ನಾನು ಸಮಯ ಮಾಡ್ಕೊಳ್ತೀನಿ. ಸೊ ಆ್ಯಂಡ್ ಅಗೈನ್, ಓಕೆ, ನಾನು ಜಾನ್ವರಿಯಿಂದ ಐ ವಿಲ್ ಬಿ ಕಂಡಕ್ಟಿಂಗ್ ಎ ವರ್ಕ್ಶಾಪ್. ನಾನು ಕಂಡಕ್ಟ್ ಮಾಡ್ತೀನಿ. ಅದು ನೀವು ಈಗಲೂ ಕೂಡ ಜಾಯ್ನ್ ಆಗ್ಬೋದು. 49 ರೂಪೀಸ್ ಸಬ್ಸ್ಕ್ರೈಬ್ ಹೋಗಿ. ಅಲ್ಲಿ ನಂದು ಪೇಜ್ಗೆ ಹೋದರೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, 49 ರೂಪೀಸ್ ಅಷ್ಟೇ. ನಾನು 21 days ಐ ಟ್ರೈ ಟು ಡೂ. ಐ ಆಮ್ ಸ್ಟಿಲ್ ಪ್ಲ್ಯಾನ್ ಮಾಡ್ತಿದ್ದೀನಿ. ಅದನ್ನ 21 ದಿನಕ್ಕೆ ಮಾಡೋಕ್ಕಾಗುತ್ತೆ ಅಥವಾ 7 days ಮಾಡೋಕ್ಕಾಗುತ್ತೆ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಬಿಕಾಸ್ ಮೋಸ್ಟ್ ಆಫ್ ಯು ಪೀಪಲ್ ಯು ಆರ್ ಅನೇಬಲ್ ಟು ಗೆಟ್ ಅಪ್ ಅಟ್ 4 AM in the morning. 4 ಗಂಟೆಗೆ ನೀವು ಎದ್ದೇಳೋಕ್ಕಾಗಲ್ಲ. ಅಟ್ಲೀಸ್ಟ್ 5-5:15 ಆದರೆ ಐ ಟ್ರೈ ಮೈ ಬೆಸ್ಟ್. ಸೊ 49 ರೂಪೀಸ್ ನಿಮಗೂ ಕೂಡ ಅಫೋರ್ಡಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ವಿಚಾರಗಳನ್ನ ಕಲಿತೀರಾ, ನಿಮ್ಮ ಹೀಲ್ ಆಗ್ತೀರಾ. ಆ್ಯಂಡ್ ಇಲ್ಲಿ ಏನು ಮಾತಾಡ್ತೀನೋ ಇದು ಯಾವುದು ವರ್ಕ್ಶಾಪಲ್ಲಿ ಇರಲ್ಲ. ದಟ್ ಇಸ್ ವೆರಿ ಮಚ್ ಡಿಫ್ರೆಂಟ್. ಇಟ್ಸ್ ಆಲ್ ಅಬೌಟ್ ಏನಂತಾರೆ, ಲರ್ನಿಂಗ್ ಅಬೌಟ್ ಯೋರ್ ಸೆಲ್ಫ್. ಏನಂತಾರೆ, ಸೆಲ್ಫ್ ಟಾಕ್ ಆಗಿರ್ಬೋದು, ನಿಮ್ಮ ಇನ್ನರ್ ಚೈಲ್ಡ್ ವಿಷಯಗಳಾಗಿರ್ಬೋದು, ನಿಮ್ಮ ಪೇನ್ ಆಗಿರ್ಬೋದು, ಲೈಫಲ್ಲಿ ನೀವು ಕಲ್ತಿರೋ ಹೊಡೆತ ತಿಂದಿರೋದೆಲ್ಲನೂ ಕೂಡ ನೀವು ದಾಟಿ ಮುಂದೆ ಹೆಂಗೆ ಬರಬೇಕು ಇದೆಲ್ಲ ಬರ್ತೀರಾ. ತುಂಬ ಹೀಲ್ ಆಗಿರುವಂಥ ಜನರು ಇದ್ದಾರೆ. ಆ್ಯಂಡ್ ಐ ವಾಂಟ್ ಟು ರೀಚ್ ಮೋರ್ ನಂಬರ್ ಆಫ್ ಪೀಪಲ್. ಅಟ್ಲೀಸ್ಟ್ ಈ ವರ್ಕ್ಶಾಪಲ್ಲಿ ನಾನು ಅಟ್ಲೀಸ್ಟ್ 1,000-2,000 ಜನರನ್ನಾದರೂ ನಾನು ರೀಚ್ ಆಗಬೇಕು ಅಂತಿದ್ದೀನಿ. ಸೊ ನಿಮಗೂ ಕೂಡ ಅಫೋರ್ಡಬಲ್ ಇದೆ. ಎಲ್ಲರೂ ಕೂಡ ಈಗಲೂ ಜಾಯ್ನ್ ಆಗ್ಬೋದು. ಇವಾಗ ಹೋಗಿ ಜಾಯ್ನ್ ಆಗಿ. ಸೊ ನಾನು ಡೇಟ್ ಹೇಳ್ತೀನಿ ನಿಮಗೆ. ಸೊ ಒನ್ಸ್ ಯು ಪೇಡ್ 49 ರೂಪೀಸ್ ಅಲ್ವಾ, ಈವನ್ ಅದು ನಿಮಗೆ ಅಫೋರ್ಡಬಲ್ ಅಂತೂ ಆರಾಮ್ಸೆ ಇರುತ್ತೆ. ಸೊ ನೀವು ಆರಾಮಾಗಿ ಪೇ ಮಾಡಿ ಜಾಯ್ನ್ ಆಗಿ. ಆ್ಯಂಡ್ ನಾನು ಯಾವಾಗ ಡೇಟ್ ಹೇಳ್ತೀನಿ ಅವಾಗ ಕೇವಲ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಇರುತ್ತೆ ಅದು. ಸೊ ಅಲ್ಲಿ ಆರಾಮಾಗಿ ನೀವು ಇಲ್ಲೇ ಲೈವ್ ಬರ್ತೀನಿ ಅವಾಗ್ಲೂ ಕೂಡ, ಅಥವಾ ಬೇರೆಲ್ಲಾದರೂ ಗೂಗಲ್ ಮೀಟ್ ಮಾಡಿದ್ರೂ ಕೂಡ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ಈಸಿ ಆಗಿರುತ್ತೆ. ಸೊ ಐ ಟೆಲ್ ಯು. ಓಕೆ, ಬಟ್ ಇವಾಗ ನೀವು ಇಟ್ಸ್ ಈಸಿ. ಸುಮ್ಮನೆ ಸಬ್ಸ್ಕ್ರೈಬ್ ಆಗಿ ಸಾಕು. 49 ರೂಪೀಸ್ ಅಷ್ಟೇ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಿ, ಹಿಂಗೆ ಹೋಗಿದ್ದು ಹಿಂಗೆ ಬರೋಷ್ಟು ಖರ್ಚಾಗುತ್ತೆ 49 ರೂಪೀಸ್. ಸೊ ಅಟ್ಲೀಸ್ಟ್ ಅಲ್ಲಿ ಪೇ ಮಾಡಿ ಆರಾಮಾಗಿರಿ. ಯಾವಾಗ ಇರುತ್ತೆ ನಾನು ಡೇಟ್ ಹೇಳ್ತೀನಿ ನಿಮಗೆ. ಓಕೆನಾ? ಓಕೆ, ವೇಟ್ ಅ ಮೂಮೆಂಟ್. ಓಕೆ, ಹಿರಣ್ಣವರ್ ಓಕೆ. ಹೌ ಟು ಪ್ರಿಪೇರ್ ಫಿಸಿಕ್ಸ್ ಫಾರ್ ಸೆಮಿಸ್ಟರ್ ಎಕ್ಸಾಮ್ಸ್. ಇಟ್ ಇಸ್ ನಾಟ್ ಅಬೌಟ್ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಯಾವುದೂ ತಲೆಯಲ್ಲಿ ಬೇಡ. ನಿಮ್ಮ ಮೈಂಡ್ ಸೆಟ್ ಪ್ರಾಪರ್ ಆಗಿರಲಿ. ನಾನು ಕಲಿತೀನಿ ಒನ್ ಥಿಂಗ್. ಆ್ಯಂಡ್ ಅಗೈನ್ ಪ್ರೆಷರ್ ತೊಗೊಳಕ್ಕೆ ಹೋಗ್ಬೇಡಿ. ಅಯ್ಯೋ ನಾನು ಆಗಲಿಲ್ಲ ಅಂದ್ರೆ ಏನೋ ಆಗ್ಬಿಡತ್ತೆ. ಇಲ್ಲಿವರೆಗೂ ನೀನು ಬಂದಿದ್ಯಾ ಅಂದರೆ ಇನ್ನು ಮುಂದಕ್ಕೂ ಕೂಡ ನೀನು ಮಾಡ್ತೀಯಾ. ಇಷ್ಟೊತ್ತು ನೀನು ಓದಿದ್ಯಾ ಅಂದರೆ ಇನ್ನು ಮುಂದಕ್ಕೂ ನಿನ್ನ ಕೈಲಿ ಓದೋಕ್ಕಾಗುತ್ತೆ. ಬಿಲೀವ್ ದಟ್ ಡಿಸ್ಟ್ರಾಕ್ಷನ್ಸ್ ಏನಿದೆ ಸ್ವಲ್ಪ ಇಗ್ನೋರ್ ಮಾಡಿ. ಸ್ವಲ್ಪ ಕಷ್ಟ ಆಗ್ತಿದ್ಯಾ, ಟ್ರೈ ಟು ಏನಂತಾರೆ ಅದೇ ಕ್ವಶನ್ನ ChatGPT ಹಾಕಿ, ಜಮಿನೈಲಿ ಹಾಕಿ, ಟ್ರೈ ಟು ಸ್ವಲ್ಪ ಈಸಿ ಆನ್ಸರ್ ಇದಕ್ಕೆ ಹೆಂಗೆ ಮಾಡಬೇಕು ಅದನ್ನು ಕೇಳಿ, ಅದು ಹೇಳ್ಕೊಡುತ್ತೆ. ಸೊ AI ಯೂಸ್ ಮಾಡೋದು ಈ ರೀತಿ. ಓಕೆ, ಯಾವುದೋ ಒಂದು ಆನ್ಸರ್ ಕಷ್ಟ ಆಯಿತು ಅಂತಂದಾಗ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಓದೋದಕ್ಕೆ ಅಂದಾಗ ಓಪನ್ ಯಾವುದಾದ್ರೂ AI ಓಪನ್ ಮಾಡಿ, ಅಪ್ಲಿಕೇಶನ್ನ ಓಪನ್ ಮಾಡಿಬಿಟ್ಟು ಹೇಳಿ. ಪರ್ಪ್ಲೆಕ್ಸಿಟಿ ಫ್ರೀ ಇದೆ, ಏರ್ಟೆಲ್ ಯೂಸರ್ಸ್ಗೆಲ್ಲೂ ಕೂಡ ಯೂಸ್ ಮಾಡ್ಕೊಳ್ಳಿ. ChatGPT ಕೂಡ ಯೂಸ್ ಇದೆ, ಫ್ರೀ ಇದೆ ಇವಾಗ, ಯೂಸ್ ಮಾಡ್ಕೊಳ್ಳಿ. ಕೇಳಿ ಪ್ರಶ್ನೆನ, ಉತ್ತರಗಳು ಬರುತ್ತೆ. ಪ್ರಾಪರಾಗಿ ಅನಲೈಸ್ ಮಾಡ್ಕೊಳ್ಳಿ. ಅದನ್ನು ಟ್ರೈ ಮಾಡಿ ಕಲಿಯೋದಕ್ಕೆ. ಓಕೆ, ಸೊ
ಯಾ ಇಟ್ ಇಸ್ ಈಸಿ. ಬಟ್ ಇಲ್ಲಿ ನೀವು ಆಲ್ರೆಡಿ ಪ್ರಿಪೇರ್ ಆಗಿ ನಾನು ಫಿಸಿಕ್ಸ್ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದ್ದೀನಿ, ಮಾಡ್ತೀನಿ ಅಲ್ಲ, ಆಲ್ರೆಡಿ ತುಂಬ ಚೆನ್ನಾಗಿ ನಾನು ಫಿಸಿಕ್ಸ್ ಎಕ್ಸಾಮ್ನ ಮಾಡಿದ್ದೀನಿ ಅಂತ ಅಂದ್ಕೊಂಡು ಓದೋದು ಕೂತ್ಕೊಳ್ಳಿ. ಡೆಫಿನೆಟ್ಲಿ ಎಲ್ಲಾನು ಕೂಡ ವರ್ಕೌಟ್ ಆಗುತ್ತೆ. ಅಯ್ಯೋ ಓಕೆ. ಆ್ಯಂಡ್ ಇವತ್ತೆಲ್ಲ ಯಾರಿಗೆಲ್ಲ ಲಿಂಕ್ ಸಿಕ್ಕಿದ್ದು ಜಾಯ್ನ್ ಆಗಬೇಕಲ್ವಾ, ಅದು ಇಟ್ಕೊಂಡು ಏನು ಮಾಡಲಿ ಅಂದರೆ ಏನದು ಇವಾಗೆಲ್ಲ ಅದು ಆ ಟೈಮ್ ಮುಗೀತು ಇವತ್ತೊಂದು, ನಾಳೆ 6 to 7 ನೀವು ಜಾಯ್ನ್ ಆಗ್ಬೋದು. ಓಕೆ, ಸಾದಿಕ್, ಇಟ್ಸ್ ವೆರಿ ಮಚ್ ಈಸಿ. ಲೈಫ್ ರಿಯಾಲಿಟಿ ಏನಂತ ಗೊತ್ತು, ಬಟ್ ಅದನ್ನು ಲೈಫಲ್ಲಿ ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ, ಯೂಸ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಏನಂತಾರೆ, ಎಲ್ಲನೂ ಇದೆ ಅಡುಗೆ ಮಾಡೋದಕ್ಕೆ ಹೆಂಗೆ ಅಂತಲೂ ಕೂಡ ಗೊತ್ತು. ಆದರೆ ಇಟ್ ಇಸ್ ಲೈಕ್ ನಾನು ಅದನ್ನು ಮಾಡ್ತಿಲ್ಲ, ನನಗೆ ಇಷ್ಟ ಇಲ್ಲ ಮಾಡೋದಕ್ಕೆ, ಅಥವಾ ಇನ್ನೊಂದೇನೋ ಟ್ರೈ ಮಾಡಿದ್ರು ಆಗ್ತಿಲ್ಲ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ದ ಲೇಸಿನೆಸ್ ಅಂತ ಅನ್ಬೋದು. ಅದೇ ರೀತಿ ಲೈಫಲ್ಲಿ ಕೂಡ ಹಾಗೆ ನನಗೆಲ್ಲಾನು ಗೊತ್ತು, ನಾನು ಅದನ್ನು ಅಪ್ಲೈ ಮಾಡ್ತಿಲ್ಲ ಅಂದರೆ ಇಟ್ ಇಸ್ ಬಿಕಾಸ್ ಯಾರೋ ನಿಮ್ಮನ್ನು ಬ್ಲಾಕ್ ಮಾಡ್ತಿದ್ದಾರೆ ಅಥವಾ ಸಿಚುವೇಶನ್ಸ್ ಬ್ಲಾಕ್ ಮಾಡ್ತಿದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಪ್ರಿಯಾರಿಟೈಸ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರಿಯಾರಿಟಿಲಿ ಇಟ್ಕೊಳ್ಳಿ, ತಗೊಂಡು ಬನ್ನಿ. ಅವಾಗ ನೀವು ನಿಮ್ಗೆ ಬೇಡ ಅಂದ್ರೂ ಕೂಡ ನೀವೇನು ಕಲ್ತಿರ್ತೀರೋ, ನಿಮ್ದೇನು ತತ್ವಗಳಿದೆಯೋ ಎಲ್ಲ ನೀವು ಫಾಲೋ ಮಾಡ್ತೀರಾ. Yeah, very much true, Mr. Brad 277. Talma is very much important. Okay. Cannot concentrate on one work, what to do, how to overcome. See, one ಕೆಲಸದ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಬೇಸಿಕಲಿ ವಾಟ್ ಐ ಡೂ ಇಸ್ ಐಲ್ ಟೇಕ್ ಸ್ವಲ್ಪ ಬ್ರೇಕ್ಸ್ ತೊಗೊಳ್ತೀನಿ. ಆ್ಯಂಡ್ ದ ಬ್ರೇಕ್ಸ್ ವಿಲ್ ಬಿ ಲೈಕ್ ವೆರಿ ಲಿಟಲ್ ಟೈಮ್. ಸೊ ನಾನೊಂದು ವಿಡಿಯೋ ಮಾಡೋಕ್ಕೆ ಕೂರ್ತೀನಿ, ಆ್ಯಂಡ್ ಅಟ್ ಅ ಸ್ಟ್ರೆಚ್ ನಾನೊಂದು 50 ವಿಡಿಯೋ ಮಾಡಬೇಕು ಅಂದ್ರೂ ಕೂಡ ಅಷ್ಟೇ, ಒಂದು ಸ್ಟ್ರೆಚಲ್ಲಿ ನಾನು ಅಷ್ಟು ಮಾಡೋಕ್ಕೆ ಆಗುತ್ತೆ ಅಂತ ನಾನು ಅನ್ಕೊಂಡು ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂತಂದಾಗ ಒಂದು 10 ಮಾಡಿದಾಗಲೇ ನಂಗೆ ಟಯರ್ಡ್ ಅನ್ಸುತ್ತೆ. ಸೊ ವಾಟ್ ಐ ಡು, ಐಲ್ ಟೇಕ್ ಅ ಬ್ರೇಕ್. ನಾವು ಐಲ್ ಟೇಕ್ 2 to 5 minutes ಆಫ್ ಬ್ರೇಕ್, ಹೋಗ್ತೀನಿ, ಆಚೆ ಬರ್ತೀನಿ, ಆ್ಯಂಡ್ ಐ ವಿಲ್ ಅಪ್ರಿಷಿಯೇಟ್ ಮೈ ಸೆಲ್ಫ್ ಫಾರ್ ದಟ್ 10 videos ದಟ್ ಐ ಡಿಡ್. ಓಕೆ, ಇವಾಗ ನೀವು ಯಾವ್ದಾದ್ರು ವರ್ಕ್ ಅಥವಾ ಏನಾದರೂ ಓದ್ತಿರ್ತೀರಾ, ಏನಾದರೂ ಕೆಲಸ ಮಾಡ್ತಿರ್ತೀರಾ, ಸೊ ಇವಾಗ ಒಂದು 10 ನಿಮಿಷ 1/4 ಗಂಟೆ ನೀವು ಕೆಲಸ ಮಾಡಿದ್ರಿ ಅಂತಂದಾಗ ಟ್ರೈ ಟು ಅಪ್ರಿಷಿಯೇಟ್ ಯೋರ್ ಸೆಲ್ಫ್ ದಟ್ ವೆರಿ ಗುಡ್, ಮಾಡಿದ್ದೀನಿ 15 ನಿಮಿಷ ಕೆಲಸ ಮಾಡಿದ್ದೆ, ಇನ್ನೊಂದು ಅರ್ಧ ಗಂಟೆ ಮಾಡ್ಕೊಳ್ಬೋದು, ನಿನ್ನ ಕೈಲಿ ಆಗುತ್ತೆ. ಟಾಕ್ ಟು ಯೋರ್ ಸೆಲ್ಫ್. ಯಾರೋ ಟೈಮಲ್ಲಿ ನೀವು ಕುಗ್ಗಿದಾಗ ಯಾರೋ ಬಂದು ನಮ್ಮನ್ನು ಎತ್ತಲಿ ಮೇಲೆ, ಇದೆಲ್ಲ ಬೇಡ. ಕುಗ್ದಾಗ್ಲೂ ಎಲ್ಲ ಇದ್ದಾಗ್ಲೂ ಏನು ಇಲ್ದಾಗ್ಲೂ ನಿಮಗೆ ಅಂತ ಇರೋದು ಒಬ್ರು ಮಾತ್ರ, ಆ್ಯಂಡ್ ದಟ್ ಇಸ್ ಯು. ಓಕೆ, ವೆರಿ ಸಿಂಪಲ್. ಯಾರಿಗೆ ಸಕ್ಸಸ್ ಆಗಬೇಕು ಅಂತಿದ್ರು ಅಷ್ಟೇ, ಪ್ರಿಯಾರಿಟಿ ನಿಮಗೆ ನೀವು ಕೊಟ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಅದ್ರ ಮೇಲೆ ಕೆಲಸ ಮಾಡ್ಕೊಳ್ಳಿ. ಆ್ಯಂಡ್ ಬುಕ್ಸ್ಗಳು ಓದಿ, ಒಳ್ಳೆ ಏನಂತಾರೆ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳು ಸಿಗುತ್ತೆ ನಿಮಗೆ, ಅದೆಲ್ಲ ತೊಗೊಂಡು ಓದಿ, ನಿಜ ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ಕೂಡ. ಓಕೆ, ಆ್ಯಂಡ್ ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಇವತ್ತೆಲ್ಲ ಏನೆಲ್ಲ ಕಲ್ತ್ರೋ ಈ ಲೈವ್ ಮುಖಾಂತರ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ, ಏನಾದರೂ ಒಳ್ಳೇದೇನಾದರೂ ಕಲ್ತಿದ್ರೆ ಇಲ್ಲಿಂದ ಥ್ಯಾಂಕ್ಸ್ ಲಾಟ್. ಶಾರ್ಪಿಟ್ ಅಂಡ್ ರಾಕ್ಸಿನಾಕ್ಸ್, ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಕಾವ್ಯ. ಇವತ್ತೇನೆಲ್ಲ ಕಲ್ತ್ರೋ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡೋಕ್ಕೂ ಕೂಡ ಟ್ರೈ ಮಾಡಿ. ಆ್ಯಂಡ್ ಸಾನು, ಲವ್ ಫೇಲ್ಯೂರ್ ಬ್ರೋ, ಇಟ್ಸ್ ಬ್ರೋಕನ್ ಹಾರ್ಟ್, ನಥಿಂಗ್ ಬ್ರೋಕನ್ ಹಾರ್ಟ್ ಅವೆಲ್ಲ ಇಲ್ಲ. ಕಲ್ಲು ಹೃದಯ ನಮ್ಮದು, ಸ್ಟ್ರಾಂಗ್ ಆಗಿರಬೇಕು, ಒಂದು ಕಡೆ ಕೆಲಸಗಳು ಮಾಡಬೇಕು, ಮುಗಿಸ್ಬೇಕು, ಮುಂದಕ್ಕೆ ಹೋಗ್ತಿರ್ಬೇಕು. ದಿಸ್ ಇಸ್ ನಾಟ್ ಅ ಟೈಮ್ ನನ್ನ ಬ್ರೋಕನ್ ಹಾರ್ಟು ಅಥವಾ ಲವ್ ಫೇಲ್ಯೂರ್ ಆಯಿತು ಅನ್ಕೊಳಕ್ಕೆ ಸಮಯ ಇಲ್ಲ. ಲವ್ ಫೇಲ್ಯೂರ್ ಅಂತೆಲ್ಲ ಇಲ್ಲ, ಬಿಟ್ಟೋಗಿರ್ತಾರೆ, ಹೋದ್ರು ಮುಂದಕ್ಕೆ ನಾವು ಹೋಗ್ಬೇಕು, ನಾವು ಗೆಲ್ಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ದುಡಿಬೇಕು, ನಾವು ತಿನ್ಬೇಕು, ನಮ್ಮ ಅಪ್ಪ ಅಮ್ಮನ ನಾವು ಚೆನ್ನಾಗಿ ನೋಡ್ಕೋಬೇಕು. ಬಿಟ್ಟೋದವ್ರು ಯಾವತ್ತೂ ಬಂದು ನೋಡ್ಕೊಳ್ಳಲ್ಲ, ನೆನಪಲ್ಲಿರಲಿ. ಓಕೆ, so that's it. I'll connect with you tomorrow. Okay. Bro, ಏನು ಯೋಚನೆ ಮಾಡಬೇಡಿ ಆಯಿತಾ. ಬಿಲೀವ್ ಸಮಥಿಂಗ್, ಬಿಲೀವ್ ಇನ್ ಮಿರಾಕಲ್ಸ್, ಬಿಲೀವ್ ಇನ್ ಮ್ಯಾಜಿಕ್. ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ, ನಿಜವಾಗ್ಲೂ ಚಮತ್ಕಾರಗಳಾಗುತ್ತೆ. ಚಮತ್ಕಾರಗಳಾಗೋದು ನಂಬಿದವ್ರಿಗೆ ಮಾತ್ರ. ದೇವರು ಎರಡನ್ನು ಚೂಸ್ ಮಾಡ್ತಾನೆ. ಒಂದು ನಂಬಿಕೆನ ಚೂಸ್ ಮಾಡೋ, ಒಂದು ಇಲ್ಲ, ಫಸ್ಟು ನಂಬಿಕೆನ ಚೂಸ್ ಮಾಡು, ಇಲ್ಲ ಫಸ್ಟು ಚಮತ್ಕಾರನ ಚೂಸ್ ಮಾಡು ಅಂತ. ಓಕೆ, ಯಾರು ನಂಬಿಕೆನ ಚೂಸ್ ಮಾಡ್ತಾನೋ ಅವನಿಗೆ ಚಮತ್ಕಾರಗಳು ಸುಲಭವಾಗಿ ಆಗುತ್ತೆ. ಓಕೆ, ಯಾರು ಚಮತ್ಕಾರಗಳನ್ನ ಫಸ್ಟು ನೋಡಬೇಕು ಆಮೇಲೆ ನಾನು ನಂಬ್ತೀನಿ ಅಂತನೋ ಅವ್ನಿಗೆ ಚಮತ್ಕಾರಗಳು ಲೈಫ್ ಲಾಂಗಲ್ಲಿ ಆಗೋದೇ ಇಲ್ಲ. ಓಕೆ, ದ ಫಸ್ಟ್ ಥಿಂಗ್ ಇಸ್ ಬಿಲೀವ್ ಇನ್ ಸಮಥಿಂಗ್ ದಟ್ ಇಸ್ ಇಂಪಾಸಿಬಲ್. ಇಲ್ಲ, ಇದಾಗಲ್ಲ, ಸಂಪೂರ್ಣವಾಗಿ ಸರೆಂಡರ್ ಹಾಕಿ. ನನ್ನ ಲೈಫ್ ಬದಲಾಗಿದ್ದು ನಾನು ಸರೆಂಡರ್ ಆದಾಗ, ದೇವ್ರೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾನು ಏನೂ ದಬಾಕೋಕ್ಕಾಗಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ನಂದೇನು ಲೈಫ್ ಇದೆಯೋ ಅದು ನಿನ್ಗೆ ಅರ್ಪಿಸ್ತಿದ್ದೀನಿ. ಯು ಗೈಡ್ ಮೀ, ನೀನೇನು ಗೈಡ್ ಮಾಡ್ತೀಯೋ ಮಾಡು, ನನ್ನ ಯಾವ ರೀತಿ ನೀನು ಬಳಸ್ಕೊಳ್ತೀಯೋ ಆ ರೀತಿ ನನ್ನನ್ನು ಬಳಸ್ಕೊ. ಆ್ಯಂಡ್ ಏನೆಲ್ಲ ಕಷ್ಟಗಳಿದೆಯೋ ಏನೆಲ್ಲ ಇದೆಯೋ
ನಾನು ಇನ್ನೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಈ ರೀತಿ ಆ್ಯಕ್ಚುಲಿ ನಾನು ಈ ರೀತಿ ಪ್ರೇ ಮಾಡ್ತೀನಿ, ಸರೆಂಡರ್ ಆಗಿಬಿಟ್ಟಿದ್ದೀನಿ, ಇನ್ನು ನೀ ನೋಡ್ಕೊ ಅಂತ. ಇನ್ನೊಂದು ನಾನು ಪ್ರೇಯರ್ ಮಾಡೋದು, ದಿಸ್ ಇಸ್ ವೆರಿ ಮಚ್ ಸೀಕ್ರೆಟ್ ಆ್ಯಂಡ್ ಐ ಆಮ್ ಲಿಟ್ರಲಿ ಟೆಲ್ಲಿಂಗ್ ಆಲ್ ಆಫ್ ಯು, ಪ್ರಾಪರಾಗಿ ಯೂಸ್ ಮಾಡ್ಕೊಳ್ಳಿ ದಿಸ್ ಸೀಕ್ರೆಟ್. ನಾನು ಪ್ರೇ ಮಾಡಬೇಕಾದ್ರೆ ದೇವ್ರೆ ನಂಗೆ ಕಷ್ಟ ಕೊಡಬೇಡ ಅಂತ ಕೇಳೋದು. ದೇವ್ರೆ ನನಗೆ ಇನ್ ಕೇಸ್ ಕಷ್ಟ ಕೊಟ್ಟರೆ ಆ ಕಷ್ಟದಿಂದ ನಾನು ಆಚೆ ಬರೋಕ್ಕೆ ಸಮಯ ಹಿಡಿಯುತ್ತೆ, ಆ ಕಷ್ಟನ ನಾನು ಅನುಭವಿಸೋದು ಸಮಯ ವೇಸ್ಟ್ ಆಗಿಬಿಡುತ್ತೆ. ಸೊ ನನಗೆ ಕಷ್ಟ ಕೊಡೋದಕ್ಕಿಂತ ಹೆಚ್ಚಾಗಿ ಅದ್ರ ಬದಲಾಗಿ ನನಗೆ ಆ ಸಮಯನ ಒಳ್ಳೆ ಕಡೆ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು. ಕಷ್ಟ ಕೊಟ್ಟೆ ನಾನು ಕಲಿಬೇಕು ಅಂತಿಲ್ಲ, ಬದಲಾಗಿ ಆ ಕಷ್ಟದ ಬದಲಾಗಿ ನನಗೆ ಒಳ್ಳೆ ಸಮಯನ ಒಳ್ಳೆ ಕಾರ್ಯಗಳಲ್ಲಿ ಬಳಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡು. ಸಚ್ ದಟ್ ಆ ಕಷ್ಟದಲ್ಲಿ ನಾನು ಮುಳುಗಿ ಅನುಭವಿಸಿ ಎದ್ದೇಳೋವರೆಗೂ ಅದೆಷ್ಟು ಟೈಮ್ ಹಿಡಿಯುತ್ತೋ ನನಗೆ ಗೊತ್ತಿಲ್ಲ, ಆ ಟೈಮ್ ನನಗೆ ವ್ಯರ್ಥ ಆಗೋದು ಬೇಕಾಗಿಲ್ಲ. ನಾನು ಪ್ರಾರ್ಥನೆ ಮಾಡ್ತೀನಿ ಆ ಎಲ್ಲ ಸಮಯನೂ ಕೂಡ ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗಲಿ. ಸೊ ಈ ರೀತಿ ನಾನು ಯಾವಾಗ ಬೇಡ್ಕೋತೀನಿ ಎಲ್ಲಾನು ಕೂಡ ಒಳ್ಳೇದಾಗುತ್ತೆ. ಓಜಸ್ವಿ, ನಾನು ನಿಮಗೇನೆ ಇದೆಲ್ಲಾನು ಕೂಡ ಆನ್ಸರ್ ಮಾಡ್ತಿರೋದು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ರೇ ಪ್ರೇ ಪ್ರೇ. ನಿಜವಾಗ್ಲೂ ಹೇಳ್ತೀನಿ, ಪ್ರಾರ್ಥನೆಗಳು ಮನಸ್ಫೂರ್ತಿಯಾಗಿ ಯಾವ ವ್ಯಕ್ತಿ ದೇವ್ರ ಹತ್ರ ಮೊರೆ ಹೋಗ್ತಾನೆ, ಕೇಳ್ಕೊಳ್ತಾನೆ, ನಿಜವಾಗ್ಲೂ ದೇವ್ರು ಹೆಲ್ಪ್ ಮಾಡೇ ಮಾಡ್ತಾನೆ. ದೇವ್ರು ಯಾವತ್ತೂ ಕೂಡ ನಿಮ್ಗೆ ಯಾರಿಗೂ ಕೂಡ ಕೈ ಬಿಡಲ್ಲ, ಬಿಟ್ಟಿಲ್ಲ ಇಲ್ಲಿವರೆಗೂ ಕೂಡ. ನಿಮ್ಮ ಆಲೋಚನೆಗಷ್ಟೇ, ನಿಮ್ಮ ಬುದ್ಧಿಗಷ್ಟೇ ನೀವು ದೇವ್ರ ಕೈಗೆ ಬಿಟ್ಬಿಟ್ಟ, ಇವ್ರನ್ನ ಕಿತ್ಕೊಂಡ ಇಷ್ಟು ಅವಮಾನ ಮಾಡಿಬಿಡ. ದೇವ್ರು ಏನೂ ಮಾಡಿಲ್ಲ, ನಿನಗೆ ಅದು ಪಾಠ ಕಲಿಸ್ತಿರ್ತಾನೆ ಅಷ್ಟೇ. ಇಷ್ಟು ದಿನ ಇದ್ದಂಗೆ ನೀನು ಮುಂದೆ ಇರಬೇಡ, ಬದಲಾಗು, ಒಳ್ಳೆ ಯೋಚನೆ ಮಾಡು, ಥಿಂಕ್. ಆಗುತ್ತೆ, ಅದೇನು ಪ್ರಾಬ್ಲಮ್ ಬರುತ್ತೆ ನಾನು ನೋಡ್ಕೊಳ್ತೀನಿ, ಮುಂದೆ ಹೋಗ್ತೀನಿ ಅನ್ನೋ ತಲೆಯಲ್ಲಿ ಇರಲಿ ನಿಮಗೆ, ಎಲ್ಲನೂ ಕೂಡ ಸರಿ ಆಗುತ್ತೆ. ಇವಾಗ ಇಟ್ ವಾಸ್ ನಾಟ್ ಈಸಿ. ಇಟ್ಸ್ ಬೀನ್ ಲೈಕ್ 1 hour 20 minutes ನಾನು ಲೈವ್ ಬಂದು. ಇಸ್ ಇಟ್ ಈಸಿ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ? ಆ್ಯಂಡ್ ದಿಸ್ ಇಸ್ ಏನಂತಾರೆ, 2-way ಕಾನ್ವರ್ಸೇಷನ್ ಕೂಡ ಇಲ್ಲ. ಇಟ್ ಇಸ್ ಲೈಕ್ ಆಲ್ಮೋಸ್ಟ್ 1 way. ನಾನು ಅಲ್ಲಿ ನೋಡ್ತೀನಿ, ಅಲ್ಲಿ ನಾನು ಇಲ್ಲಿ ಮಾತಾಡ್ತಿದ್ದೀನಿ, ನನಗೇನೆ ಉಸಿರು ಕಟ್ಟೋ ಮಟ್ಟಿಗೆ ನಾನು ಮಾತಾಡ್ತಿದ್ದೀನಿ ಅಂದರೆ, ನಿಮ್ಮ ಲೈಫೆಲ್ಲ ನಿಜವಾಗ್ಲೂ ಇಂಪಾರ್ಟೆಂಟ್ ಇದೆ. ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ದೇವ್ರು ನಿಮ್ಮನ್ನ ಸುಮ್ಮನೆ ಇನ್ನೂ ಬದುಕಿಸಿಲ್ಲ. ಕೆಲವೊಮ್ಮೆ ಏನಾದರೂ ದೇವ್ರು ನಿಮಗೆ ತೊಂದರೆ ಕೊಡ್ತಿದ್ದಾನೆ ಅಥವಾ ಹಿಂಸೆ ಪಡಿಸ್ತಿದ್ದಾನೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನ ಇಗ್ನೋರ್ ಮಾಡಿ. ದೆರ್ ಇಸ್ ಲೈಫ್ ಸೋ ಮಚ್ ಬಿಯಾಂಡ್ ದಿಸ್. ದೆರ್ ಇಸ್ ಲೈಫ್ ಸೋ ಮಚ್ ಬಿಯಾಂಡ್ ದಿಸ್. ಆರಾಮಾಗಿ, ಓಕೆನಾ? ಎಲ್ಲನೂ ಕೂಡ ಸರಿ ಆಗುತ್ತೆ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ಪ್ರಾರ್ಥನೆ ಮಾಡಿ, ಆ್ಯಂಡ್ ಪ್ರಾರ್ಥನೆ ಜೊತೆಗೆ ತಾಳ್ಮೆ ಇರಲಿ. ಇಲ್ಲಿವರೆಗೂ ಯಾವ ರೀತಿ ಬದುಕಿದ್ರು ಆ ಬದುಕೇನಾದರೂ ನಿಮಗೆ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ಆ ರೀತಿನೇ ಬದುಕಕ್ಕೆ ಹೋಗಬೇಡಿ. ಸೊ ಚೇಂಜ್ ಮಾಡ್ಕೊಳ್ಳಿ ಬದುಕಲ್ಲಿ ಆಲೋಚನೆ ಮಾಡೋ ರೀತಿನ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ವಾಟ್ ಡು ವಿ ಸೇ, ಎವ್ರಿಬಡಿ ಈಸ್ ಸೆಲ್ಫಿಶ್, ರಿಮೆಂಬರ್ ದಟ್. ಎಲ್ಲರೂ ಅವ್ರವ್ರಿಗೋಸ್ಕರನೇ ಬದುಕ್ತಿರೋದು. ಸೊ ಹಾಗಾದರೆ ನೀವೂ ಹಾಗೆ ಇರಬೇಕು ಅಂತಲ್ಲ. ದಿಸ್ ವಾಟ್ ಐಮ್ ಟೆಲ್ಲಿಂಗ್ ಇಸ್, ಸೆಲ್ಫಿಶ್ ಆಗಿ ಬೇಡ ಅಂತಲ್ಲ, ಬಟ್ ಸ್ಟಿಲ್ ಇನ್ನೊಬ್ರಿಗೋಸ್ಕರನೂ ಕೂಡ ಬದುಕಿ. ಓಕೆ, ಸೊ ಇಟ್ರೋ ನಾನು ಮಾತಾಡಕ್ಕೆ ಬಿಡ್ರೋ ಈ GVX ಮತ್ತು ಸ್ಮೈಲ್ ನೆಕ್ಸ್ಟ್ ಸ್ಟೂಡಿ ಅಟ್ಲೀಸ್ಟ್ ನಾನು ಮಾತಾಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಇಲ್ಲಿ ಒಂದಂತೂ ಸತ್ಯ, ಒಬ್ಬರು ಪ್ರಶ್ನೆ 1000 ಜನಕ್ಕೆ ಉತ್ತರ ಆಗಿರುತ್ತೆ. ಒಬ್ಬರು ಪ್ರಶ್ನೆ 1000 ಜನಕ್ಕೆ ಉತ್ತರ ಆಗಿರುತ್ತೆ. ನಿಮ್ಮ ಪ್ರಶ್ನೆಗೂ ಕೂಡ ಅದು ಉತ್ತರ ಆಗಿರುತ್ತೆ. ಫೋಕಸ್ ಆನ್ ದಿಸ್. ಓಕೆನಾ? ಸೊ ದಟ್ಸ್ ಇಟ್. ಸೊ ಥ್ಯಾಂಕ್ಸ್ ಲಾಟ್ ಎಲ್ಲರಿಗೂ ಕೂಡ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯಾರೀ ನೀವೆಲ್ಲರೂ ನಿಯತ್ತಾಗಿರೋರಿಗೆ ಪ್ರೀತಿ ಸಿಗಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಸಿಕ್ಕೋರು ಉಳಿಸ್ಕೊಳ್ಳಲ್ಲ, ಇದೆಲ್ಲ ಏನು ಬೇಡ, ಆಯಿತಾ? ನೀವು ನಿಯತ್ತಾಗಿದ್ದೀರಾ, ನಿಮಗೆ ಆ ನಿಯತ್ತಾಗಿರೋ ಪ್ರೀತಿ ಇನ್ನೂ ಹತ್ರಕ್ಕೆ ಬಂದಿಲ್ಲ ಅಂತ ಅಷ್ಟೇ ಅರ್ಥ, ಸಿಗಲ್ಲ ಅಂತಲ್ಲ. ವೆರಿ ಸಿಂಪಲ್ ಇಟ್ ಇಸ್. ವೆರಿ ಮಚ್ ಸಿಂಪಲ್. ನಿಮ್ಗೆ ಹುಡ್ಕೊಂಡು ಬರುತ್ತೆ. ಸ್ವಲ್ಪ ತಾಳ್ಮೆ ಇದ್ದೀರಿ. ನೀವು ತಾಳ್ಮೆ ಮೀರಿ ಎಲ್ಲ ನನಗೆ ಈಗಲೇ ಬೇಕು, ಇವರೇ ನನ್ನ ಪರ್ಮನೆಂಟ್ ಅಂತೆಲ್ಲ ಹೋಗಿರ್ತೀರಾ, ಬೇಡ. ಸೊ ನಾನು ಹೇಳ್ತೀನಿ ವರ್ಕ್ಶಾಪ್ ಯಾವಾಗ ಅಂತ, ಬಟ್ ನೀವು ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ಯಾರಿಗೆಲ್ಲ ಈ ಲೈಫ್ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು, ತುಂಬ ಹೆಲ್ಪ್ಫುಲ್ ಅನ್ನಿಸ್ತು, ಸೊ ಸಬ್ಸ್ಕ್ರೈಬ್ ಆಗಿ. ಇಟ್ ಈಸ್ ಓನ್ಲಿ 49 ಪರ್ ಮಂತ್. ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ಆ್ಯಂಡ್ ವಾಟ್ ಡು ವಿ ಸೇ, ಐ ಟ್ರೈ ಮೈ ಬೆಸ್ಟ್. ನಾನು ಇವಾಗ ನಂದು ಒಂದು ವರ್ಕ್ಶಾಪ್ ಇವಾಗಿಂದು ಪ್ರೈಸ್ ಬಂದ್ಬಿಟ್ಟು 2499 ಅಂದರೆ 2500 ಒಬ್ರಿಗೆ. ಸೊ ನಾನು ಅದೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿ ನಿಮ್ಗೆ ಅದನ್ನು 49 ರೂಪಾಯಿಗೆ ತರಬೇಕು ಅಂದರೆ ಟೇಕ್ ಸಮ್ ಟೈಮ್, ಲೈಕ್ ಇದೊಂದು ವಾರನಾದರೂ ಬೇಕು ನನಗೆ. ಸೊ ಮೈಟ್ ಬಿ ಫ್ರಮ್ ಜಾನ್ ಫಸ್ಟ್ ಶುರುವಾಗ್ಬೋದು. ಸೊ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ. ಇವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಈ ಕ್ಷಣದಿಂದನೂ ಸಬ್ಸ್ಕ್ರೈಬ್ ಆಗಿ.
ಆ್ಯಂಡ್ ಆದಷ್ಟು ಬೇಗ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅದ್ರ ಬಗ್ಗೆ, ಓಕೆನಾ? ಸೊ ಇನ್ನಷ್ಟು ಜನ ಜಾಯ್ನ್ ಆಗಲಿ. ಅಲ್ಲೂ ಕೂಡ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಲ್ಲಿ ಸಬ್ಸ್ಕ್ರೈಬರ್ಸು ನನಗೆ 1000-2000 ಮೆಂಬರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆದ್ರೇ ಐ ಕುಡ್ ಡೂ ದಟ್. ತುಂಬ ಚೆನ್ನಾಗಿ ಅದು ನಾವು ಮಾಡ್ಕೊಂಡು ಹೋಗ್ಬೋದು, ಪ್ರತಿಯೊಬ್ಬರೂ ಕೂಡ ಇಂಪ್ರೂವ್ ಮಾಡ್ಬೋದು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲನೂ ಒಳ್ಳೇದಾಗಲಿ. ಸಬ್ಸ್ಕ್ರೈಬ್ ಹೆಂಗೆ ಮಾಡೋದು ಅಂತನಾ? ವೆರಿ ಸಿಂಪಲ್. ನನ್ನ ಪೇಜಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ ಸಿಗುತ್ತೆ, ಓಕೆ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಏನಿಲ್ಲ, 49 ರೂಪಾಯಿ ಪೇ ಮಾಡಿ ಅಂತ ಇರುತ್ತೆ. ಕ್ಲಿಕ್ ಮಾಡಿ ಗೂಗಲ್ ಪೇಗೋ ಫೋನ್ಪೇಗೋ ಕರ್ಕೊಂಡು ಹೋಗುತ್ತೆ. ಅಲ್ಲೂ ಅಷ್ಟಲ್ಲಿ ಪೇ ಮಾಡಿ ವಾಪಸ್ ಬನ್ನಿ, ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಸಿಗುತ್ತೆ. ಒಂದು ಪರ್ಪಲ್ ಕಲರ್ ಬ್ಯಾಡ್ಜ್ ಬರುತ್ತೆ ನಿಮಗೆ, ಓಕೆ? ಸೊ ಪರ್ಪಲ್ ಕಲರ್ ಬ್ಯಾಡ್ಜ್ ಬಂದರೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ. ಆ್ಯಂಡ್ ಆ ಸಬ್ಸ್ಕ್ರೈಬ್ ಆದ ತಕ್ಷಣ ನಿಮ್ಗೆ ಎಕ್ಸ್ಟ್ರಾ ಕಂಟೆಂಟ್ಗಳು ಸಿಗುತ್ತೆ ಅಂತಲ್ಲ, ಅದು ನಾನು ಹೇಳ್ತೀನಿ. ಅದು ವಿಸ್ಟಿಯಲ್ ವಿ ಆರ್ ಪ್ರಿಪೇರಿಂಗ್, ಇನ್ನೊಂದು ವಾರ ಹಿಡಿಯುತ್ತೆ ಅದು. ಸೊ ಬೈ 2026 ಪ್ರಾಪರ್ ಆಗಿ ಆ ಸಬ್ಸ್ಕ್ರಿಪ್ಷನ್ಸ್ ನಾವು ಯೂಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಲೈವ್ನ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೋ ಅವ್ರಿಗೆ ಮಾತ್ರನೇ. ಆ್ಯಂಡ್ ಅಲ್ಲಿ ಪ್ರಾಕ್ಟೀಸ್ ಇರುತ್ತೆ. ಈ ರೀತಿ ನಾವು ಮಾತಾಡಲ್ಲ ಅಲ್ಲಿ, ಓಕೆ? ಈ ರೀತಿ ನಾನು ಎಲ್ಲರ ಪ್ರಶ್ನೆಗೂ ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪ್ರಾಕ್ಟೀಸ್ ಇರುತ್ತೆ. ನೀವು ಪ್ರಾಪರಾಗಿ ಹೀಲ್ ಆಗ್ತೀರಾ ಅಲ್ಲಿ. ಒಂದು ವಾರ ಅಷ್ಟೇ, ವಿಲ್ ಸ್ಟಾರ್ಟ್. ಸೊ ಅಲ್ಲಿವರೆಗೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಡ್ಯೂಡ್ ನಾನು ನೋಡ್ತಿದ್ದೀನಿ, ಡೋಂಟ್ ವರಿ, ಓಕೆ? ಸೊ ಮಚ್ ಆಫ್ ಪೀಪಲ್ ಕ್ಯಾನ್ ಚೇಂಜ್. ಸೊ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಅಗೈನ್ ಇನ್ ಕೇಸ್ ಸಬ್ಸ್ಕ್ರೈಬ್ ಆದಮೇಲೂ ಕೂಡ ಇಫ್ ಯು ವಾಂಟ್ ಏನಂತಾರೆ ಅಲ್ಲಿ ಡೂ ಸಮಥಿಂಗ್, ಒಟ್ಟಿಗೆ ಪ್ಲಾನ್ ಆದಮೇಲೆ ಹೇಳ್ತೀನಿ, ಬಟ್ ಸಬ್ಸ್ಕ್ರೈಬ್ ಆಗಿ, ತುಂಬ ಹೆಲ್ಪ್ ಆಗುತ್ತೆ, ಓಕೆ? ಥ್ಯಾಂಕ್ ಯು ಮನೋಜ್, ಥ್ಯಾಂಕ್ಸ್ ಅ ಲಾಟ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಆಲ್ ಆಫ್ ಯು, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಕಾವೇರಿ. ಟೈಮ್ ಆಯಿತು, ಊಟ ಮಾಡಿ ಅಂತಿದ್ದೀರಾ. ನೀವೂ ಅಷ್ಟೇ ಊಟ ಮಾಡಿ ಎಲ್ಲರೂ. ಆ್ಯಂಡ್ ಒಂದಂತೂ ಹೇಳ್ತಾನೆ, ಯಾರನ್ನೂ ಕೂಡ ಯಾವುದೇ ವಿಚಾರಕ್ಕೂ ಬೆಗ್ ಮಾಡಬೇಡಿ. ಯಾವುದಕ್ಕೂ ಯಾರನ್ನೇ ಆಗಲಿ, ಯಾವುದೇ ವಿಚಾರಕ್ಕೇ ಆಗಲಿ ಬೆಗ್ ಮಾಡಬೇಡಿ, ಓಕೆ? ಒನ್ಸ್ ಟ್ವೈಸ್ ಫೈನ್, ಡೀಲ್ ಡನ್, ಓಕೆ? ಬೇಡ ಅದಕ್ಕೆ ಅದೆಲ್ಲ ಯೋಚನೆ ಮಾಡಬೇಡ. ಇವ್ರು ಸಪೋರ್ಟ್ ಮಾಡಿಲ್ಲ, ಇವ್ರು ಸಪೋರ್ಟ್ ಮಾಡಿಲ್ಲ ಅಂತ. ನನ್ನ ಕೆಲಸ ನಾನು ಮಾಡ್ತಿರ್ಬೇಕು, ಖುಷಿ ನನಗೆ ಅಷ್ಟೇ, ನಥಿಂಗ್ ಎಲ್ಸ್, ಓಕೆ? ಕ್ರೇಜಿ ಲೀಡರ್, ಯಾ ಥ್ಯಾಂಕ್ಸ್ ಲಾಟ್. ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಕನೆಕ್ಟ್ ಆಗ್ತೀನಿ ನಿಮ್ಗೆಲ್ಲರಿಗೂ ಕೂಡ ಆದಷ್ಟು ಬೇಗ. ಸೊ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಏನೇ ಲೈವ್ ಬಂದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಗಳಿಗೆ ಅಂತಲೇ ಲೈವ್ ಇರುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಜೊತೆಗೆ ಟು ವೇಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ಬೋದು, ತುಂಬ ಚೆನ್ನಾಗಿ ಹೀಲ್ ಆಗ್ತೀರಾ. ಹೀಲ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಇದಕ್ಕೆ ಸಪ್ರೇಟ್ ನಾನು ರೀಲ್ ಮಾಡ್ತೀನಿ. ಆ್ಯಂಡ್ ಮೇ ಬಿ ಇನ್ನೊಂದು 2-3 ಡೇಸ್ ಐ ಟ್ರೈ ಮೈ ಬೆಸ್ಟ್. ತುಂಬ ಇದೆ ಕಂಡ್ರು ನಿಮ್ಗೆಲ್ಲರಿಗೂ ಕೂಡ ಹೇಳ್ಕೊಡೋದಕ್ಕೆ. ಅಂಡ್ ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಎಲ್ಲರಿಗೂ ಕೂಡ. ನನಗೇನೆ ಸುಸ್ತಾಯಿತು. ಆ್ಯಂಡ್ ಇವಾಗ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಳ್ಳೇದು ಯೋಚನೆ ಮಾಡಿ ನಿಮ್ಮ ಬಗ್ಗೆ, ಓಕೆ? ಆ್ಯಂಡ್ ಪ್ರೇ ಫಾರ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಒಳ್ಳೇದು ಯೋಚನೆ ಮಾಡಿ. ಆ್ಯಂಡ್ ಗಮನಿಸ್ಕೊಳ್ಳಿ ನಿಮ್ಮ ಬಗ್ಗೆ, ಒಳ್ಳೇದು ಕನಸು ಕಾಣಿ, ನಿಮ್ಮ ಬಗ್ಗೆ ವಿಜುವಲೈಸ್ ಮಾಡಿ. ಇಲ್ಲಿ ಗೆದ್ರೋ ಜೀವನದಲ್ಲಿ ಗೆದ್ರಿ, ಓಕೆ? ಸಿಂಪಲ್, ಓಕೆ? ಸೊ ದಟ್ಸ್ ಇಟ್. ಹ್ಯಾವ್ ಅ ಗ್ರೇಟ್ ಡೇ ಆಲ್ ಆಫ್ ಯು. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್. ಒಳ್ಳೆ ನಿದ್ದೆ ಮಾಡಿ, ಎಲ್ಲನೂ ಒಳ್ಳೇದಾಗುತ್ತೆ. ಆ್ಯಂಡ್ ದಟ್ಸ್ ಇಟ್. ಐ ಲವ್ ಯು ಜಾಸ್ತಿ. ಹ್ಯಾವ್ ಅ ಗುಡ್ ನೈಟ್.